76ರಲ್ಲಿ ಶುರು ಆಗಿದಂತ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ನಮ್ಮ ಚಿಕ್ಕಪ್ಪ ಡಿ ವಿ ಸುಧೀಂದ್ರ ಅವರು ಹುಟ್ಟಾಕಿದಂತ ಸಂಸ್ಥೆಗೆ ಈ ವರ್ಷ 2025ಕ್ಕೆ 49 ಆಯಿತು. 26ಕ್ಕೆ 50 ವರ್ಷ ಆಗ್ತಾ ಇದೆ. ಇದನ್ನ ರನ್ ಮಾಡೋ ಟೈಮಲ್ಲಿ ನನಗೆ ಒಂದಿಷ್ಟು ಕಷ್ಟಗಳು ಬರ್ತವೆ, ಆ ಥರದ ಏನಾದರೂ ಯೋಚನೆಗಳು ಇತ್ತ? 2006 ನಮ್ಮ ಅಂಕಲ್ ಹಠಾತ್ ನಿಧನ ಆದಾಗ ತುಂಬಾ ಯೋಚನೆ ಬಂದ್ಬಿಡ್ತು. ಯಾಕೆಂದ್ರೆ ಫೈನಾನ್ಷಿಯಲಿ ಏನೂ ಇಲ್ಲ, ಟೋಟಲ್ ಆಗಿ ಬ್ಲ್ಯಾಂಕ್. ಇವತ್ತೇನೋ ನಾವು ಇಂಡಸ್ಟ್ರಿನಲ್ಲಿ ಇದ್ದೀವಿ ಅಂತಂದ್ರೆ ಮೂಲ ಕಾರಣನೇ ಅಂಕಲಾಗಿ ಮತ್ತು ಮಿತ್ರರು. ನಿಮ್ಮ ಚಿಕ್ಕಪ್ಪ ನಿಮಗೆ ಯಾವತ್ತಾದರೂ ಬೈದಿದ್ದು? ನನ್ನಷ್ಟು ಬೈಸ್ಕೊಂಡಿರೋರು ಅವ್ರ ಮಕ್ಕಳೇ ಬೈಸ್ಕೊಂಡಿಲ್ಲ. ಇವತ್ತು ಅವ್ರು ಬೈದಿದ್ದಕ್ಕೇನೆ ಅವ್ರ ಆಶೀರ್ವಾದ, ಅವ್ರ ಬೈಗಳೇ ಇವತ್ತು ನನ್ನ ಜೀವನಕ್ಕೆ ದೊಡ್ಡದು ಒಂದು ವರ ಆಗಿದೆ. ನಾನು ಯಾಕಾರ ಈ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತ ಅನ್ಸಿದ್ದು ಯಾವತ್ತರ ಅನಿಸ್ತಾ? 92 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಇದೆ ಅಂತಂದ್ರೆ ನಾವು ಲೈಫ್ ಲಾಂಗ್ ಕೃತಜ್ಞತೆ ಆಗಿರ್ಬೇಕಾಗಿದ್ದು ನಾವು ಇಡೀ ಇಂಡಸ್ಟ್ರಿಗೆ. ಆಗಿನ ಸಿನಿಮಾ ರಂಗ ಹೇಗಿತ್ತು, ಈಗಿನ ಸ್ಥಿತಿಗತಿ ಹೇಗಿದೆ? ಇಲ್ಲ, ಆಗಿನ ಸಿನಿಮಾ ರಂಗ ತುಂಬಾ ಚೆನ್ನಾಗಿತ್ತು. ಆಗಿನ ಹೀರೋಗಳು ನಮ್ಮ ಮನೆಗೆ ಬರೆದಿರೋ ಯಾವ ಹೀರೋನೂ ಇಲ್ವೇ ಇಲ್ಲ. ಅತಿ ಹೆಚ್ಚು ಸಿನಿಮಾಗಳು ಮಾಡೋದು ಅಂದ್ರೆ ನಿಮ್ಮ ಚಿಕ್ಕಪ್ಪ ಕಾಲದಿಂದ ಕೂಡ ನೀವು ಅತಿ ಹೆಚ್ಚು ಸಿನಿಮಾ ಮಾಡಿದ್ದಂದ್ರೆ ಯಾವ ಹೀರೋ ಮಾಡಿದ್ದು? ಯಾವ ಹೀರೋದು ಮಾಡಿಲ್ಲ ಅನ್ನೋದು ಇಲ್ವೇ ಇಲ್ಲ. ನೀವು ನಂಬರ್ ತಗೊಂತು ಅಂತಂದ್ರೆ ಹೈಯೆಸ್ಟ್ ನಂಬರ್ ಬಂದು ನಿಂತ್ಕೊಳ್ಳೋದು ನಮ್ದೇ. ಒಂದ್ ಕಡೆ ಸಿನಿಮಾ, ಇನ್ನೊಂದ್ ಕಡೆ ಸಿನಿಮಾ ಪತ್ರಕರ್ತರು, ಇವೆರಡೂ ಜೊತೆಗಿಟ್ಟಾಗ ನಿಮಗೆ ಇದು ಯಾವುದು ಇದು ಯಾವುದು ಅಂತ ಆಗ್ಲೇನೆ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು, ನನ್ನ ಲೈಫಲ್ಲಿ 2 ಕಣ್ಣು ಅಂತ ಹೇಳಿ. ಪತ್ರಕರ್ತರು ಇದ್ರೆ ನಮ್ಮ ಸಂಸ್ಥೆ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವೆಂಕಟೇಶ್ ಏನ್ ಪಡ್ಕೊಂಡ್ರು ಏನ್ ಕಳ್ಕೊಂಡ್ರು ಅಂತ? ಬಿಸ್ನೆಸ್ ಅಂದಾಗ ಪಡ್ಕೊಂಡಿದೀವಿ, ಕಳ್ಕೊಂಡಿದೀವಿ, ಗಳಿಸಿದೀವಿ. ಬಟ್ ಇಲ್ಲೇ ಇರೋದ್ರಿಂದ ನಾವ್ ಯಾರ ಮೇಲೂ ದೂಷಿಸಕ್ಕಾಗಲ್ಲ. ಸಿನಿಮಾ ರಂಗದಲ್ಲಿ ಹೀರೋಗಳಿಗೆ ಚೆಕ್ ಬೌನ್ಸ್ ಆಯ್ತು ಅಂತಾರೆ, ನಿಮಗೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ? ಹೀರೋ ಲೆವೆಲ್ ಅಲ್ಲಿ ಹೀರೋಗೆ ಬೌನ್ಸ್ ಆಗಿರುತ್ತೆ, ಡೈರೆಕ್ಟರ್ ಲೆವೆಲ್ ಆಗಿರುತ್ತೆ. ನನ್ನ ಲೆವೆಲ್ ನನಗೆ ಬೌನ್ಸ್ ಆಗಿದೆ. ಹಾಗಾದ್ರೆ ಹೊಸ ನಿರ್ಮಾಣ ಸಂಸ್ಥೆಗಳಿಗೆ, ಹೊಸ ನಿರ್ದೇಶಕರಿಗೆ PRO ಸುಧೀಂದ್ರ ವೆಂಕಟೇಶ್ ದುಬಾರಿ ಆಗಲ್ಲ. ಅವ್ರು ದೊಡ್ಡ PRO ಇದಾರಪ್ಪ, ಅವರು ಸಿಕ್ಕಾಪಟ್ಟೆ ಇಸ್ಕೊಂಡ್ಬಿಡ್ತಾರೆ, ಹೋಗ್ಬಿಡ್ರು ಅಂತ ಅಂದ್ಬಿಟ್ಟು ಹೇಳಿದ್ದು ಹೌದು. ನನಗೆ ಜಾಸ್ತಿ ಬಂದ್ರೆ ಬೇಡ ಅಂತ ಹೇಳ್ತೀನಿ, ಕಮ್ಮಿ ಕೊಟ್ರೆ ಇದು ಸ್ವಲ್ಪ ಸೇರ್ಸ್ ಕೊಡಿ ಅಂತ ಹೇಳ್ತೀನಿ. ಬಟ್ ವಾಪಸ್ ಅಂತೂ ಕಳಿಸೋದು ಇಲ್ಲ. ಈಗ ನಿಮ್ಮ PR ಸಂಸ್ಕೃತಿಯನ್ನ ಮುಂದುವರಿಸಲಿಕ್ಕೆ ಈಗ ನಿಮ್ಮ ಮಗ ಕೂಡ ಬಂದಿದ್ದಾರೆ, ಪವನ್ ಕೂಡ. ಈಗ ನಮ್ಮ ಹುಡುಗರು ಜೊತೆಗೆ ಬಂದ್ಮೇಲೆ ಇದೊಂದು ಅಷ್ಟು ವರ್ಷ ಸಂಸ್ಥೆ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಪಕ್ಕ ನಮಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿನಿಮಾ ಅಂದರೆ ಬರೀ ಗ್ಲಾಮರ್ ಅಲ್ಲ, ಸಿನಿಮಾ ಅಂದರೆ ಗ್ರಾಮರ್ ಅಲ್ಲ, ಸಿನಿಮಾ ಅಂದರೆ ಹೀರೋ ಹೀರೋಯಿನ್ ಅಲ್ವೇ ಅಲ್ಲ. ಅದರ ಆಚೆ ಏನೆಲ್ಲ ಇರುತ್ತೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಒಂದು ಸಿನಿಮಾ ನಾವು ಈಸಿಯಾಗಿ ನೋಡ್ತೀವಿ, ಆ ಸಿನಿಮಾ ಟೈಟಲ್ ಏನು, ಹೀರೋ ಯಾರು, ಯಾರೆಲ್ಲ ಇದ್ದಾರೆ ಅನ್ನೋ ಮಾಹಿತಿನ ಕೊಡೋದಕ್ಕೆ ಒಬ್ಬರು ಇರ್ತಾರೆ. ಅವರು ಬೇರೆ ಯಾರೆಲ್ಲ, ಸಿನಿಮಾ ಪ್ರಚಾರಕರ್ತ. ಅವ್ರನ್ನ PRO ಅಂತ ಕರೀತಾರೆ. ಸೊ ಕನ್ನಡ ಚಿತ್ರರಂಗದ ಮಟ್ಟಿಗೆ PRO ಅಂದ ತಕ್ಷಣ ತಟ್ಟನೆ ನೆನಪಾಗೋದು ಸುಧೀಂದ್ರ ವೆಂಕಟೇಶ್. ಸುಧೀಂದ್ರ ವೆಂಕಟೇಶ್ ಅವರ ಜರ್ನಿ ಬಹುದೊಡ್ಡದು. ಕಪ್ಪು ಬಿಳುಪು ಸಿನಿಮಾದಿಂದ ಹಿಡಿದು ಈಗಿನವರೆಗೂ ಕೂಡ ಅವರು ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಬಂದರು. ಹೆಚ್ಚು ಕಮ್ಮಿ ಅವರ ಈ ಪಯಣಕ್ಕೆ 50 ವರ್ಷ ಸಂದಿದೆ. 50 ವರ್ಷದ ಜರ್ನಿಯಲ್ಲಿ 3,500ಕ್ಕೂ ಹೆಚ್ಚು ಸಿನಿಮಾಗಳ ಪ್ರಚಾರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಅವರ ಇಡೀ ಕುಟುಂಬ ಪ್ರಚಾರಕರ್ತರಾಗಿ, ಪತ್ರಕರ್ತರ ಸೇತುವೆಯಾಗಿ, ಸಿನಿಮಾ ರಂಗದವರ ಒಡನಾಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅಂತಹ PRO ಸುಧೀಂದ್ರ ವೆಂಕಟೇಶ್ ಅವರ ಜೀವನದ ಪಯಣದ ಕುರಿತು, ಸಿನಿಮಾ ರಂಗದ ಒಡನಾಟದ ಕುರಿತು ಒಂದಷ್ಟು ಮಾತುಕತೆ ಆಡ್ತಾ ಹೋಗೋಣ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಸುಧೀಂದ್ರ ವೆಂಕಟೇಶ್ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮು ವಿಜಯ್ ಅವರೇ, ಆರಾಮು. ಓಕೆ, ಹೇಗಿದೆ ಜರ್ನಿ? ನಿಮಗೆ ಗೊತ್ತು, ನಿಮ್ಗಳ ಜೊತೆಗೆ ನಾನು ಆಗಿಂದ ಬೆಳ್ಕೊಂಬರ್ತಿರೋದು, ನಮ್ಮ ಸಂಸ್ಥೆ ಬೆಳ್ಕೊಂಬರ್ತಿರೋದು. ಆರಾಮಾಗಿದೆ. ನಾವು ನಮ್ಮ ಪಾಡು, ನಮ್ಮ ಕೆಲಸ, ಯಾವುದೂ ತೊಂದರೆ ಇಲ್ಲ ಅಂತಂದರೆ ಎಷ್ಟೇ ವರ್ಷ ಆದರೂ ಅದಕ್ಕೆ ಯಾವತ್ತು ಬೆಲೆ ಇದ್ದೇ ಇರುತ್ತೆ, ಅದಕ್ಕೆ ಆಯಸ್ ಇದ್ದೇ ಇರುತ್ತೆ. ವ್ಯಾಲಿಡೇಟು ಇನ್ನೂ ಮುಗಿದಿಲ್ಲ, 100% ಆಗಿ ಮುಗಿಯೋದು ಇಲ್ಲ. ಎಸ್, ಆಯಿತಾ. ಅದೇ 76ರಲ್ಲಿ ಶುರು ಆಗಿದ್ದಂಥ ನಮ್ಮ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ನಮ್ಮ ಚಿಕ್ಕಪ್ಪ ಡಿ ವಿ ಸುಧೀಂದ್ರ ಅವರು ಹುಟ್ಟಾಕಿದಂಥ ಸಂಸ್ಥೆಗೆ ಇವಾಗ ಈ ವರ್ಷ 2025ಕ್ಕೆ 49 ಆಯಿತು. 26ಕ್ಕೆ 50 ವರ್ಷ ಆಗ್ತದೆ. ನನಗೆ ಗೊತ್ತಿರೋಂಗೆ ಸಾಮಾನ್ಯವಾಗಿ 50 ವರ್ಷ ಎಲ್ಲೂ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಇಡೀ ಇಂಡಿಯಾದಲ್ಲೇ. ಅದು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಸಂಸ್ಥೆಗೆ
ಸಿಕ್ಕಿದಂಥ ಒಂದು ದೊಡ್ಡ ಅದೃಷ್ಟ ಅಂತ ಅನ್ಕೊಳ್ತೀವಿ. ನಿಜವಾಗ್ಲೂ ಆ ಅದೃಷ್ಟಕ್ಕೆ ಮೂಲ ಕಾರಣ ಯಾರು? ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು. ಇವತ್ತಿಲ್ಲ, ಅವರು 20 ವರ್ಷ ಆಯಿತು ಅವರು ತೀರ್ಕೊಂಡು. ಬಟ್ ಅವ್ರು ಬಿಟ್ಟು ಹೋಗಿದ್ದಂಥ ಸಂಸ್ಥೆನ, ಅವ್ರು ಕಟ್ಟಿದಂಥ ಸಂಸ್ಥೆನ ಒಂದು ಫೌಂಡೇಶನ್ ಹಾಕಬೇಕು ಅಂತ ಹೇಳ್ತಾರೆ. ಅದ್ಭುತವಾದ ಫೌಂಡೇಶನ್ ಹಾಕಿದ್ರು. ಕರೆಕ್ಟ್. ಆ ಫೌಂಡೇಶನಲ್ಲಿ ಅವ್ರ ಮಾರ್ಗ ಮಧ್ಯದಲ್ಲಿ ಬಿಟ್ಟು ಹೋದರು. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಪಾಪ ಅವ್ರು ನೋಡೋಕ್ಕೆ ಇರಲಿಲ್ಲ. ಇವತ್ತು ಅವ್ರ ಹೆಸರಲ್ಲಿ ಅಥವಾ ಅವ್ರ ಆಶೀರ್ವಾದದಿಂದ, ಅವ್ರ ನೆರಳಲ್ಲಿ, ಅವ್ರು ಹಾಕೊಂಡಿದ್ದ ಹೆಜ್ಜೆಯಲ್ಲಿ, ಅವ್ರು ತೋರಿಸಿದ ದಾರಿನಲ್ಲಿ ನಾವೆಲ್ಲ ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಅವರ ಇಡೀ ಕುಟುಂಬಕ್ಕೆ, ಸುಧೀಂದ್ರ ಅವ್ರ ಕುಟುಂಬಕ್ಕೆ ನಮ್ಮ ಜೀವನ ಇರೋವರೆಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ವಿಜಯ್ ಅವರೇ. ಹೌದು ಸರ್. ಈಗ ಎಲ್ಲ ಸರಿ ಸುಧೀಂದ್ರ ಅವರು ನಿಮ್ಮ ಚಿಕ್ಕಪ್ಪ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಬಂದರು. ಸೊ ಅವ್ರ ಜೊತೆಗೆ ನೀವು ಸೇರುವಂಥ ಒಂದು ಸಮಯ ಬರುತ್ತೆ. ಹೌದು. ವೆಂಕಟೇಶ್ ಅವರು ಅದಕ್ಕೂ ಮೊದಲು ಏನು ಮಾಡ್ತಾ ಇದ್ರು? ಅವ್ರ ಜೊತೆ ಸೇರೋದಕ್ಕೆ ಒಂದು ರೀಸನ್ ಇರುತ್ತೆ. ಹೌದು, ಅದನ್ನ ಹೇಳಿ. ಅವರು ನಮ್ಮ ತಂದೆ ತಮ್ಮ, ನಮ್ಮ ಚಿಕ್ಕಪ್ಪ. ನಮ್ಮದು ತುಂಬ ಕುಟುಂಬ ಸಂಸಾರ. ನಮ್ಮ ತಂದೆಗೆ 4 ಜನ ಮಕ್ಕಳು. ನಾನು, ನಮ್ಮ ತಂಗಿ ಸುಜಾತ ಅಂಥೇಳಿ, ನನ್ನ ತಮ್ಮ ವಾಸು, ನಿಮಗೂ ಗೊತ್ತು, ಇನ್ನೊಬ್ಬ ತಮ್ಮ ಮಧು ಅಂಥೇಳಿ. ಆಗಿನಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದು ಆಮ್ಕೋ ಬ್ಯಾಟ್ರೀಸ್ ಅಂತೇಳಿ, ಮೈಸೂರು ರೋಡ್ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಆಮ್ಕೋ ಬ್ಯಾಟ್ರೀಸ್ ಅಂತ ಒಂದಿತ್ತು, ಪ್ರೈವೇಟ್ ಕಂಪನಿ. ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಆಗ ಒಂದಷ್ಟು ಇದಿಲ್ಲ, ಅನುಕೂಲ ಇಲ್ಲ, ಬಡತನ. ಹಾಗಾಗಿ ಮೊದಲನೇ ಮಗಳಾಗಿ ನಾನು ಹುಟ್ಟಿದ್ದು. ಅದನ್ನ 7th ಸ್ಟ್ಯಾಂಡರ್ಡ್ ನಂದು ಪಾಸ್ ಆಗಿತ್ತು. ಅಶೋಕೇಶ್ವರದಲ್ಲಿ ಓದ್ತಾ ಇದ್ದೆ. ನಾವೆಲ್ಲ ತುಂಬ ಕುಟುಂಬ ಅಂತಂದ್ರೆ ನಮ್ಮ ಸುಧೀಂದ್ರ ಅವರು, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಒಟ್ಟಿಗೆನೇ ಇದ್ದಿದ್ದು, ಒಂದೇ ವಟಾರದಲ್ಲಿ ಮನೆ. ಅವಿಭಕ್ತ ಕುಟುಂಬ ಥರ. ಹೌದು, ಅಂದ್ರೆ ತುಂಬ ಕುಟುಂಬ ವಟಾರದಲ್ಲಿ, ನಮ್ಮನೆ ಕೆಳಗಡೆಗೆ ಮೇಲ್ಗಡೆ ಆ ಥರ ಎಲ್ಲ ಇದ್ದಂಥದ್ದು. ಆಗಿದ ತಕ್ಷಣ 8, 9, 10ನೇ ಕ್ಲಾಸು ನಾನು ಓದೋ ಸಮಯದಲ್ಲಿ ನಮ್ಮ ತಂದೆ ಹೇಳಿದ್ರು, ನಮಗೆ ದುಡ್ಡು ಕಟ್ಟಕ್ಕೆ, ಫೀಸ್ ಕಟ್ಟಕ್ಕೆ ಇಲ್ಲಪ್ಪ, ನೀನು ಓದು ಬಿಟ್ಟುಬಿಟ್ಟು ಎಲ್ಲ ಕೆಲ್ಸಕ್ಕೆ ಹೋಗು ಅಂತಂದ್ರು. ಏನು ಮಾಡೋದು, ಓದಬೇಕು ಅಂತ ಆಸೆ, ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ. ಆವಾಗ ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು 3 ವರ್ಷದ್ದು ಫೀಸ್ ಕಟ್ಟಿ ನನಗೆ ಯೂನಿಫಾರ್ಮ್ ಎಲ್ಲ ಕೊಡಿಸಿ, ಬ್ಯಾಂಗ್ಳೂರ್ ಹೈಸ್ಕೂಲ್ ಅಂತಂದ್ಬಿಟ್ಟು, ಇವಾಗ ಸರ್ವೋದಯ ಸ್ಕೂಲ್ ಏನೋ ಆಗಿದೆ ಉಮಾಟಕೀಸ್ ಎದುರುಗಡೆಗೆ, ಅಲ್ಲಿ ನನ್ನ ಎಜುಕೇಶನ್ ಅಂತಾನೆ, ಏನು ಎಜುಕೇಶನ್ ಇಲ್ಲ, 10ನೇ ಕ್ಲಾಸ್ವರೆಗೂ ಓದಿದ್ದು ನಾನು ಅಷ್ಟೇ. ಅದೇ ಅದು ಅಷ್ಟು ಓದ್ಸಕ್ಕೆ ಬಡತನ ಇತ್ತು. ಅವಾಗ ನಮ್ಮ ಚಿಕ್ಕಪ್ಪ ನಮಗೆ ಫೀಸ್ ಎಲ್ಲ ಕಟ್ಟಿ ಆಗಿಂದ ಬೆಳೆಸಿದ್ರು. SLC ಎಲ್ಲ ಎಕ್ಸಾಮ್ ಬರ್ದಾದ್ಮೇಲೆ ಆಗ ನಮ್ಮ ಸುಧೀಂದ್ರ ಅವರು ಪಾಲ್ದಾರಿಕೆಯಲ್ಲಿ ಒಂದು ಒಲವಿನ ಉಡುಗೊರೆ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಎಲ್ಲ ಪತ್ರಕರ್ತರ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ರು. ದಿನ ಅವ್ರಿಗೆ ಶೂಟಿಂಗ್ ಕರ್ಕೊಂಡು ಹೋಗೋಕ್ಕೆ ಬೆಳಗ್ಗೆ ಹೊತ್ತು ಕಾರ್ ಬರ್ತಾ ಇತ್ತು ನಮ್ಮ ಮನೆಗೆ. ನನಗೆ ಅವಾಗ ಸಮ್ಮರ್ ಹಾಲಿಡೇಸ್, SLC ಆಗೋಗಿತ್ತು, ಬರೆದ್ಬಿಟ್ಟಿದ್ದೆ. ಇನ್ನೇನು ಮಾಡೋದು ಅಂತ ಹೇಳಿ ನಮ್ಮ ಚಿಕ್ಕಪ್ಪನ ಜೊತೆ ದಿನ ಹೋಗ್ತಾ ಇದ್ದೆ. ಅಲ್ಲಿದ್ರೆ ಬರೀ ಗೋಲಿ ಆಡು, ಬುಗುರಿ ಆಡು, ಆ ಹುಡುಗ ಜೊತೆ ಸೇರು ಅಂತಿತ್ತಲ್ವಾ, ಆ ವಯಸ್ಸಲ್ವ, ಸರಿ ದಿನ ಕರ್ಕೊಂಡು ಹೋಗ್ಬಿಡೋದು. ಅಲ್ಲಿಂದ ಶುರು ಆಗಿದ್ದು 86, 87 ಶುರು ಆಗಿದ್ದ ಜರ್ನಿ. ಅವ್ರ ಜೊತೆ ಹಾಗೆ ನಾನು ಮುಂದರ್ಕೊಂಡ್ ಬಂದ್ಬಿಟ್ಟೆ, ಇಲ್ಲಿವರೆಗೂ ಬಂದ. ಹೌದು. ಈಗ ನಿಮ್ಮ ಜರ್ನಿ 35 ವರ್ಷ ಜರ್ನಿ, ಹೆಚ್ಚು ಕಮ್ಮಿ 86, 87 ಅಂತಂದ್ರೆ ಆಯ್ತು, 35 ವರ್ಷ ಆಯ್ತು ನಮ್ಮ ಅಂಕಲ್ ಜೊತೆ ಬಂದು ನಾನು. ಓಕೆ ವೆಂಕಟೇಶ್, ಚಿಕ್ಕಪ್ಪನ ಜೊತೆಗೆ ಒಂದಿಷ್ಟು ಜರ್ನಿ ಆಯಿತು. ಅದಾದಮೇಲೆ ಚಿಕ್ಕಪ್ಪ ಮಧ್ಯ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಈ ಸಂಸ್ಥೆಯ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬೀಳುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ತುಂಬ ಇದನ್ನು ರನ್ ಮಾಡಬೇಕು ಅಥವಾ ರನ್ ಮಾಡೋ ಟೈಮಲ್ಲಿ ನನಗೆ ಒಂದಿಷ್ಟು ಕಷ್ಟಗಳು ಬರ್ತವೆ, ಆ ಥರದ್ದು ಏನಾದರೂ ಯೋಚನೆಗಳು ಇತ್ತಾ ಆರಂಭ ದಿನಗಳಲ್ಲಿ? ಇಲ್ಲ, ಅದೇನಾಯ್ತು, ಮತ್ತೆ ವಾಪಸ್ ನಿಮ್ಗೆ ಹೇಳ್ಬೇಕಾದ್ರೆ, ನಮ್ಮ ಸುಧೀಂದ್ರ ಅವರು ಏನು ಒಳ್ಳೆ ಸಂಪಾದನೆ ಮಾಡಿದ್ರು, ಪತ್ರಕರ್ತರ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು. ನಾನು ಅಷ್ಟರಲ್ಲಿ ಜರ್ನಿ ಶುರು ಮಾಡಿಬಿಟ್ಟಿದ್ದೆ. ನಾನು ಆಲ್ಮೋಸ್ಟ್ ಒಂದು 50% ರೀಚ್ ಆಗಿದೆ ಅವ್ರ ಜೊತೆಗೆ. ಅಂದ್ರೆ ಅವ್ರ ಜೊತೆಗೆ ಹೋಗಿ ಈ ಕಡೆ ಮಾಧ್ಯಮ ಮತ್ತು ಉದ್ಯಮ ಎರಡೂ ಕೂಡ ನಂಗೆ ಪರಿಚಯ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾನು. ಈಗ ಇದ್ದಷ್ಟು ಈಗ ಏನ್ ಮಾಧ್ಯಮ ಇದೆಯೋ, ಈಗ ಟಿವಿ ಚಾನಲ್ಸ್ ಆಗ್ಬೋದು, ಈಗಿನ ಸೋಷಿಯಲ್ ಮೀಡಿಯಾ ಎಲ್ಲ ಅವಾಗ ಇರ್ಲಿಲ್ಲ. ಅವಾಗ ಬರೀ ಪತ್ರಿಕೆಗಳಿತ್ತು, ಪತ್ರಕರ್ತರು ಅಷ್ಟೇ ಇದ್ರು. ಟಿವಿ ಮಾಧ್ಯಮನೂ ಇರಲಿಲ್ಲ, 1-2 ಟಿವಿ ಇತ್ತು ಅಷ್ಟೇ. ಸೊ ಆ ಟೈಮಲ್ಲಿ ಏನಾಗೋಯ್ತು, ಒಂದು ಬಾಂಧವ್ಯ ಬಹಳ ಗಟ್ಟಿಯಾಗಿತ್ತು. ನಾನು ಇವತ್ತು ನಮ್ಮ ಸಂಸ್ಥೆ ಇವತ್ತರೆಗೂ ಉಳ್ಕೊಂಡಿದೆ ಅಂತಂದ್ರೆ ನಾವು ಮೂಲ ಕಾರಣ ನಮ್ಮ ಪತ್ರಕರ್ತರು. ನಾವು ಅದರಲ್ಲೂ ಸಿನಿಮಾ ಪತ್ರಕರ್ತರು ಇದಾರಲ್ಲ, ನಮ್ಮನ್ನ ಹೆಂಗೆ ನೋಡ್ಕೊಂಡ್ರು ಅಂತಂದ್ರೆ, ಅದಕ್ಕಿಂತ ಮುಂಚೆ ನಮ್ಮ ಚಿಕ್ಕಪ್ಪನ ಚೆನ್ನಾಗಿ ನೋಡ್ಕೊಂಡಿದ್ರು. ಆಗಿರೋ ಜರ್ನಲಿಸ್ಟ್ಗಳು ಸುಮಾರು ಜನ ಇದಾರೆ. ಹೆಸರು ಹೇಳ್ತಾ ಹೋಯ್ತು ಅಂತಂದ್ರೆ ಹೇಳ್ತೀನಿ, ಮುಂದಿನ ಈಗ ಹೇಳ್ತೀನಿ ನಾನು. ನಮ್ಮ ವಿಜಯಮ್ಮ ಅವರಾಗ್ಬೋದು, ಸುಬ್ರಾಯರಾಗ್ಬೋದು, ಆಮೇಲೆ AS ಮೂರ್ತಿಗಳಾಗ್ಬೋದು, ಗಣೇಶ್ ಕಾಸರಗೋಡು ಅವರಾಗ್ಬೋದು, PG ಶ್ರೀನಿವಾಸ ಮೂರ್ತಿಗಳಾಗ್ಬೋದು, MB ಸಿಂಗ್ ಅವರಾಗ್ಬೋದು. ಈ ತರದ್ದು ಹೇಳ್ಕೊಂಡು ಹೋಗ್ತಾ ಇದ್ರೆ ಉದ್ದಕ್ಕೂ ಸಿಕ್ಕಾಪಟ್ಟೆ ಸಿಗತ್ತೆ. ಆಯ್ತಾ, ನಮ್ಮ BN ಸುಬ್ರಹ್ಮಣ್ಯ ಅವರಾಗ್ಬೋದು, ಆಮೇಲೆ ಆಗಷ್ಟೇ ಬಂದಂತಹ ಎಲ್ಲ ಸರಸ್ವತಿ ಜಾಗೀರ್ದವರು, ಶಮಂತ, ಮೈಸೂರು ಹರೀಶು, ಈ ತರ ಹೇಳ್ಕೊಂಡು ಹೋಯ್ತು. ಗಿರೀಶ್ ಶಾಸ್ತ್ರಿಗಳು, ರಾಮಚಂದ್ರ ಅವರು. ನನ್ನ ಹೆಂಗೆ ಅಂತಂದ್ರೆ ಅವರೆಲ್ಲ ನಮ್ಗೆಲ್ಲ ಒಂದು ನಮ್ಮ ಸಂಸ್ಥೆಗೆ ನಮ್ಮನ್ನು ಬೆಳೆಸಿರೋಂಥವ್ರು. ಹಾಗಾಗಿ ನನಗೆ ಅದು ಅಷ್ಟು ಆಗ್ಲಿಲ್ಲ, ಅಂದ್ರೆ ಉದ್ಯಮದಿಂದನೂ ಆಗ್ಲಿಲ್ಲ, ಮಾಧ್ಯಮದಿಂದನೂ ಆಗ್ಲಿಲ್ಲ.
ಆಲ್ ಆಫ್ ಸಡನ್ನು 2006 ನಮ್ಮ ಅಂಕಲ್ ಹಠಾತ್ ನಿಧನ ಆದಾಗ, ಸತ್ತಾಗ ಮ್ಯಾಸಿವ್ ಅಟ್ಯಾಕ್ ಆಗಿಬಿಟ್ಟು ತುಂಬ ಯೋಚನೆ ಬಂದ್ಬಿಡ್ತು. ಯಾಕೆಂದ್ರೆ ಫೈನಾನ್ಷಿಯಲಿ ಏನೂ ಇಲ್ಲ, ಅವ್ರ ಮಕ್ಕಳು ಚಿಕ್ಕವರು, ನಮ್ಮ ತಂದೆನೂ ಇಲ್ಲ, ನಮಗೆ ಏನು ಮಾಡೋದಪ್ಪ, ವಾಟ್ ನೆಕ್ಸ್ಟ್ ಟೋಟಲ್ ಆಗಿ ಬ್ಲ್ಯಾಂಕ್, ಏನು ಮಾಡೋದು ಅಂತೇಳಿ. ಆದರೆ ಒಂದು ವಿಶ್ವಾಸ ಇತ್ತು ನಮಗೆ, ಉದ್ಯಮನೂ ಬಿಡಲ್ಲ, ಒಂದು ಒಳ್ಳೆಯ ಹೆಸರಿರೋದ್ರಿಂದ, ಮತ್ತು ಪ್ರೆಸ್ಸು ಬಿಡಲ್ಲ ಅನ್ನೋ ಖಂಡಿತ ಇತ್ತು. ಕರೆಕ್ಟ್. ಆ ಟೈಮಲ್ಲಿ ನಮ್ಗೆ ಹೆಂಗೆ ಡಿಸ್ಟರ್ಬ್ ಆಯಿತು ವಿಜಯ್ ಅವರೇ ಅಂದರೆ, ಅವರು ಹೋದಾಗ ಮಾತಾಡ ಮಲ್ಲಿಗೆ ಕಮಿಟ್ ಆಗಿದ್ರು. ಓಕೆ. ಅಂದರೆ ಇನ್ನು 3 ದಿವಸಕ್ಕೆ ಮುಹೂರ್ತ ಇತ್ತು ಅಗ್ರಿಮಂನಲ್ಲಿ, ಇದರಲ್ಲಿ ಯಾವುದು ನಮ್ಮ ಬಳ್ಳಾರಿ ಇದರಲ್ಲಿ ಊರಲ್ಲಿ. ಇವತ್ತು ಆಲ್ ಆಫ್ ಸಡನ್ ಹೋಗ್ಬಿಟ್ರು ಅವರು. ಇನ್ನು 3 ದಿವಸಕ್ಕೆ ಮುಹೂರ್ತ ಇದೆ. ನನಗೆ ಅವತ್ತಾದ್ಮೇಲೆ ಸಂಡೇ ನಮ್ಮ ಅಂಕಲ್ ಹೋಗಿದ್ದು. ಮಂಡೇ ಬೆಳಗ್ಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರು ಫೋನ್ ಮಾಡಿ, ಮಗು ಏನಪ್ಪ ನೆನ್ನೆಲ್ಲ ಮುಗೀತಾ ಎಲ್ಲಾನು, ಹೆಂಗಿದೆಯಾ, ಬರ್ತೀಯಾ, ಕೆಲಸ ಮಾಡ್ತೀಯಾ, ನೀ ಕೆಲಸ ಮಾಡಂಗಿದ್ರೆ ನೀನು ಮಾಡು, ಅಕಸ್ಮಾತ್ ನಿನ್ಗಾಗಿಲ್ಲ ಬೇರೆ ಕೊಡ್ತೀವಿ ಅಂತಂದ್ರು. ಸೊ ಇಲ್ಲ ಮಾಡಲೇಬೇಕು, ಯಾಕೆಂದ್ರೆ ಬೇರೆ ಏನು ದಾರಿನೇ ಇಲ್ಲ, ಬೇರೆ ವಿದ್ಯೆನೂ ಗೊತ್ತಿಲ್ಲ, ಬೇರೆ ದಾರಿನೂ ಇಲ್ಲ, ಯಾವ್ದು ಮಾಡಬೇಕು ಹುಡ್ಕೊಂಡು ಹೋಗಬೇಕಾಗೆ ಟೋಟಲ್ ಬ್ಲ್ಯಾಂಕ್. ಇಲ್ಲ ಮೇಷ್ಟ್ರೆ ಬರ್ತೀವಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವ್ರ ಆಫೀಸ್ಗೆ ಹೋಗಿ, ಇವಾಗೆಲ್ಲ ವಾಟ್ಸಪ್ಪು ಆಮೇಲೆ ಇದರೆಲ್ಲ ಮೇಲಲ್ಲಿ ಕಳಿಸ್ಬಿಡ್ತೀವಿ ಇನ್ವಿಟೇಷನ್ಸ್. ಅವಾಗೆಲ್ಲ ಹಂಗೆಲ್ಲ ಇರಲಿಲ್ಲ. ಪ್ರತಿ ವಾರ 2-3 ದಿವಸ ಎಲ್ಲ ಪೇಪರ್ ಆಫೀಸ್ಗೆ ಹೋಗ್ತಾ ಇದ್ವಿ ಇಂಟಿಮೇಷನ್ ಕೊಡೋಕ್ಕೆ. ಸೈಕಲ್ ತುಳ್ಕೊಂಡು ಹೋಗ್ತಿದ್ವಿ, ಲೂನಲ್ಲಿ ಹೋಗ್ತಿದ್ವಿ, TVS ಅಲ್ಲಿ ಹೋಗ್ತಾ ಇದ್ವಿ. ಆಗಲ್ಲ, ತುಂಬಾ ಕಷ್ಟಪಟ್ಟೆ ಮುಂದೆ ಬಂದಿರೋದು. ಈಗ ಬಂದಿರೋರಿಗೆಲ್ಲ ತುಂಬಾ ಸುಖ ಇದೆ. ಬಟ್ ನಾವೆಲ್ಲ ಕಷ್ಟಪಟ್ಟಾಗ ತುಂಬಾನೇ ಇತ್ತು. ಲಿಟರಲಿ ಸೈಕಲ್ ಮೇಲೆ ಹೋಗ್ತಾ ಇದ್ದು. ಐ ಥಿಂಕ್ ನೀವು ನೋಡಿರ್ಬೇಕು, ನಾನು ಲೂನಾ TVS ಅಲ್ಲಿ ಬರ್ತಾ ಇದ್ದೀನಿ. ಹಂತವಾಗಿ ಅದು ಡೆವಲಪ್ ಆಗ್ತಾ ಹೋಯ್ತು. ಆ ಟೈಮಲ್ಲಿ ಅದು ಮುಹೂರ್ತ ಮುಗಿಸ್ಕೊಂಬಂದ್ವಿ. ಸೊ ಅವಾಗ ಒಂಚೂರು ಧೈರ್ಯ ಆಯಿತು. ಯಾಕೆಂದರೆ ಪ್ರತಿ ಪ್ರೆಸ್ ಮೀಟಲ್ಲೂ ನಮ್ಮ ಚಿಕ್ಕಪ್ಪ ಇರ್ತಾರೆ, ಅವ್ರ ಜೊತೆ ನಾವಿರ್ತೀವಿ ಅಂತ ನನಗೆ ಧೈರ್ಯ ಇರ್ತಾಯಿತ್ತು. ಒಬ್ಬನೇ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗಿತ್ತು ಅಂದರೆ ಆ ಧೈರ್ಯ ನನಗಿತ್ತು. ಯಾಕೆಂದ್ರೆ ಅಲ್ಲಿ ಏನೇ ಒಪ್ಪು ಆದ್ರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ಪತ್ರಕರ್ತಿದ್ದಾರೆ ಅಂತ ಖಂಡಿತ ಗ್ಯಾರಂಟಿ ಇತ್ತು. ಆ ಗ್ಯಾರಂಟಿನ ಇವತ್ತಿಗೂ ಇಟ್ಕೊಂಡು ನಾನು, ಅಲ್ವಾ. ಸಾಮಾನ್ಯವಾಗಿ ನಮ್ಮ ಸಂಸ್ಥೆಯಿಂದ ನಾವು ಯಾರು ತಪ್ಪು ಮಾಡಲ್ಲ. ನಾನಾಗ್ಲಿ, ನಮ್ಮ ಸುನಿಲ್ ಆಗಲಿ, ವಾಸು ಆಗಲಿ, ನಮ್ಮ ಸ್ಟಾಫ್ ಯಾರು ತಪ್ಪು ಮಾಡಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಗೊತ್ತಿಲ್ಲ ತಪ್ಪಾದಾಗ ನಾನು ಸರಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಸರ್ ನಂಗೆ ಗೊತ್ತಾಗಿಲ್ಲ, ನನ್ನ ಕಡೆ ಮಿಸ್ಟೇಕ್ ಆಗೋಯ್ತು, ವೆರಿ ಸಾರಿ, ಕ್ಷಮಿಸಿ ಅಂತಲೇ ಕೇಳ್ತೀನಿ. ಅದನ್ನು ತಪ್ಪೇನಿಲ್ಲ, ಗೊತ್ತಿಲ್ಲದೆ ಆಗಿರೋಂಥದ್ದು. ಅಲ್ಲಿಂದ ವಾಪಸ್ಸು ಏನಾಯಿತು, ಜರ್ನಿ ಶುರು ಆಯಿತು. ಆವಾಗ ಮುಂಗಾರು ಮಳೆ ಒಪ್ಕೊಂಡಿದ್ರು, ದುನಿಯಾ ಫಿಲಮ್ ಒಪ್ಕೊಂಡಿದ್ರು ನಮ್ಮ ಅಂಕಲ್ ಇದ್ದಾಗಲೇ. ಅವ್ರು ಹೋದ್ಮೇಲೆ 2 ರಿಲೀಸ್ ಆದಮೇಲೆ ಬ್ಲ್ಯಾಕ್ ಬ್ಲಾಸ್ಟ್ ಆಗೋಯ್ತು ಸಿನಿಮಾ. ತುಂಬ ಚೆಂದಾಗಿ ಹೋಯ್ತು ಸಿನಿಮಾ. ಅವಾಗ ಏನಾಯ್ತು, ಇವಾಗ ಥರ ಕಾಂಪಿಟೇಷನ್ ಇರಲಿಲ್ಲ. ನಮ್ಮ ಎಲ್ಲ ಹಳೆ PRಗಳೆಲ್ಲ ನಾವೆಲ್ಲ ಯಾರಿದ್ವಿ, ಸೀನಿಯರ್ಸ್ಗಳು, ನಾಗೇಂದ್ರ ಅವರಾಗ್ಬೋದು, ಹರೀಶು, ವಿಜಯ್ ಕುಮಾರ್ ಇವರೆಲ್ಲ ಇತ್ತಲ್ವಾ. ನಮಗೆ ಅವ್ರ ಕಾಂಪಿಟೇಟರ್ ಅಲ್ಲ ಪಾಪ, ಯಾಕೆಂದ್ರೆ ಎಲ್ಲ ಒಂದೇ ದೋಣಿಲ್ ಪ್ರಯಾಣ ಮಾಡ್ತಿದ್ದವರು. ಇವಾಗ ಅದು ಬೇರೆ ತರ ಆಗೋಗಿದೆ. ಅದ್ರ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಹಾಗಾಗಿ ಆ ಜರ್ನಿ ಕಷ್ಟ ಆಯಿತು. ಅಲ್ಲಿ ಆಗಿನ ನಮ್ಮ ಕೆಲವು PRಗಳು ನಮ್ಗೆ ಅವಾಗ ಮೈಂಡ್ ಡಿಸ್ಟರ್ಬ್ ಮಾಡಿದ್ದು ಉಂಟು. ಯಾಕೆಂದ್ರೆ ನಾವು ಯಾರು ನಮ್ಮವರು ಅಂತ ಅನ್ಕೊಂಡ್ವಿ, ಆ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿಲ್ಲ. ನಮ್ಮವರೇ ಕೆಲವರೆಲ್ಲ ದೊಡ್ಡ ಸ್ಟಾರ್ ಹತ್ರಕ್ಕೆ ಹೋಗ್ಬಿಟ್ಟು, ಇಲ್ಲ ಅವರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮಗೆ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಹತ್ರಕ್ಕೆ ಹೋಗಿದ್ರು, ಮಿಸ್ಗೈಡ್ ಮಾಡಿ. ಆವಾಗ ಗಂಡುಗಲಿ ಕುಮಾರ್ ರಾಮ ಅಂತ ಹೇಳಿ ಸಿನಿಮಾ ನಡೀತಾ ಇತ್ತು. ನಮ್ಮ MS ರಾಮಯ್ಯ ಅವ್ರದ್ದು, ಭಾರ್ಗವ್ ಅವರು ಡೈರೆಕ್ಟರ್, ಶಿವರಾಜ್ ಕುಮಾರ್ ಅವರು ನಾಯಕತ್ವದ್ದು. ಅವರು ಕೂಡ ಪಾಪ ಪಟಾಭಿರಾಮ್ ಅವರು 10 ದಿವಸ ಆದಮೇಲೆ ವಾಪಸ್ ಅವರೇ ಫೋನ್ ಮಾಡಿ ನಾಳೆ ಬರ್ತೀರಾ ಆಫೀಸ್ಗೆ ಅಂತ ಹೇಳಿದ್ರು. 13 ದಿವಸ ಆದಮೇಲೆ ಬರ್ತಾ ನಿಮ್ಮ ಚಿಕ್ಕಪ್ಪನ ಮಗನೂ ಕರ್ಕೊಂಬನಿ ಅಂತಂದ್ರು. ನಾನು 14-15 ದಿವಸ ಆದಮೇಲೆ ನಮ್ಮ ತಮ್ಮನ ಕರ್ಕೊಂಡೋದೆ, ಸುನಿಲ್ ಅವ್ರ ಮಗನ ಕರ್ಕೊಂಡೋದ್ಮೇಲೆ ಏನು ವೆಂಕಟೇಶ್ ಎಲ್ಲ ಮುಗೀತು ಅಂತಲ್ಲ, ಯೋಗಕ್ಷೇಮ ಎಲ್ಲ ಕೇಳಿದ್ರು. ಆಯಿತು ಅಂತಂದೆ. ಕೆಲಸ ಮುಂದುವರಿಸ್ತೀರಾ ಅಂತಂದರು. ಖಂಡಿತ ಮುಂದುವರಿಸ್ತೀನಿ ಸರ್ ಅಂತಂದೆ. ಆಯಿತು ನೀವು ಮಾಡಿ. ಯಾರೋ ಪಾಪ ಬೇರೆಯವ್ರು ಕೇಳ್ಕೊಂಡು ಬಂದಿದ್ರು, ಹಾಗಾಗಿ ಇಲ್ಲಪ್ಪ ಇನ್ನು ಹೋಗಿ 4-5 ದಿವಸ ಆಗಿದೆ, ಅವ್ರ ಮನೆ ಕಾರ್ಯ ಎಲ್ಲ ಮುಗಿಲಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತಂದರು. ಅಂದಾಗ ಅವರೆಲ್ಲ ಧೈರ್ಯ ಕೊಟ್ಟಿದ್ದೆ. ಇವತ್ತರೆಗೂ ನಮ್ಮ ಸಂಸ್ಥೆ ನಡ್ಕೊಂಡು ಬಂದಿದೆ. ಹೋಗ್ಬೇಕಾದ್ರೆ ಒಂದು ಕವರ್ ಕೊಟ್ಟರು, ಒಂದು 50,000 ರೂಪಾಯಿದು ಇಟ್ಕೊಳ್ಳಿ, ನಿಮ್ಗೆ ಏನಾರ ಬೇಕಾಗತ್ತೆ ಅಂತೇಳಿ. ನಮಗೇನು ರೆಮ್ಯುನರೇಷನ್ ಕೊಡಬೇಕಾಗಿತ್ತೋ ಸಂಬಳ ಬಿಟ್ಟು ಅವ್ರ ಪಾಪ 50,000 ರೂಪಾಯಿ ಕೊಟ್ಟರು. ಈ ಟೈಮಲ್ಲಿ ನಾನು 100% ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳ್ತೀನಿ. ಕರೆಕ್ಟ್. ಆರಂಭದಲ್ಲಿ ನಿಮ್ಮ ಚಿಕ್ಕಪ್ಪ ಮಾಡಿದ ಮೊದಲ ಸಿನಿಮಾ ಯಾವುದು? ಸೊಸೆ ತಂದ ಸೌಭಾಗ್ಯ ಅಂತ. ಹೌದು, ವಿಷ್ಣುವರ್ಧನ್ ಸಾರು ಇಂದ ಪಿಕ್ಚರ್ ಶುರು ಆಯಿತು. ಅಂಕಲಗಿ ಅಂತ ಹೇಳ್ಬಿಟ್ಟು SD ಅಂಕಲಗಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವ್ರ ಗುರುಗಳು. ಇವತ್ತೇನೋ ನಾವು ಇಂಡಸ್ಟ್ರಿನಲ್ಲಿ ಇದ್ದೀವಿ ಅಂತಂದ್ರೆ ಮೂಲ ಕಾರಣನೇ ಅಂಕಲಗಿ ಮತ್ತು ಮಿತ್ರರು. ಅವ್ರ ಪಾರ್ಟ್ನರ್ಶಿಪ್ 4 ಜನ ಇದ್ರು. ಅಂಕಲಗಿ, ಸುರೇಂದ್ರ ಇಂಗಳೆ ಮತ್ತು ಚಂದ್ರನವರ್ ಅಂತ ಹೇಳಿ, ಹೆಬ್ಲಿಕರ್ ಅಂತ ಹೇಳಿ 4 ಜನ ಇದ್ರು. ಆ ಟೈಮಲ್ಲಿ ಏನಾಗ್ತಿತ್ತು, ನಮ್ಮ ಚಿಕ್ಕಪ್ಪ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ರು. ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು, ಸಿನಿಮಾ ಬಗ್ಗೆ ಒಲವಿತ್ತು. ಅವರು ಆ ಟೈಮಲ್ಲಿ ಯಾವುದು
ಸಿನಿಮಾಗಳು ಓಡ್ತಾ ಇತ್ತು, ಆ ಸಿನಿಮಾ 100 ಡೇಸ್ ಹೋಗಿರೋಂಥ ಆ ಟೀಮನ್ನು ಕರೆದು ನಮ್ಮ ಮಾಡಲ್ ಹೈಸ್ಕೂಲಲ್ಲಿ ಕರೆದು ಸನ್ಮಾನ ಎಲ್ಲ ಮಾಡ್ತಾ ಇದ್ರು. ಆ ಸನ್ಮಾನ ಮಾಡಿದ್ರಿಂದ ಎಲ್ಲ ರಿಪೋರ್ಟ್ ಎಲ್ಲ ಪೇಪರ್ ಆಫೀಸ್ಗೂ ಕೊಡ್ತಾ ಇದ್ರು, ಅದು ಪಬ್ಲಿಷ್ ಆಗ್ತಾ ಇತ್ತು. ಅದೇ ಥರ ಅತ್ತೆಗೆ ತಕ್ಕ ಸೊಸೆಯನ್ನು ಸಿನಿಮಾದು ಕರೆಸಿ ಮಾಡಿದಾಗ ಅಂಕಲಗಿ ಅವ್ರ ಮಿತ್ರ ಕರೆದು ಆನರ್ ಮಾಡಿದಾಗ ಅದೆಲ್ಲ ಪೇಪರ್ಗೂ ಕೊಟ್ಟಿದ್ವಿ, ಎಲ್ಲ ಪೇಪರ್ಲು ಬಂತು. ಆವಾಗ ಅವ್ರಿಗೆ ಐಡಿಯಾ ಬಂತು ಅಂಕಲಗಿ ಅವ್ರಿಗೆ, ನಮ್ದು ಕರೆದು 100 ಡೇಸ್ ಹೋಗಿರೋಂಥ ಸಿನಿಮಾದು ಪ್ರಚಾರನೇ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಇದನ್ನು ನಾವು ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ರೆ ಇನ್ನೂ ಫಸ್ಟ್ ಕ್ಲಾಸ್ ಆಗತ್ತಲ್ವ ಅಂಥೇಳಿ ಕರೆಸಿ ವಾಪಸ್ಸು ನಾನು ಪಿಕ್ಚರ್ ಕೆಲಸ ಮಾಡ್ತೀನಪ್ಪ ಅಂತೆಲ್ಲ ಹೇಳಿ ಅಲ್ಲಿಂದ ಜರ್ನಿ ಶುರು ಆಯಿತು. ಎಸ್, ನಿಮ್ಮ ಜರ್ನಿ ಶುರುವಾಯಿತು ಮಾತಾಡ್ ಮಲ್ಲಿಗೆ. ಮಾತಾಡ ಮಲ್ಲಿಗೆ ಅಲ್ಲಿಂದ ಇಲ್ಲಿವರೆಗೂ ಮಾತಾಡ್ತಾನೆ ಇದೆ. ಹೌದು, ಅದು ನಿಂತಿಲ್ಲ. ಹೌದು ಹೌದು. ಎಸ್ ಸರ್, ಫಸ್ಟ್ ಸಿನಿಮಾ ಆಯಿತು, ಅದಾದಮೇಲೆ ಒಂದಿಷ್ಟು ಏರಿಳಿತಗಳು ಕಾಮನ್ ಆಗ್ತವೆ ಲೈಫಲ್ಲಿ. ಹೌದು, ಅಂದರೆ ಒಂದು ಸಿನಿಮಾ ಬರುತ್ತೆ, ಒಂದು ಸಿನಿಮಾ ಕೈ ತಪ್ಪೋಗುತ್ತೆ. ಹೌದು. ನಿಮಗೆ ಅವಾಗ ಒಂದು ಭದ್ರ ಬುನಾದಿ ಸಿಕ್ಕಂಗಾಯಿತು. ನೀವೇ ಹೇಳ್ದಂಗೆ ನನಗೆ ಸಿನಿಮಾ ಪತ್ರಕರ್ತರು ಅಂದರೆ ಒಂದು ರೀತಿಯ ಬ್ರದರ್ಸ್ ಥರ ಇದ್ದಂಗೆ ಅಂತೆಲ್ಲ ಹೇಳಿದ್ರೆ, ಅವರ ಜೊತೆಗೆ ನಿಮ್ಮ ಏನು ಪ್ರಚಾರಕರ್ತ ಕೆಲಸನೂ ಕೂಡ ಆಯ್ತು. ಹೌದು. ಓಕೆ, ನೀವು ಅಲ್ಲಿಂದ ಚಿಕ್ಕಪ್ಪ 1,500-2,000 ಸಿನಿಮಾ ಮಾಡಿದ್ರು, ಅಲ್ಲಿಂದ ಈಚೆಗೆ ನೀವು 1,000 ಸಿನಿಮಾ ಮಾಡಿದ್ವಿ. 1,500 ಸಾವಿರ ಮೇಲಾಗಿದೆ. 1,500. ನಾವು ಹೆಂಗೆ ಅಂತಂದ್ರೆ ಯಾವ್ದು ರಿಲೀಸ್ ಆಗುತ್ತೋ ಅಷ್ಟು ಲೆಕ್ಕ. 350-400 ಫಿಲ್ಮ್ ತಯಾರಾಗಿ 300 ಪಿಕ್ಚರ್ 250 ಪಿಕ್ಚರ್ ರಿಲೀಸ್ ಆದ್ರೆ ಬಹುತೇಕ ಒಂದು 60-75%. ಇವಾಗೆಲ್ಲ ಬೇರೆ 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 ಪಿಯರ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ, ಅದೆಲ್ಲ ಒಂಚೂರು ಹಂಚೋಗಿದೆ. ಹಂಗ್ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ 70% ನಮ್ದೇ, 70-75% ನಮ್ದೇ ಇರ್ತಾ ಇತ್ತು. ಹಾಗಾಗಿ ನೀವು 20 ವರ್ಷಕ್ಕೆ 100 ಪಿಕ್ಚರ್ ಅಂತಂದ್ರು 1,500-1,25 ಸಾವಿರ ನಾವು ಇಂಡಿವಿಜುವಲ್ ಮಾಡುವಂಥ ಸಿನಿಮಾ. ನಿಮ್ಮ ಚಿಕ್ಕಪ್ಪನ ತುಂಬ ಒಳ್ಳೆಯ ಗುಣ ಅಂದರೆ ಯಾವುದು? ಅವರು ನಗು, ಆಯ್ತಾ, ಅವ್ರ ನಡತೆ, ಯಾರಿಗೂ ಏನು ಬೈತಿರ್ಲಿಲ್ಲ, ಯಾವ ಥರ ನಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅವ್ರಿಗೇನೋ ಒಂಚೂರು ಮನಸ್ಸಿಗೆ ನೋವಾಗ್ಬಿಡ್ತು ಅಂದರೆ ಕೊರಗ್ಬಿಡೋರು, ಸೈಲೆಂಟ್ ಆಗ್ಬಿಡೋರು, ಕೊರಗ್ಬಿಡೋರು. ಈಗ ಯಾರೋ ಜರ್ನಲಿಸ್ಟು ಏನೋ ಒಂದು ತುಟಾಯಿಸ್ ಅಂದರೆ ಬೇಕು ಅಂತ ಅನ್ನೋದಿಲ್ಲ, ಏನಯ್ಯ ನೀನು ಈ ಥರ ಮಾಡಿಬಿಟ್ಟಿ ಅಂತಂದ್ರೆ ಕೊರಗೋರು, ನಾನು ತಪ್ಪಾಗಿ ನಡ್ಕೊಂಡ್ಬಿಟ್ನಾ, ತಪ್ಪಲ್ವಾ ನಾನು ಮಾಡಿದ್ದು ಅಂತೇಳಿ ಅಲ್ವಾ. ಆಮೇಲೆ ಟೈಮು, ಪಕ್ಕ ಟೈಮು 9-9:30 ಗಂಟೆ ಮುಹೂರ್ತ ಅಂದರೆ 8:15 ಗಂಟೆಗೆ ಅಲ್ಲಿರಬೇಕು. ಅದು ನಮ್ಗೆ ಹೇಳ್ಕೊಟ್ರು. ಹೌದು, ದುಡ್ಡಿಂದೆ ಹೋಗ್ಬೇಡ, ಹೆಸರಿಂದ ಹೋಗು. ಹೆಸರು ಲೈಫ್ ಲಾಂಗ್ ದುಡ್ಡು ಮಾಡ್ಕೊಡದಂತೆ, ದುಡ್ಡು ತುಂಬ ಶಾರ್ಟ್ ಟೈಮ್ ಅಂತೆ, ಹೆಸರು ಹೊಟ್ಟೋಗತ್ತಂತೆ ಅವಾಗ. ಸೊ ನಾವು ಅವರು ಹಾದಿಯಲ್ಲಿ ನಡ್ಕೊಂಡ್ ಬರ್ತಾ ಇದೀವಿ. ಅವ್ರ ಹೆಸರಿಗೆ ಎಲ್ಲೂ ಕೂಡ ಬರದಂಗೆ, ಎಲ್ಲೂ ಕೆಟ್ಟ ಹೆಸರು ಬರದಂಗೆ ನಡ್ಕೊಂಡ್ ಬರ್ತಾ ಇದೀವಿ. ಅದಕ್ಕೆ ನೀವುಗಳು ಸಾಕ್ಷಿ ಇದ್ರಿ. ಎಸ್, ನಿಮ್ಮ ಚಿಕ್ಕಪ್ಪ ನಿಮಗೆ ಯಾವತ್ತಾದರೂ ಬೈದಿದ್ರೆ ಯಾವ ಕಾರಣಕ್ಕೆ ಬೈಸ್ಕೊಂಡು? ಕಾಪಟೆ. ನನ್ನಷ್ಟು ಬೈಸ್ಕೊಂಡ್ರವರು ಅವ್ರ ಮಕ್ಕಳೇ ಬೈಸ್ಕೊಂಡಿಲ್ಲ. ಸುನಿಲು ಬೈಸ್ಕೊಂಡಿಲ್ಲ, ನಮ್ಮ ತಂಗಿ ಅಶ್ವಿನಿ ಅಂತ ಹೇಳಿ ಅವಳು ಬೈಸ್ಕೊಂಡಿಲ್ಲ. ಮಾಡಿದ ತಪ್ಪುಗಳೇನು ಅಂತ ಮುಂಗೋಪ ಜಾಸ್ತಿ. ಅದೇ ಹೇಳಿದ್ ನನಗ, ಅವರು ಟೈಮ್ ತುಂಬಾ ಟೈಮ್ ಕೀಪ್ ಅಪ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ ಜಾಸ್ತಿ. ಆಯ್ತಾ, ಅವ್ರನ್ನ ಗಾಡಿಲಿ ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಈಗ 10:15 ಗಂಟೆಗೆ ಅಲ್ಲಿ ಇರ್ಬೇಕಾದ್ರೆ 9:00 ಮನೆ ಬಿಡ್ಬೇಕಾಗಿತ್ತು. ನಾನು 9:45-10 ಗಂಟೆ ಆದ್ರೂ ಕೂಡ ರೆಡಿ ಆಗೋ ಸ್ಥಿತಿಲಿ ಇರ್ತಾ ಇದ್ದೆ. ಕೇರೆ ಮಾಡ್ತಿರ್ಲಿಲ್ಲ, ಸೀದಾ ಆಟ ಹಿಡ್ಕೊಳ್ಳೋರು ಹೋಗೋರು ಅಷ್ಟೇನೆ. ಆಯ್ತಾ, ನನ್ನಷ್ಟು ಬೈಸ್ಕೊಂಡ್ರವರು ಯಾರು ಜಗತ್ತಲ್ಲೇ ಸಿಗಲ್ಲ. ನಮ್ಮ ತಂದೆ ನಮ್ಮ ತಾಯಿನೂ ಬೈದೆ ನನಗೆ, ಬೈಸ್ಕೊಂಡ. ಇವತ್ತು ಅವ್ರು ಬೈದಿದ್ದಕ್ಕೇನೆ, ಅವ್ರ ಆಶೀರ್ವಾದ, ಅವ್ರ ಬೈಗಳೇ ಇವತ್ತು ನನ್ನ ಜೀವನಕ್ಕೆ ದೊಡ್ಡದು ಒಂದು ವರ ಆಗಿದೆ. ನಿಜ, ಅದು ಒಪ್ಕೊಳ್ಳೇಬೇಕಿಲ್ಲ, ಖಂಡಿತ. ಸೊ ಈ ಜರ್ನಿಯಲ್ಲಿ ನೀವು ಮಾಡುವಾಗ ಎಂದಾದರೂ ಬೇಸರ ಅನಿಸಿದ್ದು ನಿಮಗೆ? ಅಂದರೆ ನಾನು ಯಾಕಾರ ಈ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತ ಅನ್ಸಿದ್ದು ಯಾವ ಥರ ಅನ್ಸಿದ್ದು? ಇಲ್ಲ, ಅನಿಸಿಲ್ಲ ಸರ್. ತುಂಬ ಖುಷಿ ಪಟ್ಟು ಬಂದಿದ್ದು. 49 ವರ್ಷ ಕನ್ನಡ ಚಿತ್ರರಂಗ ನಮ್ಮನ್ನು ಸಾಕಿದೆ. 92 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಇದೆ ಅಂತಂದ್ರೆ ನಾವು ಲೈಫ್ ಲಾಂಗ್ ಕೃತಜ್ಞತೆ ಆಗಿರ್ಬೇಕಾಗಿರೋದು ನಾವು ಇಡೀ ಇಂಡಸ್ಟ್ರಿಗೆ, ಸರ್ವರಿಗೂ ಕೂಡ. ಕರೆಕ್ಟ್. ಡೈರೆಕ್ಟರ್ ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಕಲಾವಿದರಾಗ್ಬೋದು, ಪಾಠ್ಯವರು ಯಾರೇ ಆದ್ರೂ ಕೂಡ ಒಂದ್ ಸೈಡ್ ಅದಾದ್ರೆ ಇನ್ನೊಂದ್ ಸೈಡ್ ಮಾಧ್ಯಮ. ಕರೆಕ್ಟ್. ಇವಾಗ ಬೇರೆ ಮಾಧ್ಯಮ ಎಲ್ಲ ಬಂದಿದೆ, ಆಯ್ತಾ. ಅವಾಗ ಇದ್ರಿ ಪ್ರಿಂಟ್ ಮೀಡಿಯಾನೇ, ಉದ್ಯಮ ಆಗೋಯ್ತು. ಹೌದು. ನಾವು ಇಷ್ಟು ಅಂದ್ರೆ 92 ವರ್ಷ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ದೇ ಇದೆ ಅಂತಂದ್ರೆ ಇನ್ನು ಎಷ್ಟು ನಮ್ಗೆ ಅದು ಕೊಟ್ಟಿದೆ. ನಾವ್ ಎಷ್ಟು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗಿದೀವಿ. ನಮ್ಮಲ್ಲಿ ಎಜುಕೇಶನ್ ಆಯ್ತು, ಮದ್ವೆಗಳಾಯ್ತು, ಮುಂಜಿ ಆಯ್ತು, ಮನೆ ಕಟ್ಟಾಯ್ತು. ಎಲ್ಲಿಂದ ಬಂತು ಅರ್ನಿಂಗ್ಸ್? ಬೇರೆ ಕೆಲಸ ಗೊತ್ತಿಲ್ಲ, ಕೊಟ್ಟಿದ್ದೆ ಸಿನಿಮಾ ಅಷ್ಟೇ. ಖಂಡಿತ 100% ಸಿನಿಮಾದಿಂದನೇ ನಾವು ಇವತ್ತೇನಾರ ಇದೀವಿ ಅಂತಂದ್ರೆ, ನಮ್ಮ ಜೀವನ ನಡೀತಿದೆ ಅಂತಂದ್ರೆ ನಮ್ಮ ಫ್ಯಾಮಿಲಿದು ಸಿನಿಮಾಯಿಂದನೇ. ನೀವು ಆಗಿನ ಸಿನಿಮಾ ರಂಗನ ನೋಡಿದಿರಿ, ಪ್ರೆಸೆಂಟ್ ಸಿನಿಮಾ ರಂಗನ ಕೂಡ ನೋಡ್ತಾ ಇದ್ದೀರ. ಆಗಿನ ಸಿನಿಮಾ ರಂಗ ಹೇಗಿತ್ತು,
ಈಗಿನ ಸ್ಥಿತಿಗತಿ ಹೇಗಿದೆ? ಇಲ್ಲ, ಆಗಿನ ಸಿನಿಮಾ ರಂಗ ತುಂಬಾ ಚೆನ್ನಾಗಿತ್ತು, ಚಿತ್ರರಂಗ ತುಂಬಾನೇ ಚೆನ್ನಾಗಿತ್ತು. ಯಾಕೆ ನಾನು ತುಂಬಾ ಬೇಗ ಎಂಗೇಜ್ ಅಲ್ಲಿ ಬಂದ್ಬಿಟ್ಟೆ. 86, 87 ಅಂತಂದಾಗ ಅವಾಗೆಲ್ಲ ಅಂಬರೀಷ್ ಅವರು, ಪ್ರಭಾಕರ್ ಅವರು, ಶಂಕರ್ ಅವರು, ವಿಷ್ಣುವರ್ಧನ್ ಅವರೆಲ್ಲ ಪೀಕ್ ಅಲ್ಲಿರುವಂತ ಇದ್ದಂಥದ್ದು ಕಾಲ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು 80% ನಾವೇ ಮಾಡಿರೋದಕ್ಕೆ ಅಂತ ನಂಗೆ ತುಂಬಾ ಹೆಮ್ಮೆ ಆಗತ್ತೆ ಅಲ್ವಾ. ನಮ್ಗೆ ಹೇಳದಲ್ಲ, ಮತ್ತೆ ಯಾರು ಕಾಂಪಿಟೇಟರ್ ಇಲ್ಲ, ಯಾರು ಇಲ್ಲ, ಒಬ್ಬರೇ ಮಾಡ್ಕೊಂಡು ಹೋಗ್ತಾ ಇದ್ದು. ಆಮೇಲೆ ವಾಪಸ್ ನಾಗೇಂದ್ರ ಅವ್ರು ಬಂದ್ರು, ಆಮೇಲೆ ಹರೀಶ್ ಅವ್ರು ಬಂದ್ರು, ಅವರು ರಾಜ್ಕುಮಾರ್ ಅವ್ರ ಕಂಪನಿಗೆ ಪರ್ಮನೆಂಟ್ PR ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಸರ್ ಬಂದ್ರು. ಆಮೇಲೆ ನಮ್ ಚಿಕ್ಕಪ್ಪನ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಲಿಂಗರಾಜು, ಆಮೇಲೆ ಅವ್ರು ಇಂಡಿವಿಜುವಲ್ PR ಆದ್ರು. ಬಟ್ ಆ ಚಿತ್ರರಂಗ ತುಂಬಾ ಚೆನ್ನಾಗಿತ್ತು ವಿಜಯ್ ಅವರೇ. ಯಾಕೆಂದ್ರೆ ಎಲ್ಲ ಕೈಗೆ ಸಿಗೋರು, ಮಾತಿಗೆ ಸಿಗೋರು, ಊಟಕ್ಕೆ ಸಿಗೋರು ಎಲ್ಲ ಜೊತೆಗೇನೆ ಹೊಂದಾಣಿಕೆ ತುಂಬಾ ಇತ್ತು. ಆಗ ಚಿಕ್ಕ ಮನೇಲಿ ನಾವ್ ಇದ್ದಿದ್ದು, ಆಗಿನ ಹೀರೋಗಳು ನಮ್ಮ ಮನೆಗೆ ಬರ್ದಿರೋ ಯಾವ ಹೀರೋನು ಇಲ್ವೇ ಇಲ್ಲ. ಅಷ್ಟು ಜನ ಒಂದು ವಿಶ್ವಾಸಕ್ಕೆ ಬಂದ್ಯಾರ ನಮ್ಮ ಮನೆಗೆ. ಒಂದ್ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅಷ್ಟು ಜನ ಅಟೆಂಡೆನ್ಸ್. ಕರೆಕ್ಟ್. ಒಂದ್ ಕಡೆ ಮಾಧ್ಯಮದವರು ಅಟೆಂಡೆನ್ಸ್ ಆಗ್ತಾ ಇದ್ರು, ಕಲಾವಿದರಾಗ್ಬೋದು, ನಿರ್ಮಾಪಕ, ನಿರ್ದೇಶಕರು, ಈ ಕಡೆ ಪತ್ರಕರ್ತರು ಎಲ್ಲ ಅಟೆಂಡ್ ಮಾಡೋರು. ಅಂದ್ರೆ ತುಂಬಾ ಹೊಂದಾಣಿಕೆ ಇತ್ತು, ಅನ್ಯೂನ್ಯತೆ ಇತ್ತು. ಏನೋ ಒಂದ್ ಕಷ್ಟ ಸುಖ ಹೇಳ್ಕೋಬೇಕಾದ್ರೆ ಸಿಗ್ತಾ ಇದ್ರು. ಎಂತ ವಿಷ್ಣುವರ್ಧನ್ ಅವರಾಗ್ಬೋದು, ಶ್ರೀನಾಥ್ ಅವರಾಗ್ಬೋದು, ಆಗಿನ ಹೀರೋಗಳು, ಎಷ್ಟು ಜನ ಹೀರೋಗಳು ಸರ್, ಎಲ್ಲ ಕೈಗೆ ಸಿಗೋರು, ಕೈಗೆ ಸಿಗ್ತಾ ಇದ್ರು. ಕಲ್ಯಾಣ್ ಕುಮಾರ್ ಅವರಾಗ್ಬೋದು, ಉದಯ್ ಕುಮಾರ್ ಅವರಾಗ್ಬೋದು, ನಾವು ತುಂಬಾ ಹತ್ರದಿಂದ ನೋಡಿದೀವಿ, ತುಂಬಾ ಹತ್ರದಿಂದ ನೋಡಿದೀವಿ. ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು, ಅವ್ರ ಜೊತೆ ಕೆಲಸ ಮಾಡಿದೀವಿ. ಯಾವ್ಯಾವ ಕಲಾವಿದ್ರು ಅವಾಗ ಅವ್ರದ್ದು ಓನ್ ಪ್ರೊಡಕ್ಷನ್ ಮಾಡೋದು ನಾವೇ PRO ಆಗ್ತಾ ಇದ್ದು ಅಲ್ವಾ. ಎಲ್ಲ ಸಹಭೋಜನ ಅಂತ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದು. ಈಗ ಕಾಲ ಬದಲಾಗಿದೆ. ಈಗಿನ ಕಲಾವಿದರಿಗೆ ಪ್ರೈವೇಸಿ ಬೇಕು, ಆಗ ಕ್ಯಾರವೇನು ಅಂತ ಬಂತು, ಯಾರು ಹೊಂದಾಣಿಕೆ ಇರೋದಿಲ್ಲ. ಕರೆಕ್ಟ್. ಮುಂಚೆ ಲ್ಯಾಂಡ್ ಲೈನ್ ಇತ್ತು, ಫೋನ್ ಮಾಡ್ತು ಅಂತಂದ್ರೆ ಕಮ್ಯುನಿಕೇಶನ್ ಬಹಳ ಈಸಿ ಇತ್ತು. ಹೌದು, ನಮ್ಮಲ್ಲಿ ಫೋನ್ ಅಲ್ಲ, PP ಫೋನ್ ಇದ್ದಿದ್ದು. ಯಾರ ಮಾಡ್ಬೇಕಾದ್ರೆ ಮನೆ ಹತ್ರಕ್ಕೆ ನಮ್ಮ ಮನೆ ಕಾರ್ನಲ್ಲಿ ಶೆಟ್ರುದು PP ಫೋನ್ ಇತ್ತು, ಅವ್ರು ಅಲ್ಲಿಂದ ವಾಪಸ್ ಬಂದು ಹೇಳೋರು. ಈ ಕಡೆ ಅದಾದ್ಮೇಲೆ ಎಷ್ಟೋ 85, 86 ಆದ್ಮೇಲೆ ಟೂರಿಸ್ಟ್ ಹೋಟೆಲ್ ನಮ್ಮ ಅಂಕಲಗಿ ಅವ್ರದ್ದೇ ರೂಮ್ ಇತ್ತು, ಪರ್ಮನೆಂಟ್ ರೂಮ್ ನಂಬರ್ 9 ಅಂತ ನಮ್ಗೆ ಕೊಟ್ಬಿಟ್ಟಿದ್ರು. ಯಾಕೆ ನಮ್ಮ ಶಿಷ್ಯಂಗೆ ಕೊಡ್ತೀವಿ ಅನ್ಬಿಟ್ಟು ಅವ್ರು ಯಾವಾಗಲೂ ಬರ್ತಾ ಇದ್ದಲ್ವಾ, ಹುಬ್ಳಿಲಿ ಇದ್ದಿದ್ದವರು, ಅದೇ ನಮ್ಮ ಆಫೀಸ್ ಆಗಿತ್ತು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಟೂರಿಸ್ಟ್ ಬಹಳ ಒಂದು ಅದ್ಭುತವಾದ ಜಾಗ ಅದು. ಎಲ್ಲಾ ಪತ್ರಕರ್ತರು ಅಲ್ಲಿಂದ ಬಂದಾಗ ಅಲ್ಲೇ ಉಳ್ಕೊಂಡು. ಹೌದು, ಉಳ್ಕೊಂಡು ಆ ಅಣ್ಣವರು ಹೈಲ್ಯಾಂಡ್ಸ್ ಹೋಟೆಲ್ ಟೂರಿಸ್ಟ್ ಜಾಗ ಅದು. ಸಿನಿಮಾದವ್ರಿಗೆ ಪತ್ರಕರ್ತರ ಪ್ರಿಯವಾದ ಜಾಗ ಅದು. ಕರೆಕ್ಟ್. ಕಾನಿಷ್ಕ ಹೋಟ್ಲ್ ಇತ್ತು, ಟೂರಿಸ್ಟ್ ಹೋಟ್ಲ್ ಇತ್ತು, ಆಮೇಲೆ ಹೈಲ್ಯಾಂಡ್ಸ್ ಹೋಟ್ಲು ಪರ್ಮನೆಂಟ್ ರಾಜ್ಕುಮಾರ್ ಅವರು ಇಳ್ಕೋತಾ ಇದ್ರು. ಸೊ ತುಂಬಾ ವ್ಯತ್ಯಾಸ ಇದೆ ವಿಜಯ್ ಅವರೇ. ಇವತ್ತು ಯಾರು ಕೈಗೆ ಸಿಗಲ್ಲ ಪಾಪ ಅವರು. ಅಂದ್ರೆ ಕೈಗೆ ಸಿಗಲ್ಲ ಅಂತಂದ್ರೆ ಎಲ್ಲಾನು ಫ್ಯಾನ್ಸ್ ತುಂಬಾ ಆಗೋಗ್ಬಿಡ್ಯಾರೆ. ಅವ್ರ ಆಚೆ ಕಡೆ ಬರ್ಬೇಕಾರೋ ಜೀವನ ಅಂದ್ರೆ ಏನಾಗೋಗ್ಬಿಡುತ್ತೆ, ಅದು ಏನಾಗತ್ತೆ, ಏನು ಆಗೋದಿಲ್ಲ, ಬೌನ್ಸರ್ಸ್ ಬೇಕೇ ಬೇಕಾಗತ್ತೆ. ಇವತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತಿಗೂ ಹೋಲ್ಸ್ಕೋತು ಅಂತಾರೆ ಆಗಿನ ಜೀವನ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಆಮೇಲೆ ನಾವು ಯಾವ ಕಲಾವಿದ್ರ ಜೊತೆ ನಾವು ಹೆಂಗೆ ಸ್ಪಂದಿಸ್ತೀವಿ ಅಂತ ಅನ್ನೋದು ಗೊತ್ತಾಗತ್ತೆ. ಈಗ ಯಾರೇ ದೊಡ್ಡ ಆರ್ಟಿಸ್ಟ್ ಬಂದಾಗ್ಲೂ ಕೂಡ ನಮ್ಮ ಜೊತೆಗೆ ಎಲ್ಲಾನು ಚೆನ್ನಾಗಿದ್ದಾರೆ. ಅವ್ರು ಎಷ್ಟೇ ರಶ್ ಇದ್ರು ಕೂಡ ಅಲ್ಲಿಂದ ವೇವ್ ಮಾಡೋದು ಅಥವಾ ವಿಶ್ ಮಾಡೋದು, ಅದನ್ನ ನಾವು ಸಂಬಂಧ ಇಟ್ಕೊಂಡಿದೀವಿ. 3,500 ಸಿನಿಮಾ ಸುಲಭದ ಮಾತಲ್ಲ. ಹೌದು. ಯಾಕಂದ್ರೆ ಇವತ್ತು ಒಂದು ಸಿನಿಮಾ 2 ಸಿನಿಮಾ PR ಮಾಡೋ ಅಷ್ಟೊತ್ತಿಗೆ ಆ PR ಸಾಕಾಗ್ಬಿಟ್ಟಿರ್ತಾನೆ. ಅಂದ್ರೆ ಈಗಿನ ಡಿಜಿಟಲ್ ಕಾಲದಲ್ಲಿ ಮಾಡ್ಬಿಡ್ಬೋದು, ಕುತ್ಕೊಂಡಾಗ್ಲೇ ಜಸ್ಟ್ ಫಿಂಗರ್ ಟಿಪ್ಸ್ ಅಲ್ಲೇ ಎಲ್ಲ ನಿಮಗೆ ಸಿಕ್ಕೋಗುತ್ತೆ. ಆದ್ರೆ ಅವಾಗ ನೀವು ಸೈಕಲ್ ತೊಳ್ಕೊಂಡು ಹೋಗಿ ಲೆಟರ್ ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಟೈಮಲ್ಲಿ ಬರಬೇಕು ಅಂತ ಹೇಳಿ ಆಗಿಂದ ಈಗಿನವರೆಗೂ ನೀವು ಮಾಡೋದಿದೆಯಲ್ಲ, ಆ ಜರ್ನಿ ತುಂಬ ದೊಡ್ಡದು. ಹೌದು. ನಿಮ್ಮ ಬತ್ತಳಿಕೆಯ ಸಿನಿಮಾಗಳಲ್ಲಿ ಒಂದಿಷ್ಟು ಸಕ್ಸಸ್ಫುಲ್ ಸಿನಿಮಾಗಳ ಹೆಸರು ಹೇಳೋದಾದ್ರೆ ಯಾವುದು? ಆಲ್ಮೋಸ್ಟ್ ತುಂಬಾ ಸಿನಿಮಾಗಳಿದೆ, ಒಂದು 80% ಸಕ್ಸಸ್ಫುಲ್ ಇರೋದು. ಆಗಿನ ತಗೊಂಡ್ರು ಕೂಡ ಸಕ್ಸಸ್ಫುಲ್ ಇರೋದು. ನೀವು ಈಶ್ವರಿ ಪ್ರೊಡಕ್ಷನ್ಸ್ ಎಲ್ಲ ನಾವು ಪರ್ಮನೆಂಟ್ ಆಗಿ ಮಾಡ್ತಾ ಇದ್ವಿ, ದ್ವಾರಕೀಶ್ ಅವರು ಪರ್ಮನೆಂಟ್ ಆಗಿ ಮಾಡ್ತಾ ಇದ್ವಿ, KC ಮೂವೀಸ್ ಅವ್ರು ಮಾಡ್ತಾ ಇದ್ವಿ, ಎಲ್ಲ MP ಶಂಕರ್ ಅವ್ರು ಮಾಡ್ತಾ ಇದ್ವಿ, ಚಂದುಲಾಲ್ ಜೈನ್ ಅವ್ರು ಮಾಡ್ತಾ ಇದ್ವಿ, BM ವೆಂಕಟೇಶ್ ಅವ್ರು ಮಾಡ್ತಾ ಇದ್ವಿ ಅಲ್ವಾ. ಎಲ್ಲ ಪರ್ಮನೆಂಟ್ PR ಇದ್ದಾಗ ಆಗಿಂದ ನೀವು ಹಿಟ್ ತಗೊಂಡಾಗ ಲೆಕ್ಕ ಹಾಕೊಂಡ್ರೆ ಆಗಿಂದ ಇದೆ. ರಾಜ್ಕುಮಾರ್ ಅವ್ರದ್ದು ಸಿನಿಮಾ PR ಪರ್ಮನೆಂಟ್ ಆಗಿ ಬೇರೆಯವರು ಇದ್ರು, ನಮ್ಗೆ ಆಸೆ ಇತ್ತು ಮಾಡಬೇಕು ಅಂತ ಹೇಳಿ. ಆ ಆಸೆ ನೆರವೇರಿಸ್ಕೊಟ್ಟಿದ್ದು ಅಂತಂದ್ರೆ ಭಗವಾನ್ ಸರ್, ದೊರೈ ಭಗವಾನ್ ಅವರು. ಯಾವ ಸಿನಿಮಾ ಮಾಡಿದ್ರು? ನಾವೊಂದು 5-6 ಪಿಕ್ಚರ್ ಮಾಡಿದೀವಿ ಅಷ್ಟೇ. ರಾಜ್ಕುಮಾರ್ ಅವ್ರದ್ದು ಹೊಸ ಬೆಳಕು ನಾವೇ ಮಾಡಿದ್ವಿ, ಆಮೇಲೆ ಕೆರಳಿ ಸಿನಿಮಾ ಮಾಡಿದ್ವಿ, ಆಮೇಲೆ ಐ ಥಿಂಕ್ ನಂಗೆ ಗೊತ್ತಿರೋ ಸಮಯದ ಗೊಂಬೆ, ಈ ತರದೆಲ್ಲ. ಆಗಿನ ಕಾಲದಲ್ಲಿ ನಮ್ಮಲ್ಲಿ ಶೀಲ್ಡ್ ಜೋಡ್ಸಕ್ಕೆ ಇರ್ಲೇ ಇರ್ಲಿಲ್ಲ, ಅಷ್ಟು ತುಂಬೋಗಿತ್ತು. ಅಬ್ಬಾಯಿ ನಾಯ್ಡು ಅವ್ರದ್ದು ಎಲ್ಲಾ ಫಿಲಮ್ಗಳು ಹಿಟ್ ಫಿಲಮ್ಗಳು. ಆಯ್ತಾ. ಈಗ ನಾವು ಬಂದಾದ್ಮೇಲೆ ನೋಡ್ಬೇಕಾದ್ರೆ ದುನಿಯಾ ಅಲ್ಲಿಂದ ಶುರು ಆಯ್ತು, ಆಮೇಲೆ ಮುಂಗಾರು ಮಳೆ ಶುರು ಆಯ್ತು. ಎಲ್ಲ ಹಿಟ್ಗಳು, ಎಲ್ಲ ಹಿಟ್ಟು. ಉಪೇಂದ್ರದ ಎಲ್ಲ ಸಿನಿಮಾಗಳು ಮಾಡಿದ್ರು. ದರ್ಶನ್ ಸರ್ ಆಗ್ಬೋದು, ಸುದೀಪ್ ಅವ್ರದ್ದು,
ಉಪೇಂದ್ರ ಅವ್ರದ್ದು, ಸಾಲಕ್ಕೂ ಸಿನಿಮಾಗಳು ವಿಜಯ್ ಅವರೇ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮಗೆಲ್ಲ ಏನು ಅಂತಂದ್ರೆ ಹಿಟ್ ಪಿಕ್ಚರ್ಗಳೇ ಜಾಸ್ತಿ ನಮಗೆ ಸಿಕ್ಕಿರೋದು ಖುಷಿ ಆಗತ್ತೆ. ಅತಿ ಹೆಚ್ಚು ಸಿನಿಮಾಗಳು ಮಾಡೋದು ಅಂದ್ರೆ ನಿಮ್ಮ ಚಿಕ್ಕಪ್ಪ ಕಾಲದಿಂದ ಕೂಡ ನೀವು ಅತಿ ಹೆಚ್ಚು ಸಿನಿಮಾ ಮಾಡಿದ್ದಂದ್ರೆ ಯಾವ ಹೀರೋ ಮಾಡಿದ್ರು, ಯಾವ ಹೀರೋದ್ ಮಾಡಿದ್ದು ಅಂತ ಹಂಗೆ ಲೆಕ್ಕ ಹಾಕೊಂಡ್ರೆ ಆ ಕಾಲದಲ್ಲಿ ವಿಷ್ಣುವರ್ಧನ್ ಸರ್ದು ಆಲ್ಮೋಸ್ಟ್ ಒಂದು 90%, ಅಂಬರೀಷ್ ಅವ್ರದ್ದು 90%, ಆಯ್ತಾ, ಎಲ್ಲ ಹೌದು ಪ್ರಭಾಕರ್ ಅವ್ರದ್ದು. ಅಲ್ಲಿಂದ ವಾಪಸ್ಸು ಬಂದ್ರಿ ಎಲ್ಲ ಯಾವ ಹೀರೋದು ಮಾಡಿಲ್ಲ ಅನ್ನೋದು ಇಲ್ವೇ ಇಲ್ಲ. ನೀನ್ ನಂಬರ್ ತಗೊಂತು ಅಂತಂದ್ರೆ ಹೈಯೆಸ್ಟ್ ನಂಬರ್ ಅಲ್ಲಿ ಬಂದು ನಿಂತ್ಕೊಳ್ಳೋದು ನಮ್ದೆ. ಅದನ್ನ ನಮಗೊಂದು ಖುಷಿ ಆಗತ್ತೆ. ಆಗಿನ ಹೀರೋ ಆಗ್ಬೋದು ಅಥವಾ ಈಗಿನ ಹೀರೋ ನಂಬರ್ ಕೆಳಗಿಳಿದಿಲ್ವಲ್ಲ, ಏರ್ತಾನೆ ಇದೆ. ಅಷ್ಟೇ ಅದು ಉಳಿಸ್ಕೊಂಡ್ ಬಂದಿದ್ದೀರಿ. ಖಂಡಿತವಾಗ್ಲು. ಸರ್, ನಿಮ್ಮ ಆ ಕಾಲದಲ್ಲಿ ತುಂಬಾ ಕಂಫರ್ಟ್ ಝೋನ್ ಅನ್ನೋ ಹೀರೋ ಯಾರಿದ್ರು ನಿಮಗೆ? ಬಂದ ತಕ್ಷಣ ಬಾರಯ್ಯ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಮಾತಾಡಂತ ಎಲ್ಲರೂ ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ಏನ್ ಗೊತ್ತಾ, ಬೇಸರ ಆಗತ್ತೆ. ಎಲ್ಲ ನಮ್ಗೆ ಬೇಕಾದವ್ರೆ. ಹೌದು, ಜಾಸ್ತಿ ನಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಅವ್ರು ಆಗ್ಬೋದು. ಅಂಬರೀಷ್ ಅವ್ರದ್ದು ಸಿನಿಮಾನೇ ಮಾಡಿದ್ವಿ. ಅಂಬರೀಷ್ ಅವ್ರದ್ದು PRO ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರೊಡಕ್ಷನ್ ಮಾಡಿದ್ವಿ. ಹೌದು. ನಮ್ ಚಿಕ್ಕಪ್ಪ ಹೋಗ್ಬಿಟ್ಟು ಒಂದ್ ಸಿನಿಮಾ ಮಾಡ್ಬೇಕು, ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಒಂದ್ ಸಿನಿಮಾ ಮಾಡ್ಬೇಕು, ಮಾಡು, ಯಾರು ಬೇಡ ಅಂತಾರೆ, ಮಾಡು, ಯಾರು ಬೇಡ ಅಂತಾರೆ, ನೀ ಮಾಡೋ ಕತೆ ಚೆನ್ನಾಗಿರ್ಬೇಕು, ಕತೆ ಚೆನ್ನಾಗಿತ್ತು ಅಂತಂದ್ರೆ ನಾನ್ ನೋಡಪ್ಪ ಆಕ್ಟ್ ಮಾಡ್ತೀನಿ ಅಂತ ಹೇಳಿ. ಈ ಹೊಂದಾಣಿಕೆ ಅಂತ ಹೇಳಿದ್ನಲ್ಲ, ಇದು ಹೊಂದಾಣಿಕೆ ಅಂತಂದ್ರೆ ಕೈಗೆ ಸಿಗ್ತಾರೆ ಅಂತ ಹೇಳಿದ್ರೆ ಹೀಗೆ ಈಗ ಕೈಗೆ ಸಿಗೋದು ಕರೆಕ್ಟ್ ಅಲ್ವಾ, ಫೋನಿಗೆ ಸಿಗಲ್ಲ. ಹೌದು, ಫೋನ್ ಮಾಡಿ ಬೆಳಗ್ಗೆ ಬಂದ್ಬಿಡು ವುಡ್ಲ್ಯಾಂಡ್ಸ್ಗೆ ಅಂತ ಹೇಳಿ, ಅಲ್ಲಿಂದ ಇಮಿಡಿಯೇಟ್ ಆಗಿ ಡಿ ರಾಜೇಂದ್ರ ಬಾಬು ಅವ್ರಿಗೆ ಫೋನ್ ಮಾಡಿ ಕತೆ ಹೇಳ್ಸಕ್ಕೆ ರೆಡಿ ಮಾಡಿ ಕಾನಿಷ್ಕಾ ಹೋಟ್ಲಿಗೆ ಬಂದ್ರು ಅಂಬರೀಷ್ ಅವರು. ಕತೆ ಕೇಳಿ ಕತೆ ಸೂಪರ್ ಆಗಿದೆ ಅಂತ ಹೇಳಿ ಅವರೇ ಪಾಲ್ ಚಂದಾನಿ ಅವ್ರನ್ನ ಫೈನಾನ್ಷಿಯಲ್ ಕೊಟ್ಟು ಸಿನಿಮಾ ಶುರು ಮಾಡಿಸಿ ಸಿನಿಮಾ ಮುಗಿಸೋಕೆ ಎಲ್ಲ ಮಾಡಿಕೊಟ್ರು ಅವರು. ಅದೇ ಒಲವಿನ ಹುಡುಗರು. ಹೌದು, ದುಡ್ಡು ಕೊಟ್ಟು ಡೇಟು ಕೊಟ್ಟು ಅವರು ದುಡ್ಡು ಇಸ್ಕೊಳ್ದಂಗೆ ರೆಮ್ಯುನರೇಷನ್. ಇದು ಯಾರು ಮಾಡ್ತಾರೆ ಸರ್? ಅವ್ರ ಕಾರಲ್ಲೇ ಅವತ್ತು ಒಬ್ಬ ಹೀರೋ ಒಂದ್ ಯಾವ್ದೋ ಇನಾಗ್ರೇಷನ್ ಮಾಡಕ್ಕೋಸ್ಕರನೇ ಕಮರ್ಷಿಯಲ್ ಆಗಿದೆ, ಕಮರ್ಷಿಯಲ್ ಆಗಿ ತಗೊಳ್ತಾರೆ. ಪರಿಸ್ಥಿತಿನೂ ಹಾಗೆ ಇದೆ. ಹೌದು ಅದ್ರ ಆ ಕಾಲದಲ್ಲಿ ಮಾಡಿದ್ರು. ಆಮೇಲೆ ಇನ್ನೊಂದು, ಆ ಒಲವಿನ ಹುಡುಗರ ಸಂದರ್ಭದಲ್ಲಿ ಕತೆ ವಿಚಾರವಾಗಿ ಅಂಬರೀಷ್ ಒಂದು ಸೀನ್ ವಿಚಾರವಾಗಿ ಏನೋ ಸ್ವಲ್ಪ ಡಿಸ್ಕಷನ್ ಬಹಳ ಮಾಡಿದ್ರಂತೆ ಅಂತ. ಅಲ್ಲ, ಅದೇ ಆಸಿಡ್ ಹಾಕಿದ ಸೀನ್ದು. ಅದೇ ಈಗ ಏನಾಯ್ತು ಅಂದ್ರೆ ಕತೆ ಪೂರ್ತಿ ಹೇಳ್ಬಿಡಿದ್ವಿ. ಫಸ್ಟ್ ಹಾಫ್ ಒಂಥರ ಕತೆ ಇದೆ, ಸೆಕೆಂಡ್ ಹಾಫ್ ಒಂದು ಕತೆ ಇದೆ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲಾವಿದ್ರು ಮಾಡಿದ್ರು. ಅಂಬರೀಷ್ ಅವರು ಫಸ್ಟ್ ಹಾಫ್ ಅಲ್ಲಿ ಒಂದು ಏನೋ ಒಂದು ಲವ್ ಮಾಡೋ ಒಂದು ಬಾಯಾಗಿ ಕಾಣಿಸ್ಕೋತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಜವಾಬ್ದಾರಿಯ ಬರುತ್ತೆ. ಲವ್ ಅಪ್ಸೆಟ್ ಆದಾಗ ಏನಾಗತ್ತೆ, ಲೀಲಾವತಿ ಅವರು, ಬಾಲಕೃಷ್ಣ ಅವರು, ನಮ್ಮ ಧರ್ಮ ಕೀರ್ತಿರಾಜ್ ಅವ್ರ ಫಾದರ್ ಕೀರ್ತಿರಾಜ್, ಅವ್ರು ಎಂತೆಂತ ಕಲಾವಿದ್ರು, ಏನ್ ಕತೆ ಸಖತ್ತಾಗಿತ್ತು ಮಾತ್ರ ಅದು. ಬಾಬು ಅವ್ರಿಗೆ ಏನು ಅಂತಂದ್ರೆ ಫುಲ್ ರಿಚ್ ಆಗಿರೋದೇ ಅಭ್ಯಾಸ ಆಗೋಗಿದೆ. ಆಗೆಲ್ಲ ಮದ್ರಾಸಲ್ಲಿ ಎಲ್ಲಾನು ನಡೀತಾ ಇತ್ತು, ಸಾಂಗ್ ರೆಕಾರ್ಡಿಂಗ್ ಆಗ್ಬೋದು, ಶೂಟಿಂಗ್ಗಳೆಲ್ಲ ಆಗ್ತಾ ಇತ್ತು. ನಾವು PRO ಆದಾಗ ನಮ್ಮ ಚಿಕ್ಕಪ್ಪ ಅವರು ವಾರಕ್ಕೆ 3-4 ದಿವಸ ಆಲ್ಮೋಸ್ಟ್ ಮದ್ರಾಸಲ್ಲೇ ಎಲ್ಲ ಕೆಲಸಗಳು ಇರ್ತಾ ಇದ್ದು. ಇದೆಲ್ಲ ಕತೆ ಎಲ್ಲ ಆದ್ಮೇಲೆ ಯಾವ್ದೋ ರೆಕಾರ್ಡಿಂಗಿಗೆ ಅಂತ ಅಂದ್ಬಿಟ್ಟು ಹೋಗ್ಯಾರೆ. ಪ್ರಸಾದ್ ರೆಕಾರ್ಡಿಂಗ್ ಸ್ಟುಡಿಯೋ, ಅದ್ಭುತವಾದ ಸ್ಟುಡಿಯೋ, ಅದು ಫಸ್ಟ್ ಕ್ಲಾಸ್ ಆಗಿತ್ತು. ಬಾಬು ಸುಧೀಂದ್ರ ಇಲ್ಲಿ ಮಾಡ್ಬಿಟ್ರೆ ಸಖತ್ತಾಗಿರುತ್ತೆ ನಮ್ಮ ಪಿಕ್ಚರ್ದು ಸಾಂಗ್ ರೆಕಾರ್ಡಿಂಗ್ನ ನೋಡಿ, ಏನೋ ಟ್ರೈ ಮಾಡು ಅಂತ ಹೇಳಿದ್ದಾರೆ. ಅವಾಗ ಇದ್ದಿದ್ದು ಯಾರು, ವೀರಸ್ವಾಮಿ ಅವರು ಅಲ್ಲೇ ಇದ್ದಿದ್ದು, ನಮ್ಮ ಪ್ರೊಡ್ಯೂಸರ್ ಅವರು. ಆಯ್ತಾ, ನಮ್ಮ ಅಂಕಲ್ಗೆ ಚೆನ್ನಾಗಿ ಇದ್ರು ಅವರು. ಆಯ್ತಾ, ಸೀದಾ ಮನೆಗೆ ಹೋದ್ರು. ಯಾವಾಗ ಬಂದು ಊರಿಗೆ ಅಂತ ಕೇಳಿದ್ರು. ಇವತ್ತು ಬಂದೆ, ಬೇರೆ ಯಾವುದೋ ಕೆಲಸ ಮೇಲೆ ಬಂದಿದೆ ಅಂತ ಹೇಳಿ. ನಂಗೊಂಚೂರು ದುಡ್ಡು ಬೇಕು. ಯಾವ್ದಕ್ಕೋ ದುಡ್ಡು ಅಂತ ಕೇಳಾರಂತವ್ರು. ಎಷ್ಟು ಬೇಕು ಅಂತ, 25,000 ರೂಪಾಯಿ ಬೇಕು. ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂಬರೀಷ್ನ ಹಾಕೊಂಡು. ಸಾಂಗ್ ರೆಕಾರ್ಡಿಂಗ್ ಪ್ರಸಾದ್ ಲ್ಯಾಬ್ಗೆ ಹೋಗಿದೆ, ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು ಅಂತ. ಎಂ ರಂಗರಾವ್ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ. ಆಯ್ತಾ, ಅಲ್ಲಿ ಹೋಗಿ ಕಂಪೋಸ್ ಮಾಡಿಸಿ, ಒಲವಿನ ಹುಡುಗರೆ ಕೊಡಲೇನು ಟೈಟಲ್ ಟ್ರ್ಯಾಕ್ ಇತ್ತಲ್ಲ, 2 ಸಾಂಗ್ ಶೂಟ್ ಇದು ಮಾಡ್ಕೊಂಡೆ ರೆಕಾರ್ಡಿಂಗೇ ಮಾಡ್ಕೊಂಡ್ಬಂದ್ಬಿಟ್ರು. ವೀರಸ್ವಾಮಿ 25,000 ಕೊಟ್ರು. ಅಂದ್ರೆ ಅದೇ ವಾಪಸ್ ಬಾಂಡಿಂಗ್ ಇತ್ತು. ಅಂದ್ರೆ ಒಬ್ಬ ವ್ಯಕ್ತಿ ನಂಬ್ತಾ ಇದ್ರು. ಆಗಿನ ಕಾಲ 25,000 25 ಲಕ್ಷ ಖಂಡಿತವಾಗ್ಲೂ ಅಲ್ವಾ? ಅಲ್ವಾ, ನಿಂಗೆ ಯಾಕೆ ದುಡ್ಡು ಅಂತ ಕೇಳಿದ್ರಂತವ್ರು. ಅದಕ್ಕೆ ಇಲ್ಲ, ಒಂದು ಪಿಕ್ಚರ್ ಮಾಡ್ತಾ ಇದೀವಿ, ಅಂಬರೀಷ್ ಅವ್ರನ್ನ ಹಾಕೊಂಡು ಡೇಟ್ ಕೊಟ್ಟಿದ್ದಾರೆ, ಆಯ್ತು ಒಳ್ಳೇದಾಗ್ಲಿ ಬಿಡು ಅಂತ ಹೇಳಿ, ಏನೋ ಇದ್ರೆ ಕೇಳು ಅಂತ ಹೇಳಿ ಅವರು ಪಾಪ ಹೇಳಿದ್ರು. ಫೈನಾನ್ಸ್ ಗಿನಾನ್ಸ್ ಎಲ್ಲಾನು ಕತೆ ಎಲ್ಲ ಓಕೆ ಆದ್ಮೇಲೆ ಇಷ್ಟಾಗಿ ಮಾಡಿದ್ಯಾರೋ ಎಲ್ಲ ಪಾಲ್ದಾರಿಕೆಯಲ್ಲೇ ಮಾಡಿದ್ದದನ್ನ. ಎಂ ರಾಮನ್ ಅವರು, ಆಮೇಲೆ ಮಂಜುನಾಥ್ ಬಾಬು ಅಂತ ಹೇಳಿ ಈಶ್ವರಿ ಪ್ರೊಡಕ್ಷನ್ಸ್ ಮ್ಯಾನೇಜರ್ ಆಗಿದ್ರು. ಡಿ ರಾಜೇಂದ್ರ ಬಾಬು, ನಮ್ಮ ಅಂಕಲ್ ಜೊತೆಗೆ ಇನ್ನೊಬ್ರು ಅಸಿಸ್ಟೆಂಟ್ ರಾಮೂರ್ತಿ ಅಂತಿದ್ರು ಮುಂಚೆ. ಅವರೆಲ್ಲ ಸೇರಿಸಿ ಆ ಸಿನಿಮಾ ಮಾಡಿದ್ವಿ, ಒಲವಿನ ಹುಡುಗರೆ. ಪಿಕ್ಚರ್ ಸೂಪರ್ ಹಿಟ್ ಆಯ್ತು. ಹೌದು, ಹುಬ್ಳಿ 40 ವಾರ ಹೋಯ್ತು, ಮೈಸೂರು 100 ಡೇಸ್ ಹೋಯ್ತು, ಬೆಂಗಳೂರು 100 ಡೇಸು, ಮಂಡ್ಯ 100 ಡೇಸು. ಅದ್ಭುತವಾಗಿ ಸಿನಿಮಾ ಹೋಯ್ತು. ಬಟ್ ಆಗ ವ್ಯಾಪಾರದಲ್ಲಿ ನಾವು ಸೋತ್ವಿ.
ಸ್ವಲ್ಪ ಏರುಪೇರು ಆಯ್ತು. ಅಂದ್ರೆ ಏನಾಯ್ತು ಅಂದ್ರೆ ಪಿಕ್ಚರ್ ಎಲ್ಲ ರೆಡಿ ಆದ್ಮೇಲೆ ಗಾಂಧಿನಗರದಲ್ಲಿ ಯಾರ್ಯಾರು ಟಾಪರ್ಸ್ ಅಂತಿದ್ರು ಅವ್ರಿಗೆಲ್ಲ ಸಿನಿಮಾ ತೋರಿಸಿದ್ವಿ. ಅಂಬರೀಷ್ ತುಂಬಾ ಪೀಕಲ್ ಇದ್ರು. ಅವ್ರ ಕಾನ್ಫಿಡೆನ್ಸ್ ಇತ್ತು ಅಂಬರೀಷ್ ಅವ್ರಿಗೆ, ಪಿಕ್ಚರ್ ಕತೆ ಸಖತ್ತಾಗಿದೆ, ಬೇರೆ ಜಾನರ್ ನಾನು ಸಿನಿಮಾ ಮಾಡಿದೀನಿ, ಮಾಮೂಲಿ ಜಾನರ್ ಬಿಟ್ಬಿಟ್ಟು ಒಳ್ಳೇದಾಗತ್ತೆ ಅನ್ನೋದಿತ್ತು. ಆ ಕಾನ್ಫಿಡೆನ್ಸ್ ನಮಗೂ ಇತ್ತು. ನಮ್ಗೆ ಹೇಳಿದವ್ರು ಏನು ಅಂತಂದ್ರೆ, ಅಲ್ಲಪ್ಪ ನೀನು ಅಂಬರೀಷ್ ಪೀಕಲ್ ಇದ್ದಾಗ ಸಿನಿಮಾ ಮಾಡಿದ್ಯಾ, ಹೇಳಿ ಕೇಳಿ PRO ನೀನು, ಅಷ್ಟು ನಿಮ್ಗೇನು ಅಷ್ಟು ಸಂಪಾದನೆ ಇಲ್ಲ, ಸಾಲ ಬೇರೆ ಮಾಡ್ಕೊಂಡ್ಬಿಡಿದ್ರಿ ಎಲ್ಲ ಸೇರ್ಕೊಂಡು, ಎಲ್ಲ ಪ್ರಶ್ನವರೆಲ್ಲ ಸಾಲ ಮಾಡ್ಬಿಡಿದ್ರಿ, ಹೆಚ್ಚು ಕಮ್ಮಿ ಅದು ಏನಾಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಮಕ್ಕ ಫುಲ್ ಸುಟ್ಟೋಗಿದೆ ಅಂಬರೀಷ್ ಅವ್ರದ್ದು. ಇದು ಯಾರು ನೋಡ್ತಾರೆ, ಯಾರು ಒಪ್ತಾರೆ, ಯಾರು ಸಿನಿಮಾ ನೋಡ್ತಾರೆ, ಇದನ್ನ ಏನೇನಾಗುತ್ತೋ ಕಮ್ಮಿ ಮಾರ್ಕೊಂಡ್ಬಿಡಿ, ಮಾರ್ಬಿಟ್ಟು ಸಾಲ ತೀರ್ಸ್ಕೊಡಿ, ಇಲ್ಲ ಸಾಲಗಾರ ಆಗ್ಬಿಡ್ತೀರಿ ಅಂತೇಳಿ ಭಯ ಹುಡ್ಸ್ಬಿಟ್ಟು ಹಾಗೇನಾಯ್ತು, ವ್ಯಾಪಾರದಲ್ಲಿ ಕಡಿಮೆಗೆಲ್ಲ ಮಾರ್ಬಿಟ್ಟು, ಯಾಕೆಂದ್ರೆ ಪಾಲವ್ರಿಗೆ ದುಡ್ಡು ಕೊಡ್ಬೇಕಾಯ್ತು. ಅಂಬರೀಷ್ ಅವರ ಒಂದು ಜಾಮೀನ್ ಮೇಲೆ ಕೊಟ್ಟಿದ್ದ ದುಡ್ಡನ್ನ, ಹಾಗಾಗಿ ಸಾಲ ತೀರಿಸ್ಬಿಟ್ವಿ ಎಲ್ಲಾನು. ಪಿಕ್ಚರ್ ಸೂಪರ್ ಹಿಟ್ ಆಯ್ತು, ಸಬ್ಸಿಡಿನೂ ಬಂತು, 1.25-2 ಲಕ್ಷ ರೂಪಾಯಿ ಆ ಟೈಮಲ್ಲಿ. ಅಂಬರೀಷ್ ಅವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ. ಸಬ್ಸಿಡಿ ಬಂದ್ಮೇಲೆ ನಾವ್ ಯಾರು ತಗೊಳ್ಳೋದು ಬೇಡ, ತಗೊಂಡೋಗಿ ಕೊಟ್ಬಿಡೋಣ ಅಂಬರೀಷ್ ಅವರಿಗೆ ಅಂತ ದೊಡ್ಡ ಗುಣ ಆಯ್ತು. ಅವ್ರ 5 ಜನನು ಒಂದೇ ಸಮ ಮನಸ್ಸಿಂದ ಎಲ್ಲ ಮೈಸೂರಿಗೆ ಹೋಗಿ ಕೊಟ್ಟಾಗ, ಇಲ್ಲ ನಿಮ್ಗೆ ಏನೂ ಆಗಿಲ್ಲ ಅಂತ ನಂಗೆ ಗೊತ್ತಾಯ್ತು, ವ್ಯಾಪಾರದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ನೀವೇ ಇಟ್ಕೊಳ್ಳಿ ಅಂತ ಅಂದಾಗ, ಇಲ್ಲ ಸರ್ ಬೇಡ ನೀವು ಇಟ್ಕೊಳ್ಳಿ, ಅದನ್ನ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರ ಅಂತ ಹೇಳಿ ದೊಡ್ಡ ಉಪಕಾರ ಮಾಡಿದ್ರು, ತುಂಬಾ ದೊಡ್ಡ ಉಪಕಾರ. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರಿ ಪ್ರೊಡಕ್ಷನ್, ಒಟ್ಟು ಪಾರ್ಟ್ನರ್ಶಿಪ್ ಅಲ್ಲೇ 6-7 ಸಿನಿಮಾ ಮಾಡಿದ್ರು. 6-7 ಸಿನಿಮಾನು ಕೂಡ ಪತ್ರಕರ್ತರ ಪಾರ್ಟ್ನರ್ಶಿಪ್ ಅಲ್ಲೇ ಮಾಡಿದ್ದು. ಒಂದು ಬಾಂಡಿಂಗ್, ಒಂದು ಹೊಂದಾಣಿಕೆ ಇತ್ತು. ಅದಾದ್ಮೇಲೆ ಗಣೇಶನ್ ಮದುವೆ ಅಂತ ಅಂದ್ಬಿಟ್ಟು ಒಂದ್ ಮಾಡಿದ್ವಿ. ವಿಶ್ವಸಾಗರ್, ನಮ್ಮ ಸೂರ್ಯಿಂದ ಅವರು, ಆಮೇಲೆ ಪದ್ಮನಾಭರಾಜು ಅಂತಿದ್ರು, ಚಿತ್ರರಸಿಕ ಸಂಘ ಎಲ್ಲ ಮಾಡ್ತಾ ಇಲ್ಲ ಅವರು, ರಾಮೂರ್ತಿ ಎಲ್ಲ ಸೇರ್ ಮಾಡಿದ್ದು. ಅದಾದ್ಮೇಲೆ ನಗು ನಗುತನಲ್ಲಿ ಅಂತ ಒಂದ್ ಮಾಡಿದ್ವಿ, ಗುಂಡನ್ ಮದ್ವೆ ಅಂತ ಒಂದ್ ಮಾಡಿದ್ವಿ, ಪಟ್ಟಣಕ್ಕೆ ಬಂದ ಪುಟ್ಟ ಅಂತ ಒಂದ್ ಮಾಡಿದ್ವಿ. ಆಮೇಲೆ ಇವ್ರದ್ದು ನಮ್ಮ ಲಹರಿ ರೆಕಾರ್ಡಿಂಗ್ ಕಂಪನಿ ವೇಲು ಮತ್ತು ಮನೋಹರ್ ಸರ್ ನಾಯ್ಡು ಅವ್ರಿಗೆ ಗಣೇಶನ್ ಗಲಾಟೆ ಅಂತ ಹೇಳಿ ಒಂದು ಅನಂತನಾಗ್ ಅವ್ರ ಸಿನಿಮಾ ಮಾಡ್ಬೇಕಾಗಿತ್ತು. ಪೂರ್ತಿ ಸೀಸನ್ ಬಂತ, ಗಣೇಶನ್ ಮದುವೆ ಸೀಸನ್ ಇತ್ತಲ್ಲ ಅವಾಗ. ಆದ್ಮೇಲೆ ಗಣೇಶನ್ ಗಲಾಟೆ ಅಂತ ಹೇಳಿ ಎಲ್ಲ ಪಾಪ ಅನಂತನಾಗ್ ಅವರು ಡೇಟ್ ಎಲ್ಲ ಕೊಟ್ಟು ಎಲ್ಲ ಆಗಿತ್ತು. ಪಣಿ ರಾಮಚಂದ್ರ ಅವ್ರ ಕತೆ ಎಲ್ಲ ಒಪ್ಸಿ ಎಲ್ಲ ಆಗೋಗಿತ್ತು. ಅದ್ರಲ್ಲಿ ಹರಿಯವ್ರಿಗೆ ಮಾಡಬೇಕು ಅಂತಾನೆ ಇದ್ದಿದ್ದು. ಕತೆ ಎಲ್ಲ ಓಕೆ ಮಾಡಿಸಿದ್ವಿ ಮನೋಹರ್ ನಾಯ್ಡು ಅಣ್ಣ ಅವ್ರಿಗೆ. ಅವರೆಲ್ಲ ಓಕೆ ಮಾಡಿ ಗೋ ಹೆಡ್ ಅಂತೆಲ್ಲ ಹೇಳಿದ್ರು. ಕಾಂಟ್ರಾಕ್ಟ್ ತಗೊಂಡ್ವಿ ಅದನ್ನ. ಒಂದು ಪಿಕ್ಚರ್ ಫಸ್ಟ್ ಕಾಪಿ ತೆಗೆದು ನಾವು ನಿಮಗೆ ಕೊಡ್ತೀವಿ, ಇಷ್ಟು ದುಡ್ಡು ಕೊಟ್ಬಿಡಿ ಅಂತ ಹೇಳಿ. ಆಮೇಲೆ ಅನಂತನಾಗ್ ಅವ್ರಿಗೆ ಎಲೆಕ್ಷನ್ ಬಂದ್ಬಿಡ್ತು. ಪಾಪ ಅವ್ರು ಕರೆದು ಹೇಳಿದ್ರು, ನಂದು ಬಿಡ್ತಾ ಇಲ್ಲ, ಐ ಥಿಂಕ್ ರಾಮಕೃಷ್ಣ ಹೆಗಡೆ ಅವರು ಪೀರಿಯಡ್ ಅಲ್ಲಿ ಬಿಡ್ತಾ ಇಲ್ಲ, ಹೌದು ನೀವು ಬೇರೆಯವ್ರನ್ನ ಇಟ್ಕೊಂಡು ಮಾಡಿ ಸಿನಿಮಾನ ಅಂತ ಹೇಳಿ. ಪಾಪ ಅವರು ನಮಗೆ ಆಗಲ್ಲ ಅಂತ ಹೇಳಿಬಿಟ್ರು. ಅದಾದ್ಮೇಲೆ ಶಶಿಕುಮಾರ್ ಸರ್ ಹತ್ರಕ್ಕೆ ಹೋದ್ವಿ, ಕತೆ ಎಲ್ಲ ಓಕೆ ಆಯಿತು, ಪಿಕ್ಚರು ಚೆನ್ನಾಗಿ ಬಂತು. ಗಣೇಶ ಸೀರೀಸ್ ಅಲ್ಲಿ ಅನಂತನಾಗ್ ಅವ್ರು ಇಲ್ಲ ಅಂದ್ರೆ ಬೇಸರ ಆಗತ್ತೆ ಅಂತ ಹೇಳಿ ಮತ್ತೆ ವಾಪಸ್ ರಿಕ್ವೆಸ್ಟ್ ಮಾಡಿದಾಗ 2 ದಿವಸ ಡೇಟ್ ಕೊಟ್ಟು, 1 ದಿವಸ ಏನೋ ಡೇಟ್ ಕೊಟ್ಟು ಅನಂತನಾಗ್ ಅವ್ರು ಗೆಸ್ಟ್ ಆಗಿ ಮಾಡಿ, ಅದು ಕೂಡ ಸೂಪರ್ ಹಿಟ್ ಆಯ್ತು. ಪಿಕ್ಚರ್ ಚೆನ್ನಾಗಿ ಹೋಯ್ತು. ಅದನ್ನ ನಮ್ಮ ಅಧ್ಯಕ್ಷತೆ, ನಮ್ಮ ಅಂಕಲ್ ಅವರ ಅಧ್ಯಕ್ಷತೆಯಲ್ಲೇ ಲಹರಿ ಅವ್ರಿಗೆ ಮಾಡಿಕೊಟ್ಟಂತ ಸಿನಿಮಾ. ಹೌದು ಎಲ್ಲ ಸರಿ. ಅದಾದ್ಮೇಲೆ ಮತ್ತೆ ಅದು ಆ ಹಂಗೆ ಮುಂದೆ ಹೊರಿಬೇಕಿತ್ತು. ಯಾಕೆ ಈಗ ಎಲ್ಲದೂ ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ಬೋದಿತ್ತು, ಸಿನಿಮಾ ಪ್ರೊಡ್ಯೂಸ್ ಮಾಡೋದ? ಇಲ್ಲ, ಏನಾಗತ್ತೆ ವಿಜಯಣ್ಣ, ಅವಾಗ ಒಂದು ಹೊಂದಾಣಿಕೆ ಇತ್ತು. ಅಂದ್ರೆ ಎಲ್ಲ ಕಲಾವಿದ್ರಿಗೂ ಕೂಡ ಒಂದು ಮೀಡಿಯಾ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಇತ್ತು. ನಾನು ಹೇಳ್ತಿರೋದು ಇವಾಗ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಿಲ್ಲ, ಅವಾಗ ಬಾಂಡಿಂಗ್ ಇತ್ತು. ಬರೀ ಪ್ರಿಂಟ್ ಮೀಡಿಯಾ ಮಾತ್ರ ಇತ್ತು. ಒಂದು ಹೊಂದಾಣಿಕೆ, ಸಿಕ್ಕಾಪಟ್ಟೆ ಹೊಂದಾಣಿಕೆ ಇತ್ತು. ಒಬ್ರು ಯಾರೋ ಬಂದು ಕೇಳಿದಾಗ ಇಲ್ಲಪ್ಪ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ನಮಗೆ PRO ಸೂರ್ಯಿಂದ ಅವರು ಬೇಕಾದವರು, ಪತ್ರಕರ್ತರು ಬೇಕಾದವರು ಅಂತ ಹೇಳಿ ಒಂದು ಬಲ್ಕ್ ಆಗಿ ಡೇಟ್ ಕೊಡೋರು. ಅಂದ್ರೆ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಈಗ ಒಬ್ಬ ಡೈರೆಕ್ಟರ್ ಏನ್ ಮಾಡೋರು, ಒಬ್ಬ ಕ್ಯಾರೆಕ್ಟರ್ನೋ ಅಥವಾ ಒಂದು ಹೀರೋದು ಒಂದು 25 ದಿವಸ ಡೇಟ್ ಬೇಕು ಅಂತಂದ್ರೆ 28 ದಿವಸ ತಗೊಳ್ಳಿ ಅಂತ ಹೇಳೋರು ಯಾರು ಡೈರೆಕ್ಟರ್. ಯಾಕೆಂದ್ರೆ 3 ದಿವಸ ಅಕಸ್ಮಾತ್ ಏನೋ ನೇಚರ್ ಕೈ ಕೊಡ್ತು ಅಂತಂದ್ರೆ 25 ದಿವಸ ಶೂಟಿಂಗ್ ಅಷ್ಟೊಳಗೆ ಮುಗಿಸೋರು. ಆಯ್ತಾ, ಎಲ್ಲ ಸ್ಕ್ರಿಪ್ಟ್ ಇಂದ ಹಿಡಿದು ಪ್ರತಿಯೊಂದು ರೆಡಿ ಮಾಡ್ಕೊಂಡ್ಬಂದು ಏನ್ ಸೀನ್ ತೆಗಿಬೇಕು ಅಂದ್ರೆ ಅದೇ ಸೀನ್ ತೆಗಿಯೋರು. ಆ ಸ್ಪಾಟಲ್ಲಿ ಬಂದು ಚೇಂಜ್ ಮಾಡ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಬೇಗ ಮುಗಿತಾ ಇತ್ತು. ಒಂದು ಹೊಂದಾಣಿಕೆ ಇತ್ತು, ಒಂದು ಬಲ್ಕ್ ಆಗಿ ಕೊಡೋರು ಡೇಟ್ನ. ಕಾಲ ಬದಲಾದಂಗೆ ಇವಾಗ ಪರ್ ಡೇ ಅಂತ ಬಂದ್ಬಿಟ್ಟಿದೆ. ಯಾರೇ ಆಗ್ಲಿ, ಈಗ ಲೇಬರ್ಸ್ ಆಗ್ಲಿ ಅಥವಾ ಕಲಾವಿದರಾಗ್ಲಿ, ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇಷ್ಟು ರೆಮ್ಯುನರೇಷನ್ ಅಂತ ಆಗಿದೆ. ಅದು ಲೆಕ್ಕಕ್ಕೆ ಹೊರಟೋಗಿದೆ. ಅದು ಅಷ್ಟು ಕೊಡಕ್ಕೆ ಇವಾಗ ನಮಗೆ ಅಂದ್ರೆ ಮಾಡ್ಬೋದು, ಸಿನಿಮಾ ಮಾಡ್ಬೋದು. ಸುಮಾರು ಜನ ನನಗೆ ಕೇಳಿದ್ರು, ನಿಮ್ಮ ಅಂಕಲ್ ಸೂರಿಂದ ಅವ್ರು ಸಿನಿಮಾ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ನಿಮಗೆ ಸಿನಿಮಾ ಮಾಡಕ್ ಬಹಳ ಈಸಿ, ಎಲ್ಲ ನಿಮಗೆ ಎಕ್ಸಸ್ ಇದ್ದಾರೆ, ನಿಮ್ಗೆ ಎಲ್ಲರೂ ಸಿಗ್ತಾರೆ. ಈಗ ಇಂಡಸ್ಟ್ರಿ ಅವ್ರಾಗ್ಬೋದು ಅಥವಾ ಯಾವುದೇ ಹೀರೋಗಳಾಗ್ಬೋದು, ಯಾರೇ ಆದ್ರೂ ಕೂಡ ಆರಾಮಾಗಿ ಸಿನಿಮಾ ಮಾಡ್ಬೋದು ಅಂತಂದ್ರು. ಬಟ್ ಏನು ಅಂತಂದ್ರೆ ಈಗ ಜೀವನ ನಡ್ಕೊಂಡು ಹೋಗ್ತಾ ಇದೆ. ನಂಬ್ಕೊಂಡು ನನ್ನ ಫ್ಯಾಮಿಲಿ ಇದೆ, ನಮ್ಮ ಸೂರ್ಯನ್ ಅವ್ರ ಫ್ಯಾಮಿಲಿ ಇದೆ, ನಮ್ಮ ವಾಸು ಫ್ಯಾಮಿಲಿ ಇದೆ. ಆಯ್ತಾ, ಇನ್ನಿಬ್ರು ವರ್ಕ್ ಮಾಡ್ತಾರೆ ನಮ್ಮ ಹತ್ರಕ್ಕೆ, ಅವ್ರ ಫ್ಯಾಮಿಲಿಗಳಿದೆ. ಡಿಸ್ಟರ್ಬ್ ಆಗ್ಬಾರ್ದು. ನಾಳೆ ಅಕಸ್ಮಾತ್ ಏನಾದ್ರೂ
ಒಳ್ಳೇದಾದ್ರೆ ತುಂಬಾ ಸಂತೋಷ. ಅದು ಮತ್ತೆ ಎಡವುತು ಅಂತಂದ್ರೆ ಆ ಸಾಲ ತೀರ್ಸಕ್ಕೆ ಆ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ ಈ ಏಜ್ ಅಲ್ಲಿ ತಗೊಳಕ್ ಆಗೋದಿಲ್ಲ ಅದು. ಬಟ್ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ 100%. ನಮ್ಮ ಅಂಕಲ್ ಲೆಗಸಿನ ನಾವು ಕಂಟಿನ್ಯೂ ಮಾಡೇ ಮಾಡ್ತೀವಿ, ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ. ಅದಕ್ಕೆಲ್ಲ ಈಗ ಬೇರೆ ಬೇರೆ ಸುಮಾರು ಕಥೆಗಳೆಲ್ಲ ಒಂದು ಆಗ್ತಾ ಇದೆ. ಮಾಡ್ತೀವಿ ಚಿಕ್ಕ ಬಜೆಟ್ ಅಲ್ಲಿ. ಈ ವರ್ಷನೋ ಮುಂದಿನ ವರ್ಷನೋ ಶುರು ಮಾಡ್ತೀವಿ ನಮ್ಮ ರಾಘವೇಂದ್ರ ಚಿತ್ರವಾಣಿಯಿಂದ. ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ಒಂದು ಬಜೆಟ್ ನಾವು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ತಡ್ಕೋಬೇಕು. ಯಾರು ಬಂದು ಸಾಲಗಾರರು ಈ ಸಾಲ ಕೊಡಬೇಕು ಅಂತ ಹೇಳಬಾರ್ದು. ನಮ್ಮ ದುಡ್ಡು ಹಾಕಿ ನಾವು ಮಾಡೋದು ಅಷ್ಟೇ. ಹೋದ್ರೆ ನಮಗೆ ಬಂದ್ರು ಅಷ್ಟೇ ಹಂಗೆ. ಎಸ್, ಇಷ್ಟು ವರ್ಷದ ಜರ್ನಿ ನೀವು ಮಾಡ್ಕೊಂಡ್ ಬಂದಿದ್ರಿ. ಸಿನಿಮಾ ಪತ್ರಕರ್ತನ ತುಂಬಾ ಹತ್ತಿರದಿಂದ ನೋಡ್ಕೊಂಡಿದ್ದೀರಿ. ಹೌದು. ಸೊ ಎಲ್ಲೋ ಒಂದ್ ಕಡೆಗೆ ಒಂದಿಷ್ಟು ಏರಿಳಿತಗಳು ಆಗ್ಬಿಡ್ತಾವೆ ಲೈಫಲ್ಲಿ, ಅಥವಾ ನಮ್ಮ ಕಾಯಕದಲ್ಲೂ ಆಗಿರ್ಬೋದು. ಆ ಸಂದರ್ಭದಲ್ಲಿ ಅಂದ್ರೆ ಪತ್ರಕರ್ತರ ನಡುವೆ ನಿಮ್ಮ ಒಡನಾಟ ತುಂಬಾ ಚೆನ್ನಾಗಿದ್ರು ಕೂಡ ಒಂದೊಂದು ಸಂದರ್ಭದಲ್ಲಿ ಏನೋ ಮನಸ್ತಾಪಗಳು ಬರ್ತವೆ. ಅದನ್ನ ನಿಭಾಯಿಸಿದ್ದು ಹೇಗೆ ಅಂತ? ಅಲ್ಲ, ಈಗ ನಾನು ಅದೇ ಹೇಳ್ತೇನೆ ನಿಮಗೆ. ನಮ್ಮ ಕಡೆಯಿಂದ ಅಥವಾ ನಮ್ಮ ಟೀಮ್ ಕಡೆಯಿಂದ ಪರ್ಟಿಕ್ಯುಲರ್ ಬೇಕು ಅಂತ ಅಂದ್ಬಿಟ್ಟು ಅವ್ಯವಸ್ಥೆಗಳು ಯಾವುದೂ ಆಗಲ್ಲ. ಆಯ್ತಾ? ಎಲ್ಲೋ ಪ್ರೊಡಕ್ಷನ್ ಹೌಸ್ ಇಂದಾನೋ ಅಥವಾ ಯಾರೋ ನಂಬ್ಕೊಂಡು ಆದಾಗ ಅದಕ್ಕೆ ನಾವು ತಲೆ ಕೊಡಬೇಕಾಗತ್ತೆ ಅವಾಗ. ಆಯ್ತಾ? ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಯಾರಿಗೆ ಜರ್ನಲಿಸ್ಟ್ ಗೊತ್ತಿರುತ್ತೆ, ಇಲ್ಲೆಲ್ಲ ಏನೂ ಆಗಿಲ್ಲ, ಅಲ್ಲಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ನಮ್ಮ ತಪ್ಪು ನಾವು ವೈಯಕ್ತಿಕವಾಗಿ ತಪ್ಪು ಮಾಡದೇ ಇದ್ರು ಕೂಡ ನಮ್ಮ ಕಂಪನಿ ಅಂದ್ರೆ ನಾನು ಮಾಡ್ತಿರೋ ಕಂಪನಿ ತಪ್ಪು ಮಾಡಿದ್ರು ಕೂಡ ನಾ ಎಷ್ಟೋ ಸಾರಿ ಜರ್ನಲಿಸ್ಟ್ ಹತ್ರಕ್ಕೆ, ಮಾಧ್ಯಮದವ್ರಿಗೆ ಸಾರಿ ಕೇಳಿದ್ರಿ, ಬೇಕಾದ್ ಸರಿ ಹೇಳಿದೀನಿ. ನಾನು ಯಾವತ್ತೂ ದ್ವೇಷ ಮಾಡ್ಕೊಂಡು ಹೋಗಲ್ಲ. ನಾನು ನಮ್ಮ ಸೂರ್ಯಂಟ ನಮ್ಮ ಚಿಕ್ಕಪ್ಪನ ಫಾಲ್ ಅವ್ರು ಅಷ್ಟೇನೆ, ಯಾರ ಹತ್ರ ದ್ವೇಷ ಮಾಡ್ಕೋತಿರ್ಲಿಲ್ಲ, ಎಲ್ರಿಗೂ ಬೇಕಾದವರು. ಆ ಥರದಲ್ಲಿ ನಾನು ಅಕಸ್ಮಾತ್ ನಂದೇ ಮಿಸ್ಟೇಕ್ ಇದ್ರು ಕೂಡ ಸರ್ ಇಲ್ಲ ಸರ್ ಸಾರಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಇವತ್ತಿಗೂ ನಾನು ಯಾರ ಹತ್ರಕ್ಕೆ ಮನಸ್ತಾಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಇಲ್ವೇ ಇಲ್ಲ. ನಾನು ಬೇಜಾರು ಮಾಡಿದ್ರು ಕೂಡ ನಾನು ಸಾರಿ ಕೇಳಿ ಬರ್ತೀನಿ. ಬೇರೆಯವ್ರು ನಮಗೆ ಬೇಜಾರು ಮಾಡಿತ್ತು ಅಂದ್ರೆ ಸರ್ ಈ ಥರ ಮಾಡಿದ್ರೆ ಸರ್ ನಂಗೆ ಬೇಜಾರಾಯ್ತು, ನಾನೇ ಹೇಳ್ಬಿಟ್ಟು ಸರಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಒಂದ್ ಕಡೆ ಸಿನಿಮಾ, ಇನ್ನೊಂದು ಕಡೆ ಸಿನಿಮಾ ಪತ್ರಕರ್ತರು, ಇವೆರಡರ ನಡುವೆ ಇರೋರು ನೀವು. ಸೊ ನಿಮಗೆ ಇವೆರಡೂ ಜೊತೆಗಿಟ್ಟಾಗ ನಿಮಗೆ ಇದು ಯಾವುದು ಅನ್ಸುತ್ತೆ? ಎರಡು ನಮ್ಮ ಲೆಕ್ಕದಲ್ಲಿ ಎರಡು ಸಮ. ಯಾಕೆಂದ್ರೆ ಆಗ್ಲೇನೆ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು, ನನ್ನ ಲೈಫಲ್ಲಿ ಎರಡು ಕಣ್ಣು ಅಂತ ಹೇಳಿ, ಒಂದು ಉದ್ಯಮದವರು, ಇನ್ನೊಂದು ಪತ್ರಕರ್ತರು ಅಂತ ಹೇಳಿ. ಅದನ್ನ ನಾವು ಮುಂದುವರ್ಸ್ಕೊಂಡ್ ಬಂದಿದೀವಿ. ಪತ್ರಕರ್ತರು ಇದ್ರೆ ನಮ್ಮ ಸಂಸ್ಥೆ ಅಂದ್ರೆ PROಗಳು ಇವಾಗ ಬಂದಿರೋರು ಯಾರೇ ಆಗ್ಬೋದು. ಆಯ್ತಾ? ಅವ್ರು ಇಲ್ಲ ಅಂದ್ರೆ ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ನಂಗೆ ಯಾರೋ ಒಬ್ರು ಪ್ರೊಡ್ಯೂಸರ್ ಕೆಲಸ ಕೊಡ್ತಾರೆ ಸರ್, ಆ ಕೆಲಸ ತಗೊಂಡು ನಾನು ಎಲ್ಲೋಗ್ತೀನಿ? ಈಗ ನಾನು ಮಾಧ್ಯಮಕ್ಕೆ ಬರ್ಬೇಕು, ಅದನ್ನ ನಾನು ನ್ಯೂಸ್ ಅಲ್ಲೇ ಕಳಿಸ್ಬೇಕು. ಕೊಡೋ ಕ್ರಮ ಬದಲಾಗಿರ್ಬೋದು. ಮುಂಚೆ ನಾನೇ ಪೇಪರ್ ಆಫೀಸಿಗೆ ಬಂದು ಸೈಕಲ್ ತಗೊಂಬಂದು ಕವರ್ ಕೊಟ್ಟು ಹೋಗ್ತಿದ್ದು ಬೇರೆ, 3 ಫ್ಲೋರ್ ಹತ್ಕೊಂಬಂದು ಅಥವಾ 2 ಫ್ಲೋರ್ ಲಿಫ್ಟಲ್ಲಿ ಬರ್ತಾ ಇದ್ದು ಬೇರೆ. ಇವತ್ತು ವಾಟ್ಸಪ್ಪಲ್ಲಿ ಕಳಿಸೋದು, ಮೇಲೆ ಕಳಿಸೋದು ಅದೇ. ಅಂದ್ರೆ ವಿಷಯ ಒಂದೇನೆ, ಕ್ರಮ ಚೇಂಜ್ ಆಗಿದೆ ಅಷ್ಟೇ. ನಿಮ್ಮ ಪ್ರಕಾರ PRO ಕೆಲಸ ತುಂಬಾ ಸುಲಭನ ಕಷ್ಟನ? ಇಲ್ಲ, ಕಷ್ಟ ಇದೆ. ಯಾಕೆ ಅಂತಂದ್ರೆ ನನಗ್ ಗೊತ್ತಿರೋ ಹಂಗೆ ನಾವ್ ಹೆಂಗ್ ನಡ್ಕೋತೀವೋ, PROಗಳು ನಾವ್ ಹೆಂಗ್ ನಡ್ಕೋತೀವೋ ಆ ತರ ಮಾಧ್ಯಮದವ್ರು ನಡ್ಕೋತಾರೆ. ಯಾವತ್ತು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತಂದ್ರೆ, ಒಬ್ಬ PRO ಆದವರು ಫಸ್ಟ್ ಬೇಸಿಕ್ ಆಗಿ ಪತ್ರಕರ್ತರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋಬೇಕು. ನಾವು ಕರೆದಾಗ ಅವ್ರು ಅಷ್ಟು ಜನ ಬಂದಿರ್ತಾರೆ, ಯಾವುದೇ ಮಾಧ್ಯಮ ಆದ್ರೂ ಬಂದಾಗ ನಾವು PRO ಆದವರು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಬಂದು ಪ್ರೊಡ್ಯೂಸರ್ ಗೊತ್ತಿಲ್ಲದಿರೋದನ್ನ ನಾವು ಕನ್ವೆ ಮಾಡಿ, ಅಲ್ಲಿ ಸೀಟಿನ ವ್ಯವಸ್ಥೆ ಆಗ್ಬೋದು ಅಥವಾ ತಿಂಡಿ ವ್ಯವಸ್ಥೆ ಆಗ್ಬೋದು, ಅಥವಾ ಅಲ್ಲಿ ಕೂತು ಮಾತಾಡಬೇಕಾಗಿರೋ ಸಂದರ್ಭದಲ್ಲಿ ಯಾರು ಮಾತಾಡಬೇಕು, ಏನ್ ಮಾತಾಡಬೇಕು ಅನ್ನೋದ್ರಿಂದ ಹಿಡಿದು ನಮಗೆ ಜವಾಬ್ದಾರಿ ಇರುತ್ತೆ ಸರ್. ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಈಗ ದಿನ ಶೂಟಿಂಗ್ ಮಾಡ್ತಾರೆ, ನಾವು ದಿನ ಹೋಗಿ ಅವ್ರಿಗೆ ಇಂಥ ತಿಂಡಿ ತಗೊಂಬನ್ನಿ ಅಂತ ತಿಂಡಿ ತಗೊಂಬನ್ನಿ ಅಂತ ಹೇಳಕ್ಕಾಗಲ್ಲ. ಮಾಧ್ಯಮ ಯಾವಾಗ ಕರೆಸ್ತಾರೋ ಅವಾಗ ನಾವು 100% ನಮ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ನಮ್ಮ ಆಫೀಸ್ಗೆ ಅವ್ರ ಪ್ರೊಡ್ಯೂಸರ್ ಬಂದಾಗ್ಲೋ ಅಥವಾ ನಾನು ಪ್ರೊಡ್ಯೂಸರ್ ಆಫೀಸ್ಗೆ ಹೋದಾಗ್ಲೋ ಇವೆಲ್ಲಂತೂ ಇವತ್ತಿಗೂ ನಾನು ಗೈಡ್ ಮಾಡೇ ಮಾಡ್ತೀನಿ. ಇನ್ಕ್ಲೂಡಿಂಗ್ MC ಇಂದ ಯಾರು ಆಂಕರ್ ಬರಬೇಕು, ಏನ್ ಮಾತಾಡಬೇಕು. ಆಮೇಲೆ ಕೆಲವು ಸಮಯ ಆಗತ್ತೆ, ಆಭಾಸಗಳಾಗತ್ತೆ. ಪ್ರೆಸ್ ಮೀಟ್ ಒಂದು ಇನ್ವೈಟ್ ಮಾಡ್ತೀವಿ, ಪ್ರೆಸ್ ಮೀಟು ನಡೀತಾ ಇರುತ್ತೆ. ಅಲ್ಲಿ ಬಂದು ಪಾಪ ಗೊತ್ತಿಲ್ಲ ಆಂಕರ್ ಚಪ್ಪಾಳೆ ಅಂತ ಹೇಳ್ತಾರೆ. ಈಗ ಅವ್ರು ಕರೆದಿರೋದು ಯಾರು? ಸಿನಿಮಾ ಟೀಮ್ನವರು. ಅವ್ರ ಪ್ರಚಾರಕ್ಕೋಸ್ಕರ ಕರೆದಿದ್ದಾರೆ ಥ್ರೂ PRO. ಪತ್ರಕರ್ತರು ಆಗ್ಬೋದು, ಚಾನಲ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಲಿ, ಆ ಪಿಕ್ಚರ್ಗೆ ಪ್ರಚಾರ ಕೊಡಕ್ಕೆ ಅಂತ ಬಂದಿರ್ತಾರೆ. ಅವ್ರ ಅಭಿಮಾನಿಗಳಲ್ವಲ್ಲ, ಅವ್ರ್ಯಾಕೆ ಚಪ್ಪಾಳೆ ಹೊಡಿಬೇಕು? ಇದರದೆಲ್ಲ ಅವ್ಯವಸ್ಥೆ ಆದಾಗ ಇದನ್ನ ಕರೆಕ್ಷನ್ ಮಾಡ್ತೀವಿ. ನಮ್ಮ ಆಫೀಸಿಗೆ ಬಂದ ಗೈಡ್ ಮಾಡ್ತೀವಿ, ಚಪ್ಪಾಳೆ ಹೊಡಿಯಲ್ಲ ಪತ್ರಕರ್ತರು. ಆಯ್ತಾ? ಯಾತಕ್ಕೆ ಹೊಡಿಬೇಕು? ಅವ್ರು ಚೆನ್ನಾಗಿದ್ದು ಅಂತ ಅನ್ಸಿದ್ದನ್ನ ಅವರು ಪೇಪರ್ ಬರೀತಾರೆ, ಟಿವಿಲಿ ತೋರಿಸ್ತಾರೆ. ಆಯ್ತಾ? ಅದು ನಿಮ್ಗೆ ಪ್ಲಸ್ ಆಗತ್ತೆ. ಆ ಥರದಲ್ಲಿ PROಗಳು ತುಂಬಾ ದೊಡ್ಡ. ನಾನು ಯಾಕೆ PRO ಕೆಲಸ ಕಷ್ಟ ಅಥವಾ ಸುಲಭ ಅಂತ ಹೇಳಿದೆ ಅಂದರೆ, ಈಗೆಲ್ಲ ಡಿಜಿಟಲ್ಲು. ಒಂದು ವಾಟ್ಸಪ್ ಮಾಡಿದ್ರೆ ಮೆಸೇಜ್ ಹೋಗುತ್ತೆ, ವಾಟ್ಸಪ್ ಮಾಡಿದ್ರೆ ನ್ಯೂಸ್ ಹೋಗುತ್ತೆ. ಹೌದು, ಈಸಿ ಕೆಲಸ.
ಈಗ. ಹೌದು, ಆಗಿಂದ ಹೇಳ್ತೇನೆ ಈಗ. ಅದಕ್ಕೆ ಈಗ ಹೆಂಗೆ ಹಾಗೆ ಹೆಂಗೆ ಅಂತ ಕೇಳಿದ್ದೆ ನಾನು. ಇಲ್ಲ ಅಂದ್ರೆ ಯಾವುದೇ ಕೆಲಸ ಹೆಂಗೆ ಇದ್ರೂ ಕೂಡ ವ್ಯಕ್ತಿಗಳಂತೂ ಇದ್ದೇ ಇರ್ತಾರಲ್ವಾ, ಆ ವ್ಯಕ್ತಿ ಚೇಂಜ್ ಆಗ್ಬೋದು ಅಷ್ಟೇ. ಪತ್ರಕರ್ತರು ಇಲ್ಲಿದ್ದವರು ಟಿವಿ ಹೋಗಿರ್ಬೋದು, ಟಿವಿ ಇರೋ ಸೋಷಿಯಲ್ ಮೀಡಿಯಾ ಮಾಡ್ಕೊಂಡು ವ್ಯಕ್ತಿ ಒಬ್ಬರೇ ಇರ್ತಲ್ವಾ, ಆ ವ್ಯಕ್ತಿ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ ಅಲ್ವಾ. ನಾವೇನೋ ಒಂದ್ಸರಿ ಕಳಿಸ್ಬಿಡ್ತೀವಿ ವಾಟ್ಸಪ್ ಅಲ್ಲಿ ತಗೊಳ್ಳಿ ಅನ್ನೋ ಧೋರಣೆ ಖಂಡಿತ ಇರಬಾರ್ದು, 100% ಇರಬಾರ್ದು. ಯಾಕೆಂದ್ರೆ ಅವರು ಅಲ್ಲಿ ಅಪ್ಲೋಡ್ ಮಾಡಿದ್ರೆ, ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ, ವೆಬ್ಸೈಟಲ್ಲಿ ಬರೆದ್ರೆ, ಪತ್ರಿಕೆಯಲ್ಲಿ ಬರೆದ್ರೆ, ಟಿವಿಲಿ ತೋರಿಸಿದ್ರೆ ಅಷ್ಟೇ ನಮ್ಮೆಲ್ಲ PROಗಳ ಜೀವನ ಆಗತ್ತೆ. ಆಯ್ತಾ? ಇಲ್ಲಾಂದ್ರೆ ಖಂಡಿತವಾಗ್ಲೂ ನಮಗೆ ಸ್ಯಾಲ್ರಿನೂ ಕೊಡಲ್ಲ, ಒಪ್ಕೊಂಡಿರುವಂಥದ್ದು. ಏನ್ರಿ ಏನು ಬರಲೇ ಇಲ್ವಲ್ರಿ, ಮನೆಯೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿಸಿದ್ರಿ ಅಂತ ಹೇಳಿದೂ ಉಂಟು. ಹಾಗಾಗಿ ನಮ್ಮ ಜವಾಬ್ದಾರಿ ತುಂಬಾನೇ ಇರುತ್ತೆ. ಹೌದು, ಒಂದು ಪ್ರೆಸ್ ಮೀಟ್ ಕರೆದು ಹೌದು ನ್ಯೂಸ್ ಬರೋವರೆಗೂ ನೀವು ಫಾಲೋ ಮಾಡಬೇಕು. ಹೌದು ಹೌದು. ಯಾಕೆ ಒಂದು 40-50 ಜನದ ಮನಸ್ಸುಗಳನ್ನ ನಾವು ಕಾಪಾಡಬೇಕಲ್ವಾ, ತುಂಬಾ ತುಂಬಾ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಎಲ್ಲರದ್ದು ಮನಸ್ಥಿತಿ ಒಂದೇ ತರ ಇರಲ್ಲ. ಹೌದು ಹೌದು. ಈಗಿನವರು ಅದನ್ನ ಕಲ್ತ್ಕೋಬೇಕು. ನನಗೆ ಹೇಳ್ತಾರೆ ಕೆಲವರೆಲ್ಲ, ಬಂದ್ರೆ ಅಲ್ಲಿ ಸೀಟ್ ಜಾಗ ಇರಲ್ಲ, ಕೂತ್ಕೊಂಡ್ರೆ ಬಂದ್ಯಾ ಅಂತ ಕೇಳಲ್ಲ, ಹೋದ್ಯಾ ಅಂತ ಕೇಳೋದಿಲ್ಲ, ಊಟ ಅಂತ ಕೇಳೋರಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಆಗ್ಬಾರ್ದು ಸರ್. ಯಾಕೆಂದ್ರೆ ನಾವು ಕರೆದಿದ್ದು ಒಬ್ಬ PROಗಳು, ಯಾರೇ PROಗಳು ಕರೆದಾಗ ನಮ್ಮ ಸಿನಿಮಾದ ಪ್ರಚಾರಕ್ಕೋಸ್ಕರ ಕರೆದಿರ್ತಾರೆ. ಸಿನಿಮಾ ಪ್ರಚಾರಕರ್ತರನ್ನ ಯಾವ್ದಕ್ಕೆ ಅಪಾಯಿಂಟ್ ಮಾಡ್ತಾರೆ ಪ್ರೊಡ್ಯೂಸರ್ ಅಂದ್ರೆ ಇವು ಸಿನಿಮಾಗೆ ನ್ಯಾಯ ಕೊಡಿಸ್ತಾರೆ ಅಂತ ಕರೆದಿರ್ತಾರೆ. ಹಾಗಾಗಿ ನಮ್ಮ PROಗಳ ಜವಾಬ್ದಾರಿ ತುಂಬಾ ತುಂಬಾ ಮುಖ್ಯವಾಗಿರುತ್ತೆ. ಎಸ್. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವೆಂಕಟೇಶ್ ಏನು ಪಡ್ಕೊಂಡ್ರು ಏನು ಕಳ್ಕೊಂಡ್ರು ಅಂತ? ಈಗ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಲಾಸ್ ಪ್ರಾಫಿಟ್ ಎರಡೂ ಇರುತ್ತೆ, ಕಾಮನ್ ಅಲ್ವಾ. ಈಗ ರೈತರು ಬೆಳೆ ಬೆಳೆದು ಆಯ್ತಾ, ಅವ್ರ ತರಕಾರಿ ಆಗ್ಬೋದು, ಹೂವು ಆಗ್ಬೋದು, ಏನಾರ ಅನ್ಕೊಳ್ಳಿ, ಕಷ್ಟಪಟ್ಟು ಅದಕ್ಕೆ 6 ತಿಂಗಳು ಕಾದು ಅದಕ್ಕೆಲ್ಲ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆದು ಯಾರಿಗೂ ದಕ್ಕಬಾರ್ದಪ್ಪ, ನಾವು ವಾಪಸ್ಸು ನಾವೇ ಮಾರ್ಕೆಟ್ ಬಂದು ಮಾರಬೇಕು ಅಂತಂದಾಗ ಬರ್ಬೇಕಾದ್ರೆ ಅದು ಅಥವಾ ಕೊಳತೋಗಿರುತ್ತೆ, ಅವತ್ತು ಮಾರ್ಕೆಟ್ ಕುಸ್ತೋಗಿರುತ್ತೆ ಅಲ್ವಾ. ಬೆಳಗ್ಗೆ ಮಾರ್ಕೆಟ್ಗೆ ಬಂದಾಗ ಅಲ್ಲಿ ಆಕ್ಷನ್ ಶುರು ಆಗುತ್ತೆ. ಈಗ 200 ರೂಪಾಯಿ ಅಂತ ಹೇಳ್ತಾರೆ, ಇನ್ನಾರು 300 ರೂಪಾಯಿ ಅಂತ ಹೇಳ್ತಾರೆ, ಚೀಟಿ ತರ ಆಯ್ತಾ. ಅಲ್ಲಿ ಕುಸ್ತೋದಾಗ ಏನು ಮಾಡೋಕ್ಕಾಗಲ್ಲ. ನಾನು ಕಷ್ಟಪಟ್ಟು 6 ತಿಂಗಳು ನೀರು ಹಾಕಿದ್ದೆ, ಗೊಬ್ಬರ ಹಾಕಿದ್ದೆ, ಕೂಲಿಯವ್ರು ಕೊಟ್ರೆ ಅಂತಂದ್ರೆ, ಇಲ್ಲಪ್ಪ ನೀನು ನಾವೆಲ್ಲ ಮಾಡಿರೋದು ಇವತ್ತು ಮಾರ್ಕೆಟ್ ಬಿದ್ದೋಯ್ತಲ್ಲ, ಮಾರ್ಕೆಟ್ ಮೇಲೆ ನಂಬಿರೋದು, ಈಗ ಕರೆಕ್ಟ್ ಏನು ಬಂತು ಅದು ತೊಗೊಂಡು ಹೋಗು ಅಂತ ಇರುತ್ತೆ. ಎಷ್ಟೋ ಸರಿ ಅದನ್ನ ರೋಡ್ ಚೆಲ್ಲಿರೋದು ಇರುತ್ತೆ ಉದಾಹರಣೆಗಳು, ಬೇಕಾಷ್ಟು ಕುಸ್ತೋದಾಗ. ಅದು ಬೇಸರ ಸಂಗತಿ. ಬಿಸ್ನೆಸ್ ಅಂದಾಗ ಪಡ್ಕೊಂಡಿದ್ದೀವಿ, ಕಳ್ಕೊಂಡಿದ್ದೀವಿ, ಗಳಿಸಿದೀವಿ. ಬಟ್ ಇಲ್ಲೇ ಇರೋದ್ರಿಂದ ನಾವ್ ಯಾರ ಮೇಲೂ ದೂಷಿಸಕ್ಕಾಗಲ್ಲ. ನನಗೆ ಇಂಡಸ್ಟ್ರಿಯಿಂದ ಮತ್ತೆ ನಾಳೆ ನೋಡ್ಲೇಬೇಕು, ಅವ್ರ ಮುಖ ತುಂಬಾ ದುಡ್ಡು ಬರ್ಬೇಕು ನಂಗೆ ಇಂಡಸ್ಟ್ರಿಯಿಂದ, ಅದನ್ನೇ ತುಂಬಾ ದುಡ್ಡು ಬರ್ಬೇಕು. ಈಗ ಸಿನಿಮಾ ರಂಗದಲ್ಲಿ ಹೀರೋಗಳಿಗೆ ಚೆಕ್ ಬೌನ್ಸ್ ಆಯ್ತು ಅಂತಾರೆ, ಹೌದು, ಅಥವಾ ಡೈರೆಕ್ಟರ್ಗಳಿಗೆ ಚೆಕ್ ಬೌನ್ಸ್ ಆಯ್ತು ಅಂತಾರೆ. ನಿಮಗೆ ಎಷ್ಟು ಚೆಕ್ ಬೌನ್ಸ್ ಆಗಿದೆ? ಹೀರೋ ಲೆವೆಲ್ ಅಲ್ಲಿ ಹೀರೋಗೆ ಬೌನ್ಸ್ ಆಗಿರುತ್ತೆ, ಡೈರೆಕ್ಟರ್ ಲೆವೆಲ್ ಆಗಿರುತ್ತೆ. ನನ್ನ ಲೆವೆಲ್ ನನಗೆ ಬೌನ್ಸ್ ಆಗಿದೆ, ಸಿಕ್ಕಾಪಟ್ಟೆ ಇಟ್ಟಿದ್ದೀನಿ ನಾನೆಲ್ಲಾನು. ಇಷ್ಟು ಇಟ್ಟಿದ್ದೀರಾ? ರೆಫರೆನ್ಸ್ ಇಟ್ಟಿದ್ದೀನಿ, ತುಂಬಾ ಆಗಿದೆ. ಬಟ್ ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಅವರು ಮೋಸ ಮಾಡ್ತಾರೆ ಅಂತಾನು ನಾನು ಆರೋಪ ಮಾಡಕ್ ಹೋಗಲ್ಲ. ಪರಿಸ್ಥಿತಿ ಹಂಗಿರುತ್ತೆ, ಕೊಡಬಾರ್ದು ಅಂತ ಉದ್ದೇಶ ಕೈಯಿಂದನೂ ಹೋಗಿದೆ, ಕೆಲವೊಮ್ಮೆ ಕೈಯಿಂದ ಹೊರಟೋಗಿರುತ್ತೆ, ಏನು ಮಾಡಕ್ಕಾಗಲ್ಲ. ಈಗ ಯಾರೋ ಒಬ್ರು ಅಪಾಯಿಂಟ್ ಮಾಡಿದಾಗ ಮಾಡ್ಕೊಂಡು ಹೋಗ್ತಾರೆ, ಕೊಡ್ತೀವಿ ಅಂತ ಹೇಳಿರ್ತಾರೆ, ಅವ್ರಿಗೇನೋ ಪಿಕ್ಚರ್ ಕೈ ಹಿಡಿಯಲ್ಲ. ನನಗ್ ಕೊಡೋ ದುಡ್ಡಿಗಿಂತನೂ ಕಮಿಟ್ಮೆಂಟ್ಸ್ಗಳು ತುಂಬಾ ಇರ್ತವೆ. ಅವ್ರು ಅದನ್ನ ಫುಲ್ಫಿಲ್ ಮಾಡ್ತಾರೋ ಅಥವಾ ನನಗ್ ಕೊಡ್ತಾರೋ. ನಂಗೆ ಎಷ್ಟೋ ಸರಿ ಹೇಳಿದಾರೆ, ಸರ್ ನಂದು ಲಾಸ್ ಆಗೋಯ್ತು ಸರ್, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಕೊಡ್ತೀವಿ ಅಂತ ಅಂದಾಗ ಎಷ್ಟೋ ಬಿಟ್ಟಿರೋದು ಇದೆ. ಪರ್ಟಿಕ್ಯುಲರ್ ಆಗಿ ಎಷ್ಟೋ ಜನ ನನಗೆ ಕೈ ಎತ್ತಿರೋದು ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಅದನ್ನ ನಾವು ಆಚೆ ಕಡೆ ಹೇಳಕ್ಕೂ ಆಗಲ್ಲ ಆಯ್ತಾ. ನಾವು ನಮ್ಮಲ್ಲೇ ಇಟ್ಕೊಂಡು ನಮ್ಮಲ್ಲೇ ನುಂಗ್ಕೊಂಡು ಅವ್ರ ಜೊತೆಗೆ ನಾವು ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅವ್ರಿಗೂ ಪರಿಸ್ಥಿತಿ ಆಗಿರೋದ್ರಿಂದ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಯಾರು ಮೋಸ ಮಾಡಿರಲ್ಲ. ಬಟ್ ನನಗೆ ತುಂಬಾನೇ ಹೋಗಿದೆ, ದುಡ್ಡು ಹೋಗಿದೆ, ಇಂಡಸ್ಟ್ರಿಯಲ್ಲಿ ತುಂಬಾ ಹೋಗಿದೆ. ಈಗ ನಿಮ್ಮ ಕಾಲಘಟ್ಟದಲ್ಲಿ ಇರ್ತಕ್ಕಂಥ PROಗಳು ಒಂದಿಷ್ಟು ಜನ ಈಗಲೂ ಇದ್ದಾರೆ. ಹೌದು, ಒಂದಿಷ್ಟು ಎಲ್ಲೋ ತೆರೆಮರೆ ಆಗ್ಬಿಟ್ರು ಅಂತ ನಮಗೂ ಅದು ಬೇಸರ. ಹೌದು. ಸೊ ಅವರ ಈಗ ಸ್ಥಿತಿಗತಿ ಹೇಗಿದೆ ನಿಮ್ಗೆ ಗೊತ್ತಿದೆ? ಒಂದಿಷ್ಟು ಈಗ ತುಂಬಾ ಚಾಲ್ತಿಯಲ್ಲಿ ಇರೋದಾದ್ರೆ ನೀವು ನಾಗೇಂದ್ರ ಅವರು ಈಗಲೂ ಕೂಡ ಈ ಡಿಜಿಟಲ್ ಯುಗದಲ್ಲೂ ಕೂಡ ನೀವು ಅದನ್ನ ಕಾಂಪಿಟೇಷನ್ ಮಾಡ್ತಾ ಇದ್ದೀರಿ, ಓಡ್ತಾ ಇದ್ದೀರಿ, ಓಡೋದ್ರ ಮುಂದೆ ನಿಂತಿದ್ದೀರಿ. ಕೆಲವು ನಿಮ್ಮ ಕಾಲಮಾನದಲ್ಲಿ ಬಂದಂಥವ್ರು. ಹೌದು. ಈಗ ಪಾಪ ನಮ್ಮ ಜೊತೆಗಿದ್ದು ಸಹಪಾಠಿಗೆ PROಗಳೆಲ್ಲ ನಂಗೆ ಅದು ಬೇಸರ ಇದೆ. ಎಷ್ಟೊಂದು ಜನಕ್ಕೆ ಕೆಲಸ ಇಲ್ಲ ಪಾಪ, ಜೀವನ ಸಾಗಿಸ್ಬೇಕು. ಅದು ನೋವು ನನಗೂ ಅರ್ಥ ಆಗತ್ತೆ ಅಲ್ವಾ, ನಂಗೆ ಅರ್ಥ ಆಗತ್ತೆ. ಬಟ್ ಏನು ಅಂದ್ರೆ ಈಗ ಯಾವ್ಯಾವ್ದು ಹೆಂಗ್ ಬರ್ತೋ ಆ ಥರ ವಿಷಯನ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕು ಈಗ ಅಲ್ವಾ. ಈಗ ಮುಂಚೆ ಪ್ರಿಂಟ್ ಮೀಡಿಯಾ ಇತ್ತು, ಆಮೇಲೆ TV ಬಂತು, ಸುಮಾರು ಟಿವಿಗಳು ಆಯ್ತು, ಡಿಜಿಟಲ್
ವೆಬ್ಸೈಟ್ ಅಂತ ಬಂತು, ಯೂಟ್ಯೂಬ್ ಅಂತ ಬಂತು. ಇವತ್ತಿನ ಲೆಕ್ಕ ಹಾಕೊಂಡ್ರೆ ನಿಮಗೆ ಟ್ವಿಟ್ಟರ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಸಿಕ್ಕಾಪಟ್ಟೆ ಆಗೋಗಿದೆ. ನೀವು ಹೇಳ್ದಂಗೆ ಬರೀ ಅಂಗೈಲೇ ಕೆಲಸ ಮಾಡೋದು ಕೂತ್ಕೊಂಡು ಬಂದು ನಿಂತಿದೆ, ಖಂಡಿತ ಬಂದ್ಬಿಟ್ಟಿದೆ, ಎವರೆಗೂ ಬಂದು ನಿಂತು ಬಿಟ್ಟಿದೆ. ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೂ ಕೂಡ ಒಂದು ಸಿನಿಮಾ ತಯಾರು ಮಾಡಬಹುದು. 2 ಗಂಟೆ ಅವಧಿನಲ್ಲಿ ಒಂದು ಸಿನಿಮಾ ತಯಾರು ಮಾಡಿ ಮಾರ್ಕೆಟ್ ಅಲ್ಲಿ ಬಿಡಬಹುದು. ಅದನ್ನ ಆ ಲೆವೆಲ್ ಬಂದಾಗ ನಾವು ನಮ್ಮ ಕೈಲಾದಷ್ಟು ಆಗಬೇಕು. ಆಗಿಲ್ಲ ಅಂತಂದ್ರೆ ಈ ತರ ಆಗತ್ತೆ. ಈಗ ನಿಮ್ಮ ಒಂದು ಸಂಘ ಇದೆ, ಆ ಸಂಘದ ಮೂಲಕ ಏನೇನು ಚಟುವಟಿಕೆ ನಡೀತದೆ? ಈ ತರದ ಸಮಸ್ಯೆ ಸಿಲುಕಂತ ಪ್ಲೇಯರ್ಗಳು ಅಲ್ಲ, ಈಗ ನಮ್ಗೇನಾಗೈತೆ, ನಮ್ಮ ಸಂಘ ಆಗಿಂದ ಇತ್ತು. ನಮ್ಮ ಅಂಕಲ್ಲು ಪ್ರೆಸಿಡೆಂಟ್ ಆಗಿದ್ರು, ಸುಮಾರು ವರ್ಷಗಳೆಲ್ಲ ಇದ್ರು. ಅವಾಗೆಲ್ಲ ನಮ್ಮಲ್ಲಿ ಇದ್ದಿದ್ದ 6-7 ಜನದಲ್ಲೇ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಒಂದು ಕಾನಿಷ್ಕ ಹೋಟ್ಲಲ್ಲೋ ಗ್ರೀನ್ ಹೌಸ್ ಅಲ್ಲೋ ಕರೆದು ಆ ಪ್ರೊಡ್ಯೂಸರ್ ಕರೆದು, ಯಾಕೆ ಸುನಿಂದ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಕೊಟ್ಟಿಲ್ಲ, ಯಾಕೆ ನಾಗೇಂದ್ರ ಅವ್ರು ಕೆಲಸ ಮಾಡ್ಕೊಟ್ಟಿಲ್ಲ, ವಾಟ್ ಯಾರು ಬೇಕಾದ್ರೆ ಆಗ್ಬೋದು, ಚೇಂಜ್ ಮಾಡಬೇಕು ಅಂತಂದಾಗ ಒಂದು ಸಂಘದಿಂದ ಕರೆದು ಅವ್ರಿಗೆ ಕೂಡಿಸ್ಕೊಂಡು ಅವ್ರಿಗೇನು ಸಂದಾಯ ಆಗ್ಬೇಕಾಯ್ತು ಆ ದುಡ್ಡು ಕೊಡಿಸಿ ಸಾಧ್ಯ ಆದಷ್ಟು ಅವ್ರನ್ನೇ ಮುಂದುವರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಮುಂದುವರ್ಸಿಲ್ಲ ಅಂತಾನೆ ಅವ್ರು ದುಡ್ಡು ಕೊಡಿಸ್ಬಿಟ್ಟು ಬೇರೆಯವ್ರಿಗೆ PR ಕೊಡ್ತಾ ಇದ್ವಿ. ಅದು ಯಾತಕ್ಕೆ ಆಯ್ತು ಹೊಂದಾಣಿಕೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಎಲ್ಲೋ ಕಮ್ಯುನಿಕೇಶನ್ ಆಗಿರುತ್ತೆ, ಎಲ್ಲೋ ಫೋನ್ ಮಾಡಿದಾಗ ಫೋನ್ ತೆಗ್ದಿರಲ್ಲ ಅಥವಾ ಜ್ಞಾಪಿಸಿರಲ್ಲ. ಇವತ್ತಿಗೂ ಕೂಡ ಸರ್ ನಾವು ಒಂದು ಪ್ರೆಸ್ ನೋಟ್ ಕಳಿಸ್ತು ಅಂತಂದ್ರೆ, ನಾವೇನೋ ಕಳಿಸ್ತು ಅಂತಂದ್ರೆ, ನಮ್ಮ ವಾಸು ಆಗ್ಬೋದು, ಸುನಿಲ್ ಆಗ್ಬೋದು, ಅದೇ ಕೆಲಸ. ಬೆಳಗ್ಗೆ ಎದ್ದು ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು, ಸರ್ ಇವತ್ತು ಕಳಿಸಿದ್ದೀವಿ ಸರ್, ತಗೊಳ್ಳಿ ಅಂತ. ನೀವು ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನೇ ವಾಲಂಟಿಯರ್ ನಿಮ್ಗೆ ಸುಮಾರು ಸರಿ ಫೋನ್ ಮಾಡಿ, ಈ ವಾರ ಇಷ್ಟು ಪ್ರೆಸ್ ಮೀಟ್ಗಳಾಗಿದೆ, ಒಂಚೂರು ತಗೊಂಡ್ಬಿಟ್ರೆ ಅನುಕೂಲ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದು ಇದೆ ತುಂಬ ದಿನಗಳು. ಅದನ್ನೇ ಇವತ್ತು ನಾವು ಮುಂದುವರ್ಸ್ಕೊಂಡು ಬಂದಿದ್ದೀವಿ, ಅದನ್ನು ಖಂಡಿತ ಮಾಡಿದ್ದೀವಿ. ನಾವು ಏನು ಅಂದರೆ ಯಾವಾಗ ಇರುತ್ತೋ ಅದಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ಬೇಕು. ಅಪ್ಡೇಟ್ ಆಗಿಲ್ಲ ಅಂತಂದರೆ ಇದೇ ಸಮಸ್ಯೆ ಆಗುತ್ತೆ. ಅದರಲ್ಲಿ ನಮಗೆ ಏನು ಒಂದು ಪ್ಲಸ್ ಅಂತಂದರೆ, ನಮ್ಮ ಮಕ್ಕಳು ಕೈಗೆ ಬಂದರು, ಅವ್ರಿಗೆ ಎಜುಕೇಶನ್ ಮುಗೀತು. ನಮ್ಮದು ಸೋಷಿಯಲ್ ಮೀಡಿಯಾ ಇದೆ. ನಾವು ಇವಾಗ ಯಾರು ಬಂದಿಯಾರ ಸೋಷಿಯಲ್ ಮೀಡಿಯಾ PR ಅಂತ ಬಂದ್ರಲ್ಲ, ಅವ್ರ ಕಾಂಪಿಟೇಷನ್ ಖಂಡಿತವಾಗ್ಲೂ ಕೊಡ್ತೀವಿ. ನಾವು ರೇಸಲ್ಲಿ ಇದ್ದೀವಿ ಅಲ್ವಾ. ನಾನು ಅವ್ರ ಬಗ್ಗೆ ತಾತ್ಸಾರ ಮಾಡ್ತಿಲ್ಲ, ರೇಸಲ್ಲಿ ನಾವು ಇದೀವಿ ಅಷ್ಟೇ. ಯಾರು ಕಾಂಪಿಟೇಟರ್ ಅಂತಲ್ಲ, ಅದು ಪ್ರತಿಯೊಂದು ಫೀಲ್ಡಲ್ಲಿ ಇದ್ದೇ ಇರ್ತೀವಿ. ಇವಾಗ ಎಷ್ಟೊಂದು ಈಗ ಲಕ್ಸೋಪು ಮಾಡಿದಾಗ, ಅದು ತುಂಬ ಡೆವಲಪ್ ಆದಾಗ, ಲಕ್ಸೋಪು ಇವತ್ತು ಡೆವಲಪ್ ಆಗೋಗಿದೆ ಅಂತ ಅವ್ರೇನು ಸುಮ್ಮನೆ ಕೂರಲ್ಲ. ಅವ್ರ ಕಾಂಪಿಟೇಷನ್ ಇನ್ನೊಬ್ರು ಯಾರೋ ಬಂದಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾನೆ ಇರಬೇಕು. ಹಾಗಾಗಿ ನಾವು ಅಪ್ಡೇಟ್ ಆಗ್ತಾ ಹೋಯ್ತು ಅಂತಂದ್ರೆ ನಮ್ಮ ಜೀವನಕ್ಕೆ ಅನುಕೂಲ ಆಗತ್ತೆ ಅಲ್ವಾ. ಅವಾಗ ಈಗ ಏನ್ ಕೇಳ್ತಾರೆ ಬರೋರು, ಏನಪ್ಪಾ ನಿಮ್ದೆಲ್ಲ ಏನೆಲ್ಲ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಗೆ ಹೇಳಿ ಅಂತಾಗ ನಾವು ಅದನ್ನ ಹೇಳಬೇಕು, ಬ್ರೀಫ್ ಮಾಡಬೇಕು. ನಮಗ್ ಗೊತ್ತಿರ್ಬೇಕದು, ಅದ್ ಮಾಡಿ ತೋರಿಸ್ಬೇಕೇನೋ ಕೇಳಿದಾಗ. ಅವಾಗಷ್ಟೇ ನಾವು ಸರ್ವೈವ್ ಆಗ್ತೀವಿ. ಇಲ್ಲಾಂದ್ರೆ ಬಹಳ ಕಷ್ಟ ಆಗತ್ತೆ. ಈಗ ಎಷ್ಟೋ ಜನ ನನಗೂ ಡಿಸ್ಟರ್ಬ್ ಆಯ್ತು ಅದು ವಿಜಯ್ ಅವರೇ. ಈಗ ನಾವು ಮಾಡಿದಾಗ ಎಷ್ಟೊಂದು ಜನ ಅಪಪ್ರಚಾರನೂ ಮಾಡಿದ್ರು. ಅವ್ರಿಗೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇಲ್ಲ, ಅವ್ರ ಸೋಷಿಯಲ್ ಮೀಡಿಯಾನೇ ಗೊತ್ತಿಲ್ಲ, ಆಯ್ತಾ. ಅವರು ಬರೀ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾತ್ರ ಫೋಕಸ್ ಮಾಡ್ತಾರೆ. ಇವತ್ತಿಗೂ ಇದೆ ಅದನ್ನ. ಯಾತಕ್ಕೆ ಗೊತ್ತಿಲ್ಲ? ನಾನು PR ಸೋಷಿಯಲ್ ಮೀಟಿಂಗ್ ಅಲ್ಲಿ ಹೇಳಿದೆ, ಬನ್ನಿ ಒಂದು ಚಾಲೆಂಜ್ ಮಾಡೋಣ ಒಂದು ಅಲ್ವಾ, ನಿಮ್ಗೆ ಏನ್ ನಂಗೆ ಟಾಸ್ಕ್ ಕೊಡಿ, ಒಂದು ನಾನು ಮಾಡಿ ತೋರಿಸ್ತೀನಿ ಏನು ಅಂತೇಳಿ, ನೀವು ಅಥವಾ ನಾನು ನೋಡೋಣ ಅಂತಂದೆ. ಅಂದ್ರೆ ಹೆಲ್ತಿ ಕಾಂಪಿಟೇಷನ್. ಅದ ಅವ್ರಿಗೆ ನಾನು ಏನೋ ತಾತ್ಸಾರ ಮಾಡಬೇಕು ಅನ್ನೋದು ಹೇಳಿಲ್ಲ, ನಾನು ಹೆಲ್ತಿಯಾಗಿ ಹೇಳಿದೆ. ನಾನು ಆಯ್ತು ಬನ್ನಿ ನೋಡೋಣ, ಯಾವ್ದು ಸೋಷಿಯಲ್ ಮೀಡಿಯಾ ನಮ್ಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾನಾ ಆಯ್ತು ಮಾಡೋಣ ಬನ್ನಿ. ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ರು, ಅಪ್ಡೇಟ್ ಆಗಿಲ್ಲ ಅಂದ್ರೆ. ಹೌದು ಸರ್. ಈಗ ಯಾರ್ಯಾರು ಪ್ರಿಂಟ್ ಮೀಡಿಯಲ್ಲಿ ಇದ್ರು, ಯಾರು ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಇದ್ರು, ಆ ಜರ್ನಲಿಸ್ಟ್ಗಳು ಸೋಷಿಯಲ್ ಮೀಡಿಯಾ ಮಾಡಿದಾಗ ಅವ್ರು ನನ್ನ ಸ್ನೇಹಿತರೇ ಇರ್ತಾರೆ. ಯಾವ್ದೋ ಒಂದು ಕಂಟೆಂಟ್ ಕಳಿಸ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡಿ ಆ ಲಿಂಕ್ ಕಳಿಸಿ ಅಂತ ಖಂಡಿತವಾಗ್ಲೂ ಕಳಿಸ್ತಾರೆ, ಯಾವ್ದು ಅಪೇಕ್ಷೆ ಇಲ್ದಂಗೆ ಅಲ್ವಾ. ಆ ಸಂಬಂಧ ನಾವು ಇಟ್ಕೊಂಡ್ ಬಂದಿದೀವಿ ಅಲ್ವಾ ಸರ್. ಎಸ್, ಈ PR ಸಂಘ ಇದೆ. ಹೌದು, ನಾನು ಹೇಳಿದ್ದೇನೆ ಅಂತಂದ್ರೆ, ಸರ್ಕಾರ ಆ ಥರದ ಸೌಲಭ್ಯಗಳೇನೋ ನಿಮ್ಗೆ ಏನಾದ್ರು ಇಲ್ಲ ಸರ್, ಆ ಥರದ್ದು ಯಾವುದು ಸೌಲಭ್ಯಗಳಿಲ್ಲ. ಇತ್ತೀಚೆಗಷ್ಟೇ ನಮ್ಮ ಸಂಘದಲ್ಲಿ ನಾಗೇಂದ್ರ ಅವರು ಪ್ರೆಸಿಡೆಂಟ್ ಆದ್ಮೇಲೆ ನಾವು ಒಕ್ಕೂಟಕ್ಕೆ ಒಂದು ಅಲ್ಲ ಮೆಂಬರ್ ಆದ್ವಿ. ಆಮೇಲೆ ಕರ್ನಾಟಕ ಅಕಾಡೆಮಿ, ಚಲನಚಿತ್ರ ಅಕಾಡೆಮಿಗೂ ಕೂಡ ಮೆಂಬರ್ ಆಗಿದ್ದೀವಿ. ಆಮೇಲೆ ಚೇಂಬರ್ಲು ಕೂಡ ನಮಗೆ ಸಹ ಸದಸ್ಯತ್ವ ಕೊಟ್ಟಿದ್ದಾರೆ. ಏನೇನ್ ಮಾಡಬೇಕು ಅದನ್ನ ನಾವು ಈಗ ವ್ಯವಸ್ಥಿತವಾಗಿ ಮಾಡ್ಕೋತಾ ಇದೀವಿ. ಈಗ ಮೊನ್ನೆ ಕೂಡ ನಾನು ಅಕಾಡೆಮಿ ಮೆಂಬರ್ ಮಾಡ್ಯಾರ ನಂಗೆ ಈ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದವರು. ನಾನು ಮೊನ್ನೆ ಕೂಡ ಮೀಟಿಂಗ್ ಅಲ್ಲಿ ಹೋದಾಗ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸೋಮು ಅವ್ರು ಸಿಕ್ಕಿದ್ರು ನನಗೆ ಮೊನ್ನೆ ಮೀಟಿಂಗ್ ಅಲ್ಲಿ ಅಕಾಡೆಮಿನಲ್ಲಿ. ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದೆ ನಾನು. ಅವರು ಹೇಳಿದ್ದಾರೆ, ನಿಮ್ಮದು ಎಲ್ಲ ನಮ್ಮದು ನಮ್ಮ ಒಕ್ಕೂಟಕ್ಕೆ ನೀವು ಇನ್ನೊಂದ್ಸರಿ ಬಂದು ಮಾತಾಡ್ಕೊಂಡು ಹೋಗಿ, ಏನೇನು ಫೆಸಿಲಿಟೀಸ್ ಇದೆ ಗೌರ್ಮೆಂಟಿಂದ ಬರೋವಂಥದ್ದು, ಹೆಲ್ತ್ ಆಗ್ಬೋದು, ಹೆಲ್ತ್ ಕಾರ್ಡ್ ಆಗ್ಬೋದು, ಅಥವಾ ESC ಆಗ್ಬೋದು, ಅಕಾಡೆಮಿಯಿಂದ ಬರುವಂತದ್ದು ಕೆಲವೆಲ್ಲಾನು ಬೇಕಾದ ಫೆಸಿಲಿಟೀಸ್ ಇದೆ. ಯಾರಿಗಾರ ಕಾಯಿಲೆ ಆಯ್ತು ಅಂದ್ರೆ ಅಲ್ಲಿಂದ 75,000 ತುಂಬಾ ಇದೆ. ಹೌದು, ಅದೆಲ್ಲಾನು ಉಪಯೋಗ ಮಾಡ್ಕೊಳ್ಳಿ ವೆಂಕಟೇಶ್, ನೀವು ಒಂಚೂರು ಗೈಡ್ ಮಾಡಿ ನಿಮ್ಮ ಸಂಘದಲ್ಲಿ ಎಲ್ಲ ಅಂತ ಹೇಳಿದ್ದಾರೆ. ನಾನು ಇದನ್ನ ನಾಗೇಂದ್ರ ಅವ್ರಿಗೆ ಮಾತಾಡಿದ್ದೀನಿ. ಈಗ ಅದಕ್ಕೆ ಏನು ಬೇಕೋ ಅದನ್ನ ಚಾಲನೆ ಕೊಡ್ತೀವಿ ಖಂಡಿತವಾಗ್ಲೂ. ನಿಮ್ಮ ಇಷ್ಟು ವರ್ಷದ ಏನು ಸಿನಿಮಾ ರಂಗದ ಜರ್ನಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ
ಸಿನಿಮಾ ಯಾವುದು ನಮ್ದಾ? ಅಂದರೆ ನೀವು ಏನೋ ಒಂದು ಪೇಮೆಂಟ್ ಹೇಳಿರ್ತೀರಾ, ಅಂದರೆ ನಿಮ್ಮ ರೆಮ್ಯುನರೇಷನ್ ನಾವು ಕೇಳಬಾರ್ದು, ಅದು ನಿಮ್ಮದು ಫ್ರೀಯಾಗಿ ಮಾಡ್ತೀರಿ, ಕಾಸು ಇಸ್ಕೊಂಡ್ಬರ್ತೀರಿ, ವಾಟ್ ಎವರ್. ಆದರೆ ಒಂದು ಸಿನಿಮಾ ನನ್ನ ಪೇಮೆಂಟ್ ಇಷ್ಟಿತ್ತು, ಖುಷಿಯಾಗಿ ಇಷ್ಟು ಕೊಟ್ಟರು ಅನ್ನೋದೊಂದು ಇರುತ್ತಲ್ಲ. ಹೌದು ಹೌದು ಹೌದು. ಅಲ್ಲ, ಹಂಗೆ ಲೆಕ್ಕ ಹಾಕೊಂಡು ಅವಾಗೆಲ್ಲ ಸಾವಿರಾರು ರೂಪಾಯಿ ಲೆಕ್ಕದಲ್ಲಿ ಇತ್ತು, ಈಗ ಲಕ್ಷಾಂತರ ರೂಪಾಯಿ ಲೆಕ್ಕಕ್ಕೆ ಬಂದಿದೆ. ಹಾಗಾಗಿ ಲಕ್ಷಾಂತರ ರೂಪಾಯಿ ಲೆಕ್ಕದಲ್ಲೇ ನಮಗೆ ಸಂಭಾವನೆ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ. ಏನಾಗುತ್ತೆ ವಿಜಯ್ ಸರ್, ಈಗ ಯಾರೋ ನಮಗೆ ಅಂತ ಬಂದಾಗ ನೇರವಾಗಿ ಬರ್ತಾರೆ. ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅವ್ರು ದೊಡ್ಡ PR ಇದಾರಪ್ಪ, ಅವರು ಸಿಕ್ಕಾಪಟ್ಟೆ ಇಸ್ಕೊಂಡ್ಬಿಡ್ತಾರೆ, ಹೋಗ್ಬಿಡ್ರು ಅಂತ ಅಂದ್ಬಿಟ್ಟು ಹೇಳಿದ್ದು ಹೌದು, ಬೇರೆ ಹೇಳಿರೋದು ಅದಕ್ಕೆ ಹೇಳಿದ್ ನಾನು. ಹೌದು, ಹೇಳಿದ್ದಾರೆ. ಅದೆಲ್ಲ ಬಿಟ್ಟು ಪ್ರೊಡ್ಯೂಸರ್ ಇಲ್ಲ ಒಂದ್ಸರಿ ಟ್ರೈ ಮಾಡೋಣ, ಬನ್ನಿ ನೋಡೋಣ, ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿ ನನಗೆ ಫೋನ್ ಮಾಡಿ ನಮ್ಮ ಆಫೀಸಿಗೆ ಬಂದು ಮೀಟ್ ಮಾಡಿದಾಗ ನಾನು ಅವ್ರಿಗೆ ಬಿಟ್ಬಿಡ್ತೀನಿ. ಯಾಕೆ ನನಗೆ ನಾನೇ ಬೇಕು ಅಂತ ಹುಡ್ಕೊಂಬಂದಾಗ, ನಮ್ಮ ಸಂಸ್ಥೆ ಬೇಕು ಅಂತ ಹುಡ್ಕೊಂಬಂದಾಗ ಅವ್ರಿಗೆ 2 ಲಕ್ಷ ಕೊಡಿ 3 ಲಕ್ಷ ಕೊಡಿ ಅಂತ ಕೇಳೋದು ತಪ್ಪಾಗತ್ತದು. ಅವ್ರಿಗೆ ಬಿಟ್ಬಿಡ್ತೀನಿ. ಸರ್ ನೀವು PR ಬಜೆಟ್ ಒಂದು ನೀವೇನೋ ಹಾಕೊಂಡಿರ್ತಿಲ್ಲ ಸರ್, ಈಗ ಶೂಟಿಂಗ್ ಬಜೆಟ್ ಹಾಕೊಂಡಿರ್ತೀರಿ, ಮ್ಯೂಸಿಕ್ ಬಜೆಟ್ ಹಾಕೊಂಡಿರ್ತೀರಿ, ಪಬ್ಲಿಸಿಟಿ ಒಂದು ಹಾಕೊಂಡಾಗ ನೀವೇ ಹೇಳಿ ಸರ್, ನೀವು ನನಗೆ ಜಾಸ್ತಿ ಬಂದ್ರೆ ಬೇಡ ಅಂತ ಹೇಳ್ತೀನಿ, ಕಮ್ಮಿ ಕೊಟ್ರೆ ಇದು ಸ್ವಲ್ಪ ಸೇರ್ಸ್ ಕೊಡಿ ಅಂತ ಹೇಳ್ತೀನಿ. ಬಟ್ ವಾಪಸ್ ಅಂತೂ ಕಳಿಸೋದು ಇಲ್ಲ. ಕರೆಕ್ಟ್. ನಮ್ಮ ಆಫೀಸಿಗೆ ಬಂದಾಗ ನಾನೇ ಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಕಳಿಸಿಲ್ಲ. ಆ ಹೊಂದಾಣಿಕೆ ಮೇಲೆ ಹೋಗತ್ತೆ, ಖುಷಿ ಆಗತ್ತೆ. ಕೆಲವೊಮ್ಮೆ ಪ್ರೀತಿಯಿಂದನೂ ಮಾಡಿರ್ತೀರಿ. ಖಂಡಿತವಾಗ್ಲೂ ಮಾಡಿದೀನಿ. ನಮ್ಮವೇ ಒಂದಿಷ್ಟು ಸಿನಿಮಾಗಳು ಮಾಡಿದೀನಿ. ಪಾಪ ನೀವು ಸುಮಾರು ಹೇಳಿದ್ರಿ. ನಂಗೆ ದೊಡ್ಡ ಹೀರೋಸ್ಗಳು ಸಿನಿಮಾ ಮಾಡೋದು ಕಷ್ಟ ಆಗಲ್ಲ, ಯಾಕೆಂದ್ರೆ ಅದೆಲ್ಲ ಬೆಳೆದಿರೋಂತ ಹೀರೋಗಳ್ದು ನಾನೊಂದು ಪ್ರೆಸ್ ನೋಟ್ ಕಳಿಸ್ರೆ, ಒಂದು ವಾಯ್ಸ್ ನೋಟ್ ಕಳಿಸ್ರೆ, ಅಥವಾ ಒಂದು ಟೆಕ್ಸ್ಟ್ ಕಳಿಸ್ರೆ ಇಮಿಡಿಯೇಟ್ ಆಗಿ ಅದು ವೈರಲ್ ಆಗೋಗ್ಬಿಡುತ್ತೆ, ಪಬ್ಲಿಸಿಟಿ ಆಗೋಗ್ಬಿಡುತ್ತೆ. ಹೊಸಬ್ರದ್ದು ಮಾಡಕ್ ಬಂದಾಗ ನಮ್ಗೆ ಚಾಲೆಂಜಿಂಗ್ ಇರುತ್ತೆ. ಅವಾಗ ತಿರ್ಗಾ ವಾಪಸ್ ಎಲ್ಲ ಜರ್ನಲಿಸ್ಟ್ಗೂ ಫೋನ್ ಮಾಡಿ ಮೊನ್ನೆ ನ್ಯೂಸ್ ಎಲ್ಲ ಕಳಿಸಿ ತಗೊಂಡ್ಬಿಡಿ, ಅದು ಹೊಸಬ್ರು ಮಾಡ್ತೀಯಾರೆ ಅಂತಂದಾಗ ನಾವೇನು ಕೆಲಸ ಮಾಡ್ಕೊಟ್ಟಿರ್ತೀವೋ ಅದಕ್ಕೆ ಕೃತಜ್ಞತೆಯಾಗಿ ಪಾಪ ಅವರು ಒಂದು ಥ್ಯಾಂಕ್ಸ್ ಹೇಳ್ತಾರೆ. ಆ ಹೊಸಬ್ರು ಯಾರು ಬಂದಿರ್ತಾರೋ ಅವರು ಒಂದು ನಮಗೆ ಕೃತಜ್ಞತೆಯಾಗಿ ಥ್ಯಾಂಕ್ಸ್ ಹೇಳಿ, ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ ಸರ್ ಅದು ಅಂತ ಹೇಳಿ ಅವರು ಇನ್ನು 5 ಜನಕ್ಕೆ ಹೇಳ್ತಾರೆ, ಅಲ್ಲಿ ಹೋಗುರು ನಮಗೆ ಮಾಡ್ಕೊಟ್ಟಿದ್ದಾರೆ, ಬಟ್ ನಂಗೇನೋ ಒಂದು ರೇಟಿಗೆ ಮಾಡ್ಕೊಟ್ರಪ್ಪ, ಆ ರೇಟ್ ನಾ ಹೇಳಕ್ ಹೋಗಲ್ಲ, ನೀವು ಹೋಗಿ ಖಂಡಿತ ಮಾಡ್ಕೊಡ್ತೇನೆ ಅಂತ ಕೇಳಿ ಕಳಿಸಿ ನಮ್ಮ ಹತ್ರಕ್ಕೆ ಎಷ್ಟೊಂದು ಬಿಸ್ನೆಸ್ ಕೊಟ್ಟಿರೋದು ಹೌದು. ಹಾಗಾದರೆ ಹೊಸ ನಿರ್ಮಾಣ ಸಂಸ್ಥೆಗಳಿಗೆ, ಹೊಸ ನಿರ್ದೇಶಕರಿಗೆ PR ಸುಧೀಂದ್ರ ವೆಂಕಟೇಶ್ ದುಬಾರಿ ಆಗಲ್ಲ. ಖಂಡಿತ ಆಗಲ್ಲ. ಅವ್ರು ಫ್ಲೆಕ್ಸಿಬಲ್ ಆಗಿ ಮಾಡ್ಕೊಡ್ತಾರೆ. 100% ಫ್ಲೆಕ್ಸಿಬಲ್ ಆಗಿ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಆಯ್ತಾ, ನಾನು ನಮ್ಮ ನಾಗತಿಹಳ್ಳಿ ಅವ್ರ 10th ಸಿನಿಮಾಗೆ PR ಒಂದು ಸಬ್ಜೆಕ್ಟ್ ಕ್ಲಾಸ್ ತಗೊಳಕ್ ಹೋಗ್ತೀನಿ, 1-2 ತಿಂಗಳಿಗೆ ಒಂದ್ಸರಿ. ಹೋದಾಗ ಅವ್ರದೆಲ್ಲ ಪಾಪ ಎಲ್ಲ ನಂಬರ್ಗಳೆಲ್ಲ ತಗೋತಾರೆ, ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿದೀನಿ ಸರ್ ಹಂಗೆ ಮಾಡ್ಕೊಡಿ ಅಂತ ಹೇಳಿ. ಅಥವಾ ಅವ್ರೇನೋ ನನಗೆ ಕೇಳಿದಾಗ ನಾನು ಗೈಡ್ ಮಾಡಿದ್ದೀನಿ ಅವ್ರಿಗೆ, ಅಲ್ಲಿ ಬೇಡ ಇಲ್ಲಿ ಹೋಗಿ, ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಆಮೇಲೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡಬೇಕು, ಎಷ್ಟು ಕಮ್ಮಿ ಬಜೆಟ್ ಅಲ್ಲಿ ಮಾಡೋಣ, ಪಬ್ಲಿಸಿಟಿ ಏನಿದೆ. ಹೌದು, ಇದಕ್ಕೆ ಈ ಸಬ್ಜೆಕ್ಟ್ಗೆ ಪ್ರೆಸ್ ಮೀಟ್ ನೆಸಿಟಿ ಇಲ್ಲ, ಒಂದು ಪ್ರೆಸ್ ಕೊಡೋಣ, ಅದು ವೈರಲ್ ಆಗತ್ತೆ, ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಹೌದು. ಹೊಸಬ್ರ ಬಗ್ಗೆ ತುಂಬಾ ಪ್ರೀತಿ ಇದೆ. ಆ ಹೊಸಬ್ರ ಬಗ್ಗೆ ಪ್ರೀತಿ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಹಳೆ ಪತ್ರಕರ್ತರಾಗ್ಬೋದು, ಅಥವಾ ನಮ್ಮ ಹಳೆ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಆರ್ಟಿಸ್ಟ್ಗಳಾಗ್ಬೋದು. ನಾನು ಯಾವುದೋ ಒಂದು ದರ್ಶನ್ ಅವ್ರ ಪಿಕ್ಚರೋ, ಸುದೀಪ್ ಅವ್ರ ಪಿಕ್ಚರೋ, ಯಶ್ ಅವ್ರ ಪಿಕ್ಚರೋ, ರವಿ ಸರ್ ಪಿಕ್ಚರೋ ಮಾಡಿದೀನಿ, ಶಿವಣ್ಣ ಅವ್ರ ಪಿಕ್ಚರೋ, ಪುನೀತ್ ಅವ್ರ ಪಿಕ್ಚರ್ ಮಾಡಿದೀನಿ ಅಂತ ನಾ ಹೇಳ್ಕೊಳಕ್ಕೆ ಒಂದು ಐಡೆಂಟಿಟಿ. ಆಯ್ತಾ, ಅಲ್ಲಿಂದ ವಾಪಸ್ ಇಲ್ಲಿ ನಂಗೆ ಬಿಸ್ನೆಸ್ ಬರುತ್ತೆ ಅಲ್ವಾ. ಪತ್ರಕರ್ತರ ವಲಯದಲ್ಲಿ ಆಗಾಗ ಒಂದು ಮಾತು ಬರ್ತಾ ಇರ್ತಾರೆ, ಇದನ್ನು ನೀವು ಸೀರಿಯಸ್ ಅನ್ಕೋಬೇಡಿ ಅಥವಾ ತಮಾಷೆನೂ ಅನ್ಕೊಳಕ್ಕೆ ಹೋಗ್ಬೇಡಿ. ಏನು ವಿಷಯ ಅಂತಂದರೆ, PR ಅಂದರೆ ಕೆಲವು PR ಯಾವುದೇ ನಿರ್ಮಾಪಕರಿಗಿಂತ ಕಡಿಮೆ ಇಲ್ಲ ಅಂತಾರೆ. ಇದು ನಾನು ಅದೇ ಹೇಳಿದೆ, ಸೀರಿಯಸ್ ತಗೊಂಬೇಡಿ ನನಗೆ ಅಂತನಾ. ಯೂಶಲಿ PR ಮಾತಲ್ಲಿ ಪತ್ರಕರ್ತರ ವಲಯದಲ್ಲಿ ಆಗಾಗ ಕೇಳುವಾಗ ಆ ಪ್ರಿಯ ನಿರ್ಮಾಪಕಿಗೆ ಏನು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಹಾಗೇನಿಲ್ಲ. ಏನಾಗುತ್ತೆ ಅಂತಂದ್ರೆ, ಈಗ ಒಬ್ಬ ನಿರ್ಮಾಪಕರು ಒಂದು ಸಿನಿಮಾ ಮಾಡ್ತಾರೆ, ಒಬ್ಬ PR ಸುಮಾರು ಸಿನಿಮಾ ಮಾಡ್ತಾರೆ ಅಲ್ವಾ. ಈಗ ಒಬ್ಬ ನಿರ್ಮಾಪಕರು ವರ್ಷಕ್ಕೆ 1-2 ಸಿನಿಮಾ ಮಾಡ್ತಾರೆ, ಅವ್ರ ಮಟ್ಟಕ್ಕೆ ನೀಟಾಗಿರ್ತಾರೆ. ಈಗ ನಮ್ಮಂಥ PR ಅಥವಾ ಇವಾಗ ಬಂದಿರೋ ಯಂಗ್ಸ್ಟರ್ಸ್ PR ವರ್ಷಕ್ಕೆ 70, 80, 100 ಸಿನಿಮಾ ಮಾಡ್ತಾರೆ. ಅವ್ರಿಗೆ 100 ಕಡೆಯಿಂದ ದುಡ್ಡು ಬರುತ್ತೆ. ಆಯ್ತಾ, ಅವ್ರಿಗೆ ಹೆಂಗೆ 100 ಕಡೆಯಿಂದ ದುಡ್ಡು ಬರುತ್ತೋ ನನಗೂ 100 ಕಡೆಯಿಂದ ದುಡ್ಡು ಬರುತ್ತೆ. ಅದು ಅಲ್ಪ ಆಗ್ಬೋದು, ಸ್ವಲ್ಪ ಆಗ್ಬೋದು, ಜಾಸ್ತಿ ಆಗ್ಬೋದು. ಹಾಗಾಗಿ ಹೇಳ್ತಾರೆ ಅವ್ರಿಗೇನು ಕಮ್ಮಿ ಇಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ನಮಗೇನು ದೇವ್ರು ಕಮ್ಮಿ ಮಾಡಿಲ್ಲ, ಚೆನ್ನಾಗಿಟ್ಟಿದ್ದಾರೆ. ಆಯ್ತಾ, ನಾ ಹೇಳಿದ್ಮೇಲೆ ಆಗ್ಲೇ ನಾವು ಯಾವತ್ತೂ ಕೃತಜ್ಞತೆ ಇರೋದು ಇಂಡಸ್ಟ್ರಿಗೆ, ಯಾವತ್ತೂ ಕೃತಜ್ಞತೆ ಇರೋದು ಮಾಧ್ಯಮಕ್ಕೆ. ಎಸ್, ತುಂಬ ಒಳ್ಳೆ ಮಾತು. ಆಮೇಲೆ
ಇನ್ನೊಂದು ವಿಚಾರ ಏನು ಅಂದರೆ, ಈಗ ಮೊದಲೆಲ್ಲ ನೀವು ಹೇಳ್ದಂಗೆ ಕೇವಲ ಬೆರಳೆಣಿಕೆಯ ಪಿ ಆರ್ ಒಗಳು ಮಾತ್ರ ಇಂಡಸ್ಟ್ರಿಯಲ್ಲಿದ್ದರು. ಈಗ ನಾನು ಪಿ ಆರ್ ಒ, ಅವನು ಪಿ ಆರ್ ಒ, ಇನ್ನೊಬ್ಬ ಪಿ ಆರ್ ಒ ಅಂತ ಆಗೋಯ್ತು. ಕನ್ಫ್ಯೂಷನ್ಸ್ ಪತ್ರಕರ್ತರಲ್ಲೇ ಜಾಸ್ತಿ ಇದೆ. ಅಂದರೆ ಏನಾಯಿತು, ಯಾರು ಬೇಕಾದರೂ ಪಿ ಆರ್ ಒ ಆಗ್ಬೋದು, ಆ ಮಟ್ಟಕ್ಕೆ ಬಂದಿದೆ. ಆಕಾಶ ನೋಡೋದಕ್ಕೆ ಯಾಕೆ ನೂಕು ನುಗ್ಗಲು ಅನ್ನೋ ಮಾತಿದೆಯಲ್ಲ, ಹಾಗೆ ನಾನು ಪಿ ಆರ್ ಒ ಆಗೋ ಥರ ಬಂದು. ಅಂದರೆ ಪಿ ಆರ್ ಒಗೆ ಇರಬೇಕಾದಂಥ ಒಂದು ಬದ್ಧತೆ ಈಗ ಇಲ್ಲ. ಅಂದರೆ ನಿಮ್ಮನ್ನು ನಾವು ಆರಂಭದಿಂದ ನೋಡ್ಕೊಂಬಂದ್ವಿ, ನೀವೇನಂತ ನಮ್ಗೆ ಗೊತ್ತು. ಆದರೆ ಈಗಿನವ್ರಿಗೆ ಪಿ ಆರ್ ಅನ್ನೋದೇ ಗೊತ್ತಿಲ್ಲ. ಹೌದು. ಬಟ್ ಡಿಜಿಟಲಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ ಅಥವಾ ಡಿಜಿಟಲ್ನವರೆಲ್ಲ ನಂಗೆ ಗೊತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಪಿ ಆರ್ ಕೆಲಸ ಮಾಡೋದಕ್ಕೆ ಬರ್ತಾರೆ. ಸೊ ಒಂದಿಷ್ಟು ಪಿ ಆರ್ ಒಗಳ ಸಂಖ್ಯೆ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ನಿಮಗೆ ಅನಿಸಿದ್ದೇನು ಅಂತ? ಅದೇ ಈಗ ಏನು ಅಂತಂದರೆ, ಒಬ್ಬ ಪಿ ಆರ್ ಒ ಆಗಬೇಕಾಗಿರೋದು ಹೆಂಗಿರಬೇಕು ಅಂತಂದರೆ, ಫಸ್ಟು ಒಂದು ಪತ್ರಿಕಾ ಕಚೇರಿಯಲ್ಲಿದೆ ಅಥವಾ ಚಾನಲ್ ಕಚೇರಿಯಲ್ಲಿದೆ. ಆ ಪತ್ರಿಕಾ ಕಚೇರಿ ಎಲ್ಲ ಪತ್ರಿಕೆಗಳ ಸಂಪಾದಕರ ಹೆಸರೇನು ಅಂತ ನಾನು ಹೀಗೆ ಒಂದು ನಮ್ಮ ಪಿ ಆರ್ ಒ ಅಸೋಸಿಯೇಷನ್ ಮೀಟಿಂಗ್ ಆದಾಗ ನಾನು ಹೇಳಿದೆ ಬೇಸಿಕ್ ಆಗಿ ಒಬ್ಬ ಪಿ ಆರ್ ಒ ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಸಮುದ್ರದಲ್ಲಿ ಈಜಕ್ಕೆ ಕೇಳ್ಕೊಂಡು ಮಾಡುವಂತ ನೆಸಿಟಿ ಇಲ್ಲ. ಯಾರೋ ಪಿ ಆರ್ ಒ ಬರಬೇಕಾದ್ರೆ ನಮಗೆ ತಿಳಿಸಿ ಅವ್ರು ಪಿ ಆರ್ ಒ ಆಗಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ಅವ್ರಿಗೆ ರೆಕಮೆಂಡೇಶನ್ ಮೇಲೋ ಅಥವಾ ಅವ್ರ ಹಿನ್ನೆಲೆಯಲ್ಲಿ ಬೇರೆ ಯಾರೋ ರೆಕಮೆಂಡೇಶನ್ ಮಾಡಿನೋ ಬರ್ಬೋದು, ಅದು ತಪ್ಪೇನಿಲ್ಲ. ಅದು ಅಂದ್ರೆ ಅವರು ಬೇಸಿಕ್ ಆಗಿ ಏನ್ ತಿಳ್ಕೋಬೇಕು, ಎಲ್ಲಿ ಪತ್ರಿಕಾ ಕಚೇರಿ ಎಲ್ಲಿದೆ, ಆ ಪತ್ರಿಕೆ ಸಂಪಾದಕರು ಯಾರು, ಸಿನಿಮಾ ಪತ್ರಕರ್ತರು ಯಾರು, ಸೀನಿಯರ್, ಆಮೇಲೆ ಒಬ್ಬ ನ್ಯೂಸ್ ಬ್ಯೂರೋ ಹೆಡ್ ಯಾರು, ನ್ಯೂಸ್ ಚಾನೆಲ್ ನ ಸಂಪಾದಕರು ಯಾರು, ಆ ನ್ಯೂಸ್ ಚಾನೆಲ್ ಎಷ್ಟು ಜನ ಪತ್ರಕರ್ತರು ಇರ್ತಾರೆ, ಸಿನಿಮಾ ಪತ್ರಕರ್ತರು ಅಂತ ಯಾರು ಇರ್ತಾರೆ, ಅದು ತಿಳ್ಕೋಬೇಕದು ಅಲ್ವಾ. ತಿಳ್ಕೊಳ್ಳ ನಂತರ ಏನ್ ಪ್ರಯೋಜನ? ಈಗ ಅಸೈನ್ಮೆಂಟ್ ಅಂತ ಹಾಕ್ತಾರೆ. ಇವಾಗ ಯಾರೇ ಒಂದು ಮೆಸೇಜ್ ಕಳಿಸ್ತು ಅಂತಂದ್ರೆ, ಒಂದು ಸಿನಿಮಾ ಶೂಟಿಂಗ್ ಕರೆದಾಗ್ಲೋ, ಮುಹೂರ್ತ ಕರೆದಾಗ್ಲೋ, ಪ್ರೆಸ್ ಮೀಟ್ ಕರೆದಾಗ್ಲೋ ಆಬ್ವಿಯಸ್ಲಿ ಬಂದೇ ಬರ್ತಾರೆ ಅಲ್ವಾ. ಈಗ ಕರ್ನಾಟಕ ಟಿವಿಯಿಂದ ವಿಜಯ್ ಭರಮಸಾಗರ್ ಬರ್ತಾರೆ, ನಂಗೆ ಅಷ್ಟೇ ಗೊತ್ತಿರುತ್ತೆ. ನಂಗೆ ಶಿವು ಗೊತ್ತಾಗಬೇಕು, ಶಿವು ಸರ್ ಗೊತ್ತಾಗಬೇಕು. ಹೌದು, ಅವರು ಅದಕ್ಕೆ ಆ ಕರ್ನಾಟಕ ಚಾನೆಲ್ಗೆ ಪ್ರಧಾನ ಸಂಪಾದಕರಿದ್ದಾರೆ, ಅವರು ಓನರ್ ಇದ್ದಾರೆ ಅಲ್ವಾ. ನನ್ನ ಸಂಪರ್ಕ ಅವ್ರ ಹತ್ರನೂ ಇಟ್ಕೋಬೇಕು. ಕರೆಕ್ಟ್ ಅಲ್ವಾ. ನಂಗೆ ಏನೋ ಪ್ರಾಬ್ಲಮ್ ಆದಾಗ ನಾನು ಅವ್ರ ಹತ್ರಕ್ಕೆ ಬರ್ತೀನಿ, ಸರ್ ಏನೋ ಈ ಥರ ನನ್ನ ಪ್ರಾಬ್ಲಮ್ ಅಲ್ಲ, ನಮ್ಮ ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆದಾಗ, ಯಾವುದೋ ಕಾಂಟ್ರವರ್ಸಿ ಆದಾಗಲೋ ಅಥವಾ ಪ್ರಶಸ್ತಿ ಬಂದಾಗಲೋ ಆಯ್ತಾ, ಇನ್ನೇನೋ ಆದಾಗ, ಸರ್ ಅವ್ರದ್ದು ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಸರ್, ಪಾಪ ಒಳ್ಳೆ ಜನ ಇದ್ದಾರೆ, ಸರಿ ಮಾಡಿಕೊಡಿ ಅಂತ ಹೇಳಿ ನಾನು ಇವತ್ತಿಗೂ ಕೂಡ ನಾನು ಮಾಡಿರೋದು ಉಂಟು. ಎಷ್ಟೊಂದು ಜನ, ಸುಮಾರು ಜನ ಎಲ್ಲಾನು ಕಿತ್ತಾಕ್ಬಿಡ್ತಾರೆ. ನಾನು ಎಲ್ಲರನ್ನೂ ಕರೆಸಿ ಒಂದುಗೂಡಿಸಿ ಸಂಧಾನ ಮಾಡಿ ಅವರಿಬ್ಬರು ಚೆನ್ನಾಗಿರೋದು ಕೂಡ ಇದೆ. ಇತ್ತೀಚೆಗೆ ಅಷ್ಟೇ ಒಂದು ಸಂಧಾನ ಒಂದು ಕಾಂಪ್ರಮೈಸ್ ಮಾಡಿದೆ, ಒಂದು ತಿಂಗಳಿಂದ, ಹೆಸರು ಬೇಡ ಆಯ್ತಾ. ಆ ಥರದಲ್ಲಿ ನಾವು ಬೇಸಿಕ್ ತಿಳ್ಕೋಬೇಕದು, ಎಲ್ಲಿ ಸಿನಿಮಾ ಪತ್ರಿಕಾ ಕಚೇರಿ ಇದೆ ಆಯ್ತಾ, ಎಡಿಟರ್ ಎಷ್ಟೊತ್ತಿಗೆ ಬರ್ತಾರೆ, ಯಾತಕ್ಕೆ ಅಲ್ಲಿ ಹೋಗ್ಬೇಕು, ನಾವೇನ್ ಸಂಪರ್ಕ ಇಟ್ಕೋಬೇಕು ಅಂತ. ಈಗಿನವ್ರಿಗೆ ನನಗೆ ಗೊತ್ತಿರೋಂಗೆ 80% ಅವ್ರಿಗೆ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ. ನಾನು ನಮ್ಮ ಪಿ ಆರ್ ಒ ಅಸೋಸಿಯೇಷನ್ ಮೀಟಿಂಗ್ ಇದ್ದಾಗ ಹೇಳಿದೆ ಆಯ್ತಾ, ಇವೆಲ್ಲ ನೀವು ಗೈಡ್ಲೈನ್ಸ್ ತಿಳ್ಕೋಬೇಕು. ಅದು ತಿಳ್ಕೊಂಡ್ರೆ ಒಬ್ಬ ನೀಟಾಗಿ ಒಂದು ಕೆಲಸ ಸಾಕ್ತಾ ಹೋಗ್ಬೋದು. ಇದೊಂದು ಉದ್ಯೋಗ ಅಲ್ವಾ ಸರ್. ಈಗ 76ನೇ ಇಸ್ವಿನಲ್ಲಿ ನಮ್ಮ ಅಂಕಲ್ಲು ಪಿ ಆರ್ ಒ ಹುದ್ದೆನ ಕಂಡಿಡ್ಕೊಂಡೇ ತಾನು ಬಂದಿದ್ದು. ಅದಕ್ಕಿಂತ ಮುಂಚೆ ಪತ್ರಕರ್ತರೇ ಹೋಗ್ಬಿಟ್ಟು ನ್ಯೂಸ್ ಫೋಟೋ ಎಲ್ಲ ಇಸ್ಕೊಂಬಂದು ಪ್ರಿಂಟ್ ಹಾಕ್ತಾ ಇದ್ದು ಉಂಟು ಅವತ್ತು. ಅದಾದ್ಮೇಲೆ ಪ್ರೊಫೆಷನ್ ಆಗಿ ತಗೊಂಬಂದ್ರು ಅಲ್ವಾ. ಒಂದು ಪಿ ಆರ್ ಒ ಹುದ್ದೆಗೆ ಒಂದು ತಗೊಂಬಂದು ಕೊಟ್ರಲ್ಲ, ಒಂದು ಈ ಥರದ್ದು ಇದೆಯಪ್ಪ, ಈ ಥರ ಕೆಲಸ. ಪಿ ಆರ್ ಒ ಕೆಲಸ ಒಂದೇನೆ, ಪ್ಯಾಟ್ರನ್ ಚೇಂಜ್ ಆಗಿದೆ ಅಷ್ಟೇನೆ ಅಲ್ವಾ. ಈಗ ಸುಧೀಂದ್ರ ವೆಂಕಟೇಶ್ ಮಾಡೋದು ಅದೇ ಕೆಲಸ ಇರುತ್ತೆ, ಹೊಸಬ್ರು ಬಂದಿರೋ ಪಿ ಆರ್ ಒ ಕೆಲಸ ಮಾಡೋದು ಅದೇ ಇರುತ್ತೆ, ಸ್ವಲ್ಪ ಬದಲಾವಣೆ ಆಗುತ್ತೆ ಅಷ್ಟೇ. ನಾವಾಗ ನೀವು ಹೇಳ್ದಂಗೆ ಸೈಕಲ್ ಹಿಡ್ಕೊಂಡು ಆಫೀಸ್ಗೆಲ್ಲ ಹೋಗ್ಬಿಟ್ಟು ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ಸಂಬಂಧ ಫಸ್ಟ್ ಕ್ಲಾಸ್ ಆಗಿರ್ತಾ ಇತ್ತು. ಕರೆಕ್ಟ್ ಅಲ್ವಾ. ಅಲ್ಲಿ ಬಂದಾಗ ಎಡಿಟರ್ ಚೇಂಬರ್ ಇದ್ದಾಗ ಒಂದು ನಮಸ್ಕಾರ ಹೇಳ್ಬಿಟ್ಟು ರಿಪೋರ್ಟ್ರಿಗೆಲ್ಲ ಮಾತಾಡಿಸಿ, ಆ ರಿಪೋರ್ಟ್ರಿಗೆಲ್ಲ ಕೆಳಗಡೆ ಕ್ಯಾಂಟೀನ್ ಕರ್ಕೊಂಡೋಗಿ ಊಟ ಮಾಡಿಸಿ ಕಳಿಸ್ತಾ ಇದ್ರು, ತಿಂಡಿ ತಿಂದು ಕಳಿಸ್ತಾ ಇದ್ರು. ಅಲ್ಲಿ ಹೋಗಿ ನಾವು ಬೇಡಿಕೆ ಇಡ್ತಾ ಇದ್ವಿ, ಸರ್ ಇಷ್ಟು ಪ್ರೆಸ್ ಮೀಟ್ ಆಗಿದೆ, ಈ ವಾರ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಶುಕ್ರವಾರ ಬರ್ತಾ ಇದ್ದೆ ನಾನು. ಶುಕ್ರವಾರ ಪ್ರಿಂಟ್ ಆಯಿತು ಅಂತಂದರೆ ಅದೆಲ್ಲ ಪೇಪರ್ ಪ್ರೊಡ್ಯೂಸರ್ ಕೊಟ್ಟೆ ಆಲ್ಬಮ್ ಮಾಡಿ ಕೊಟ್ಟಾದ್ಮೇಲೆ ನಮ್ಮ ಸ್ಯಾಲ್ರಿ ಕೊಡ್ತಾ ಇದ್ದ ಅವಾಗ ಅಲ್ವಾ. ಹಾಗಾಗಿ ತಿಳ್ಕೋಬೇಕು. ಈಗ ಪ್ರೆಸ್ ಮೀಟ್ಗಳು ನಡೀತದೆ, ಪ್ರೆಸ್ ಮೀಟಲ್ಲಿ ನಿಜವಾಗಿಯೂ ಬರೆಯುವಂಥ ಪತ್ರಕರ್ತರ ಸಂಖ್ಯೆನೇ ಕಡಿಮೆ ಇರ್ತದೆ. ಹೌದು, ಮೊಬೈಲ್ ಇಟ್ಕೊಂಡಿರೋರೆಲ್ಲ ಇವತ್ತು ಪತ್ರಕರ್ತರು ಆಗಿಬಿಟ್ಟಿದ್ದಾರೆ. ಹೌದು, ಮೊಬೈಲ್ ಇಟ್ಕೊಂಡಿರೋ ನಾನೊಬ್ಬ ಜರ್ನಲಿಸ್ಟ್ ಅನ್ನೋ ಥರ, ಮೊಬೈಲ್ ಜರ್ನಲಿಸ್ಟ್ ಅಂತ. ಹೌದು. ಸೊ ಈ ನಡುವೆ ಎಲ್ಲೋ ಒಂದು ಮಾತು ಏನಂದರೆ, ಪಿ ಆರ್ ಒಗಳು ಅದನ್ನು ಗಮನಿಸ್ತಾರೋ ಅಥವಾ ಸಿನಿಮಾದವ್ರು ಗಮನಿಸ್ತಾರೋ ಗೊತ್ತಿಲ್ಲ, ಒಟ್ಟು ಕ್ರೌಡ್ ಆಗಬೇಕು. ಪ್ರೆಸ್ ಮೀಟ್ ಕ್ರೌಡ್ ಇದ್ರೇ ಸಿನಿಮಾದವ್ರಿಗೆ ಖುಷಿ. ಅಲ್ಲಿ ಬರೆಯೋರು ಯಾರೋ ಗೊತ್ತಿಲ್ಲ, ಒಂದಿಷ್ಟು ಜನಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಸೊ ನೀವು ಕಂಡುಕೊಂಡಂಗೆ ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ? ಅಲ್ಲ, ಏನು ಅಂತಂದ್ರೆ ಈಗ ನಾವು ಪಿ ಆರ್ ಒಗಳಾದವರು ನಾವು ವ್ಯವಸ್ಥಿತವಾಗಿ ಎಲ್ಲ ಮಾಡ್ತೀವಿ ಸರ್. ಈಗ ಪ್ರೊಡ್ಯೂಸರ್ ಏನಾಗಿದೆ, ಈಗಿನೆಲ್ಲ ತುಂಬಾ
ಎಜುಕೇಟೆಡ್ ಆಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ತಿಳ್ಕೊಂಡಿರೋ ಬಂದವರು ಸರ್ ನಮ್ಗೆ ಎಲ್ಲ ಬರಬೇಕು ಸರ್, ಪ್ರಿಂಟ್ನವರು ಬರಬೇಕು, ಟಿವಿಯವರು ಬರಬೇಕು, ಸೋಷಿಯಲ್ ಮೀಡಿಯಾ ಬರಬೇಕು ಸರ್, ಯಾರನ್ನು ಮಿಸ್ ಮಾಡಬೇಡಿ ದಯವಿಟ್ಟು, ಎಲ್ಲರನ್ನೂ ಕರೀರಿ ಆಯ್ತಾ. ಪಿಕ್ಚರ್ ಬೇಕಾಗಿರೋದೇ ಪ್ರಚಾರ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಎಲ್ಲರನ್ನು ಕರೆಯೋ ಪರಿಸ್ಥಿತಿ ಬರುತ್ತೆ, ಅವಾಗ ಕ್ರೌಡ್ ಜಾಸ್ತಿ ಆಗೇ ಆಗುತ್ತೆ. ಅಲ್ಲಿ ಬಂದು ನಿಮ್ಮಂತ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಕೇಳೋ ಪ್ರಶ್ನೆ ಬೇರೆ ಇರುತ್ತೆ. ಇವಾಗ ಮೊಬೈಲ್ ಇಟ್ಕೊಂಬಂತ ಜರ್ನಲಿಸ್ಟ್ ಅಂತ ಹೇಳ್ತಿರೋರು ಅವ್ರು ಕೇಳೋ ಪ್ರಶ್ನೆ ಬೇರೆ ಆಗುತ್ತೆ. ಬೇಸಿಕ್ ಆಗಿ ಅಂದ್ರೆ ಅದರದ್ದು ರಿಸರ್ಚ್ ಇರಲ್ಲ, ಒಂದು ಹೋಮ್ವರ್ಕ್ ಇರಲ್ಲ. ಹೋಮ್ವರ್ಕ್ ಮಾಡ್ಕೊಂಡ್ ಬಂತು ಅಂತಂದ್ರೆ ಗೊತ್ತಾಗುತ್ತೆ ಆ ಸಿನಿಮಾ ಏನು, ಆ ಪಿಕ್ಚರ್ ಹೀರೋ ಯಾರು, ಹಿನ್ನೆಲೆ ಏನು, ಅದು ತಿಳ್ಕೊಂಡು ಕೇಳ್ತು ಅಂತಂದ್ರೆ ಅಂದ್ರೆ ಪ್ರಶ್ನೆ ಕೇಳೋರ್ಗೂ ಇಬ್ಬರಿಗೂ ಹಿತವಾಗಿರುತ್ತೆ ಅಲ್ವಾ. ಹರ್ಟ್ ಆಗ್ಬಾರ್ದು. ಅದೊಂದು ಆಗ್ತಾ ಇದೆ ಈ ನಡುವೆ. ನಮ್ಮ ಅಸೋಸಿಯೇಷನ್ ಕೂಡ ಒಂದಷ್ಟು ಜನ ಫಿಲ್ಟರ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೊಂದು ಕ್ರೈಟೀರಿಯಾ ಮಾಡ್ಬೇಕಲ್ವಾ. ಹೌದು, ಯಾರು ಬೇಕು ಯಾರು ಬೇಡ. ಇವತ್ತು ಬರೇ ವ್ಯೂವರ್ಶಿಪ್ ಅಥವಾ ಸಬ್ಸ್ಕ್ರೈಬ್ಸೇ ಮಾನದಂಡ ಆಗಲ್ಲ. ಹೌದು, ಆಗಲ್ಲ. ಸೊ ಅವ್ನ್ ಗೊತ್ತಿರ್ಬೇಕು ಒಬ್ಬ ರೈಟ್ರು ಅಥವಾ ಯಾವ ಪಾಯಿಂಟ್ ನ ಪಿಕ್ ಮಾಡ್ತಾನೆ. ಹೌದು, ಅದ್ ಮಾಡೋದನ್ನು ಕೂಡ ಇಂಪಾರ್ಟೆಂಟ್ ಆಗ. ಅದಕ್ಕೆ ಈಗ ನಿಮ್ಮ ಅಸೋಸಿಯೇಷನ್ ಅದಕ್ಕೇನಾದ್ರು ಅಲ್ಲ, ಈಗ ಕಾರ್ಪೊರೇಟ್ ಸೆಕ್ಟರ್ ಇರುವಂತ ಕಂಪನಿಗಳು ಮಾಡ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ಹೊಂಬಾಳೆ ಫಿಲ್ಮ್ಸ್, ಅವ್ರಿಗೆಲ್ಲ ಗೊತ್ತಿದೆ ಈಗ. ಅಂದ್ರೆ ಯಾವ್ದು ವ್ಯೂಸ್ ಇದೆ, ಯಾವ ಸಬ್ಸ್ಕ್ರೈಬ್ ಇದೆ, ಯಾರನ್ನ ಕರಿಬೇಕು, ಯಾವ ಟೈಮಲ್ಲಿ ಕರಿಬೇಕು ಅಂತೆಲ್ಲ ಗೊತ್ತಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ರಿಷಬ್ ಶೆಟ್ಟರ್ ಆಗ್ಬೋದು, ಅಥವಾ ರಕ್ಷಿತ್ ಸರ್ ಆಗ್ಬೋದು, ರಾಜ್ಬಿ ಶೆಟ್ಟರ್ ಆಗ್ಬೋದು, ರಾಕ್ಲೈನ್ ವೆಂಕಟೇಶ್ ಅವ್ರು ಆಗ್ಬೋದು, ಅಥವಾ KVN ಪ್ರೊಡಕ್ಷನ್ ಆಗ್ಬೋದು. ಅಪ್ಡೇಟ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಯಾವಾಗ ರೆಗ್ಯುಲರ್ ಸಿನಿಮಾ ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿ ಆಯ್ತಾ. ಅವರು ನಮಗೆ ಎಲ್ಲಾನು ಬೇಕು ಅಂತಂದಾಗ ನಾವು ಇಲ್ಲ ಸರ್ ಕರಿಯಲ್ಲ ಸರ್, ನಾವೇನೋ ಒಂದು ಮಾನದಂಡ ಹಾಕೊಂಡಿದೀವಿ ಅಂತಂದ್ರೆ ಬೇಡ ಬಿಡಪ್ಪ, ನೀವು PR1 SCT ಇಲ್ಲ ನಾವೇ ಮಾಡ್ಕೋತೀವಿ ಅನ್ನೋದು ಆಗತ್ತೆ. ಅವಾಗ ಏನು ಮಾಡೋಕ್ಕಾಗಲ್ಲ, ನಮ್ಮ ಬದುಕಿದೆಯಲ್ಲ ಇಲ್ಲಿ, ಕರೆಕ್ಟ್, ನಾವು ಮಾಡ್ಕೊಂಡು ಹೋಗ್ಲೇಬೇಕು. ನೀವು ನೋಡಿದಂಥ ಆಗಿನ ಜರ್ನಲಿಸ್ಟು ಈಗಿನ ಜರ್ನಲಿಸ್ಟ್ ನಡುವಿನ ವ್ಯತ್ಯಾಸ? ಆಗಿನ ಜರ್ನಲಿಸ್ಟು ಅಂತಂದ್ರೆ ಯಾವ ಕಂಪನಿಯವರು ಇರ್ತಾರೋ, ಅಂದ್ರೆ ಡೈರೆಕ್ಟರ್ ಆಗ್ಲಿ, ಪ್ರೊಡ್ಯೂಸರ್ಸ್ ಆಗ್ಲಿ, ಹೀರೋಯಿನ್ ಜೊತೆಗೆ ಒಡನಾಟ ಇತ್ತು ಅಲ್ವಾ. ಒಡನಾಟ ಇತ್ತು ಅಂದ್ರೆ ಒಂದು ಪತ್ರಿಕೆ, ಒಂದು ಪ್ರೆಸ್ ಮೀಟಿಗೆ ಬಂದ್ರೆ ಕೂತ್ ಕಡೆಗೆ ಬಂದು ಹೆಸರಿಡಿದು ವಿಶ್ ಮಾಡಿ ಮಾತಾಡ್ಸಿ, ಆರಾಮ ವಿಜಯ್ ಅವರೇ ಚೆನ್ನಾಗಿದ್ರ, ಎಲ್ಲಿ ಅವ್ರು ಯಾಕೆ ಬಂದಿಲ್ಲ, ಇವರೆಲ್ಲ ಆ ಹೊಂದಾಣಿಕೆ ಇತ್ತು. ಈಗ ಏನಾಗುತ್ತೆ, ಒಂದು ಪ್ರೆಸ್ ಮೀಟ್ ಆಗಿದ ತಕ್ಷಣ ಹೊರಟು ಬಿಡ್ತಾರೆ. ಅವ್ರಿಗೆ ಬೇಕಿರೋದು ಮಾತುಕತೆನೂ ಬೇಡ, ವಿಜುವಲ್ ಸಿಕ್ಕರೆ ಸಾಕಲ್ಲ, ವಿಜುವಲ್ ಸಿಕ್ಕರೆ ಸಾಕು ಅಂತಿರುತ್ತೆ. ತುಂಬಾ ವ್ಯತ್ಯಾಸ ಇದೆ ಸರ್ ಈಗ ಅಲ್ವಾ. ಅಂದ್ರೆ ತಿಳ್ಕೊಬಹುದು. ಈಗ ನಾ ಹೇಳ್ದಂಗೆ ತಿಳ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಈ ಖಾಸಗಿ ಪ್ರಶ್ನೆಗಳು ಕೇಳಕ್ ಶುರು ಮಾಡ್ಬಿಡ್ತಾರೆ ಅಲ್ವಾ. ಈ ಕೆಲವರು ಬಂದಿರೋರು ನಿಮ್ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಾನು ಮಾಡಿಸ್ಕೋಬೇಕು ಅಂತ ಕೇಳ್ತಾರೆ. ಅದು ಪ್ರಶ್ನೆ. ಈಗ ಪತ್ರಿಕಾಗೋಷ್ಠಿ ಅಂತ ಕರೆದಾಗ ಅದಕ್ಕೆ ನೀವು ಪ್ರಿಪರೇಷನ್ ಆಗಿ ಬರ್ಬೇಕಲ್ವಾ. ಈಗ ಯಾರೋ ಕರೆದಾಗ ಒಂದು ಸಿನಿಮಾ ಮಾಡ್ತಿದ್ದಾರೆ, ಒಂದು ಆಯ್ತಾ, ಒಂದು ಆಧ್ಯಾತ್ಮಿಕದ ಯಾವ್ದೋ ಸಿನಿಮಾ ಮಾಡ್ತಿದ್ದಾರೆ, ಒಂದು ದೇವ್ರ ಸಿನಿಮಾ ಮಾಡ್ತಾರೆ, ಒಂದು ಯಾವ್ದೋ ಒಂದು ಚಾರಿತ್ರಿಕ ಸಿನಿಮಾ ಮಾಡ್ತಾರೆ ಅಂತಂದಾಗ ರಿಸರ್ಚ್ ಮಾಡ್ಕೊಂಡು ಅಲ್ಲಿ ಎಲ್ಲಿ ಸೆಟ್ ಆಗ್ತೀರಿ, ಯಾರು ಸೆಟ್ ಆಗ್ತಾರೆ, ಅದ್ರ ಬಗ್ಗೆ ಬೇಕಷ್ಟು ವಿಷಯಗಳು ಸಿಗತ್ತಲ್ವಾ, ಅದನ್ನ ಮಾತಾಡಬಹುದು. ಕರೆಕ್ಟ್. ಅದು ಬಿಟ್ಟು ಎಲ್ಲೋ ಬೇರೆ ಕಡೆ ಟ್ರ್ಯಾಕ್ ಹೋಗ್ತಾ ಇದೆ. ಅದು ಸರಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಕೂಡ. ಕರೆಕ್ಟ್. ನೀವು ಹಿಂದೆ ನೋಡ್ಕೊಂಡು ಬಂದಂಗೆ ಈ ಇಷ್ಟು ವರ್ಷದ ಜರ್ನಿಯಲ್ಲಿ ಆಗ ವಿಮರ್ಶೆಗಳಿಗೆ ಒಂದು ಬೆಲೆ ಇರ್ತಾ ಇತ್ತು. ಹೌದು, ಒಂದು ತಾಕತ್ ಇರ್ತಿತ್ತು, ದಮ್ ಇರ್ತಿತ್ತು, ಅದರಿಂದ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದ್ವು. ತಿತ್ಕೊಳ್ಳೋರು ಸಿನಿಮಾದ ಹೀರೋ ಆಗಿರ್ಲಿ ಅಥವಾ ನಿರ್ದೇಶಕರಾಗಿರ್ಲಿ. ಹೌದು. ಬಟ್ ಈಗ ಎಲ್ಲೋ ಒಂದ್ ಕಡೆ ವಿಮರ್ಶೆಗಳು ತಾಳ ತಪ್ತಾವೆ, ವಿಮರ್ಶೆಗಳೆಲ್ಲ ಮಾರಾಟಕ್ಕಿವೆ ಅಂತ ಅನ್ನೋ ಮಾತುಗಳು ಇಲ್ಲ. ಆಗಿನ ಆ ಟೈಮಲ್ಲಿ ಸಿನಿಮಾ ನಾವು ತೋರಿಸ್ತಾ ಇದ್ದೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಒಂದು, ಮಧ್ಯಾಹ್ನ 1 ಗಂಟೆಗೆ ಒಂದು, 2-3 ಸಿನಿಮಾ ಇದೆ. 4 ಗಂಟೆಗೆ ತೋರಿಸಿದ್ದು ಇದೆ. ಶುಕ್ರವಾರ ಶೋ ಇತ್ತು, ಭಾನುವಾರ ರಿವ್ಯೂ ಬರ್ತಾ ಇತ್ತು. ಒಂದು ಸಿನಿಮಾ ಸ್ಕ್ರೀನಿಂಗ್ ಆದ್ಮೇಲೆ ಆ ತವಕ ಎಷ್ಟಿತ್ತು ಅಂದ್ರೆ ಆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಶುಕ್ರವಾರ ಭಾನುವಾರ ಏನ್ ಬರ್ದ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಒಂದು ತುಂಬಾ ಕಾತರ ಇತ್ತು ಅಲ್ವಾ. ಹೌದು. ನಾವು ಶನಿವಾರ ಏನೋ ಫೋನ್ ಮಾಡಿ ಸರ್ ಹೇಗಿದೆ ಸಿನಿಮಾ ಅಂತ ಕೇಳಿದಾಗ ಆ ಕಡೆಯಿಂದ ತುಂಬಾ ವಿಶ್ವಾಸ ಇತ್ತು, ಪರವಾಗಿಲ್ಲ ಅಂತಂದ್ರೆ ರಿವ್ಯೂ ಚೆನ್ನಾಗಿ ಬರಬಹುದು ಅಂತ. ಪ್ರೊಡ್ಯೂಸರ್ಗೇನೆ ಎಷ್ಟೋ ಸರಿ ಆಗಿದೆ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋಂಗೆ KCN ಕುಮಾರ್ ಅವರು ಯಾವ್ದೋ ಒಂದು ಸಿನಿಮಾ ಮಾಡಿದ್ರು, ಅವಾಗ ನಾವೇ PRO. ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಆಯ್ತಾ. ಅವ್ರು ಹೇಳಿದ್ರು, ನೋಡಪ್ಪ ಸಿನಿಮಾ ಚೆನ್ನಾಗಿಲ್ಲ, ನಾನು ರಿಲೀಸ್ ಮಾಡ್ಬಿಟ್ಟಿದೀನಿ, ಮಾಡ್ಲೇಬೇಕದು, ನನಗೆ ಅನ್ಸಿದೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನ ಚೆನ್ನಾಗಿ ಮಾಡ್ಬೋದಾಗಿತ್ತು, ಒಂಚೂರು ಹೇಳ್ಬಿಟ್ಟು ಹೇಳಪ್ಪ ಒಂಚೂರು ಎಲ್ಲ ತುಂಬಾ ಕೆಟ್ಟದಾಗಿ ಬರದೇ ಇರ್ಲಿ ಅಂತ ಹೇಳಿ. ಎಷ್ಟೋ ಸರಿ ನಮ್ಮ ಅಂಕಲ್ ಇದ್ದಾಗ್ಲೂ ಅಷ್ಟೇ, ಅವ್ರು ಹೋದ್ಮೇಲೆ ನಾನು ಇವತ್ತಿಗೂ ಕೂಡ ಎಷ್ಟೋ ಜರ್ನಲಿಸ್ಟ್ಗೆ ಫೋನ್ ಮಾಡಿಬಿಟ್ಟು ರಿಕ್ವೆಸ್ಟ್ ಆಯ್ತಾ. ಹೌದು, ಇದು ಬರವಣಿಗೆ ಪತ್ರಕರ್ತಕ್ಕೆ ಫೋನ್ ಮಾಡಿ ಸರ್ ಏನೋ ಮಾಡ್ಬಿಡಿ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂಚೂರು ನೋಡಿ ಸರ್ ಹೇಳಿದ್ದೂ ಇದೆ. ನಾನು ಇವತ್ತಿಗೂ ಆ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ, ತಪ್ಪಿಲ್ಲ. ನಾನು ಪ್ರೊಡ್ಯೂಸರ್ಗೆ ಹೇಳ್ತೀನಿ, ಸರ್ ನೀವು ಆರ್ಟಿಕಲ್ ಬೇಕಾದ್ರೆ
ಇಂಟರ್ವ್ಯೂ ಬೇಕಾದ್ರೆ ನಾನು ಮಾಡಿಸ್ಬಿಡ್ತೀನಿ, ರಿವ್ಯೂಲ್ ನಾವು ಯಾರು ಎಂಟ್ರಿ ಆಗಲ್ಲ ಸರ್. ಎಂಟ್ರಿ ಆದ್ರೆ ತುಂಬಾ ಕಷ್ಟ ಆಗತ್ತೆ ಅಂತೇಳಿ. ನಿಮ್ ಸಿನಿಮಾ ಚೆನ್ನಾಗಿದ್ಯಾ, ನಾನು ಡೈರೆಕ್ಟರ್ಗೆ ಅದೇ ಹೇಳೋದು, ಸಿನಿಮಾ ಚೆನ್ನಾಗಿದ್ಯಾ, ನೀವು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರಿ, ಬಟ್ ಅವ್ರಿಗೆಲ್ಲ ಇಷ್ಟ ಆಗ್ಬೇಕಲ್ಲ, ಆಡಿಯನ್ಸ್ಗೆ ಇಷ್ಟ ಆಗ್ಬೇಕಲ್ಲ, ನಿಮ್ಮ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅಲ್ಲ ಅಣ್ಣ ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಬಿಟ್ಬಿಡಿ. ಹಂಗಾರೆ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿದೆ ಅಂತಾನೆ ಬರೀತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ತಿದ್ಕೋಬಹುದಾಗಿತ್ತು ಅಂತ ಬರೀತಾರೆ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಇದ್ದಾಗ ನಾನು ಎಷ್ಟೋ ಸರಿ ನಾನು ಜರ್ನಲಿಸ್ಟ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋದು ಇದೆ. ಪಾಪ ಅವ್ರು ಹೇಳ್ತಾರೆ ಎಷ್ಟೋ ಸರಿ, ಇಲ್ಲ ರೀ ನಿಮ್ಮ ಮುಖ ನೋಡ್ಕೊಂಡ್ ಮಾಡ್ಬೇಕು, ನಾವು ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ತಿಳಿಸಿ ಬರ್ದಿರೋದು ಇದೆ. ಅದೇನು ಮಾಡಕ್ಕಾಗಲ್ಲ. ಆಮೇಲೆ ವ್ಯಾಪಾರಕ್ಕೆ ಅಂತ ನೀವೇನೋ ಹೇಳಿದ್ರಿ ಇವಾಗ, ಯಾವುದು ವಿಮರ್ಶೆಗಳು ಮಾರಾಟಕ್ಕೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಅಯ್ಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆಲ್ಲ ಹಾಕ್ತಾರೆ, ಯಾರೋ ಒಂದು ಅದ್ಭುತ ಸಿನಿಮಾನ ಚೆನ್ನಾಗಿ ಇದೆ ಅಂತ ಬರೆದ್ಬಿಟ್ರೆ ಕಾಸು ಇಸ್ಕೊಂಡ್ ಬರ್ದಿದ್ದಾನೆ, ಯಾವ್ದು ಒಳ್ಳೆ ಸಿನಿಮಾನ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಇದು ಹಿಂಗಾಗಿದೆ, ಕೊಟ್ಟಿಲ್ಲ ಅದಕ್ಕೆ ಹಿಂಗ್ ಬರ್ದಿದ್ದಾರೆ. ಇಲ್ಲ ನನಗೆ ಗೊತ್ತಿರೋಂಗೆ ಇಲ್ಲ ವಿಜಯಣ್ಣ, ಇಲ್ಲ. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಹೌದು ಅವ್ರವರು ವಿಮರ್ಶೆ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಅವರು, ಆಯ್ತಾ. ನಮ್ಮಲ್ಲಿ ಯಾರು ಕೂಡ ಇವತ್ತು ವ್ಯಾಪಾರ ಆಗೋಗಿದೆ, ದುಡ್ಡು ಕೊಟ್ರೆ ಸ್ಟಾರ್ ಕೊಡ್ತಾರೆ, ದುಡ್ಡು ಕೊಡ್ಲಿಲ್ಲ ಚೆನ್ನಾಗಿ ಬರ್ದಿಲ್ಲ, ಆ ತರದ್ದು ನನಗಂತೂ ಅನುಭವ ಆಗಿಲ್ಲ. ನಮ್ಮ ಹತ್ತಕ್ಕೆ ಆ ಪ್ರಯೋಗನೂ ಮಾಡಿಲ್ಲ ಸರ್, ಅದು ತಪ್ಪಾಗತ್ತದು. ಪತ್ರಕರ್ತನ ಇಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀರಿ, ನಿಮ್ಗೆಲ್ಲ ಅನ್ಸ್ತಾ ಪತ್ರಕರ್ತರ ನಡುವೆ ಗುಂಪುಗಾರಿಕೆ ಇದೆ ಅಂತ? ಇಲ್ಲ, ನನಗೆ ಅದು ಅಂದ್ರೆ ವೈಯಕ್ತಿಕವಾಗಿ ನನ್ನ ಹತ್ರಕ್ಕೆ ಯಾರು ಅನ್ಸಿಲ್ಲ. ಅದು ಅಲ್ಲಿ ಗುಂಪುಗಾರಿಕೆ ಇರ್ಬೋದು, ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರ ಒಡನಾಟನೇ ಜಾಸ್ತಿ ಇದೆ. ಹೌದು ಇದೆ, ಅವ್ರ ಜೊತೆಗೆ ಇರ್ತೀವಿ. ನಾನು ಸಾಮಾನ್ಯ ನಾನು ಹೇಳದ್ನಲ್ಲ, ನನ್ನ ಫ್ಯಾಮಿಲಿಗಿಂತ ಕಳೆದಿರೋದು ಜಾಸ್ತಿ ಪತ್ರಕರ್ತರ ಜೊತೆಗೆ ಕಳೆದಿರೋದು ಅಲ್ವಾ. ನನಗ್ ಗೊತ್ತಿರೋಂಗೆ ಅವ್ರ ಒಳಗಡೆಗೆ ಗುಂಪುಗಾರಿಕೆ ಇದೆಯೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಕಂಪನಿ ಜೊತೆಗೆ ವೈಯಕ್ತಿಕವಾಗಿ ನನ್ನ ಜೊತೆಗೆ ಯಾವುದೂ ಇಲ್ಲ. ಓಕೆ, ನನ್ನ ಜೊತೆಗೆ ಈಗ ಡಿಜಿಟಲ್ ಯುಗ, ಕಾಲ ಬದಲಾದಂಗೆ ನಾವು ಬದಲಾಗಬೇಕು. ಸೊ ನೀವು ಇದ್ದಂಥ ಕಾಲ ಬೇರೆ, ಆದರೆ ಈಗ ಕಾಲಕ್ಕೆ ನೀವು ಕೂಡ ಒಗ್ಗಿದ್ದೀರಾ. ಹೌದು. ಸೊ ಈಗ ಡಿಜಿಟಲ್ ಜಾಸ್ತಿ ಆಗಿರೋದ್ರಿಂದ, ಡಿಜಿಟಲ್ ಕಾಂಪಿಟೇಷನ್ ಆಗಿರೋದ್ರಿಂದ ನೀವೇ ಹೇಳಿದ್ರೆ ಇಲ್ಲ ಅವ್ರಿಗೆ ಈಗ ಈ ಕಾಲಕ್ಕೆ ತಕ್ಕಂಗೆ ಮಾಡೋಕ್ಕಾಗ್ತಾ ಇಲ್ಲ, ಅವರು ಕಷ್ಟ ಅಂತ ಹೇಳಿದ್ರಿ. ಈಗ ನಿಮ್ಮ PR ಸಂಸ್ಕೃತಿಯನ್ನು ಮುಂದುವರಿಸಲಿಕ್ಕೆ ಈಗ ನಿಮ್ಮ ಮಗ ಕೂಡ ಬಂದಿದ್ದಾರೆ, ಪವನ್ ಕೂಡ ಡಿಜಿಟಲ್ ಸೆಗ್ಮೆಂಟಲ್ಲಿ ಅವರೇನೋ ಈಗ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಅಲ್ಲ, ಈಗ ನಾನು ಹೇಳಿದ್ದು ನಾನು ಹೇಳಿದ್ದಲ್ಲ, ಅದನ್ನ ಮಾರ್ಕೆಟಲ್ಲಿ ಕ್ರಿಯೇಟ್ ಮಾಡಿದ್ರು ಕೆಲವರು. ಅವ್ರು ಬರೋದಕ್ಕೋಸ್ಕರ ಅಥವಾ ಅವ್ರು ಡೆವಲಪ್ ಆಗೋಸ್ಕರ ನಮಗೆ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು. ಅವ್ರು ಡಿಜಿಟಲ್ ಗೊತ್ತಿಲ್ಲ, ಪ್ರಿಂಟು ಆಮೇಲೆ ಎಲೆಕ್ಟ್ರಾನಿಕ್ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತೇಳಿ. ನಾವು ಗೊತ್ತಿಲ್ಲ ಅಂತ ಯಾಕೆ ಹೇಳ್ಬೇಕು, ನಮ್ಗೆ ಗೊತ್ತು. ನಮ್ಗೆ ಯಾಕೆ ಗೊತ್ತಿಲ್ಲ ಹೇಳಿ ಅಲ್ವಾ. ಈಗ ನೋಡಿ, ನಮ್ ಜೊತೆಗೆ ಈಗ ಒಂದು ಪ್ರೆಸ್ ಮೀಟ್ ಆಯ್ತು ಅಂದ್ರೆ ನಮ್ ಸುನಿಲ್ ಅವ್ನ್ ಬರ್ತಾನೆ, ಆಯ್ತಾ. ಅವ್ರ ತಂದೆ ತರನೇ ಅದ್ಭುತವಾಗಿ ರೈಟಿಂಗ್ ಮಾಡ್ತಾನೆ. ನಿಮ್ಗೂ ಗೊತ್ತು, ಒಂದ್ ಸಬ್ಜೆಕ್ಟ್ ಹೇಳ್ಬಿಟ್ರೆ ನಮ್ಮ ಅಂಕಲ್ ಹೆಂಗ್ ಬರಿತಾ ಇದ್ರು ಅದೇ ಶೈಲಿಯಲ್ಲಿ, ಅದಕ್ಕಿಂತ ತಂದೆಗೆ ಮೀರಿಸಿದ ಮಗ ಅಂತ ಹೇಳ್ತಾರೆ ಆತ, ಅವನು ನ್ಯೂಸ್ ರೆಡಿ ಮಾಡ್ತಾನೆ. ಒಂದು ಹಂಚ್ಕೊಂಡ್ಬಿಟ್ಟಿದ್ದೀನಿ, ನಾನು ಬಿಸ್ನೆಸ್ ನೋಡ್ತೀನಿ. ನಮ್ಮ ಮಕ್ಕಳದ್ದು ಇಬ್ಬರದು ಎಜುಕೇಶನ್ ಮುಗೀತು, ನನ್ನ ಮಗಳದ್ದು ಮುಗೀತು, ನನ್ನ ಪವಂದು ಮುಗೀತು, ಆಯ್ತಾ. ಬೇರೆ ಕಡೆ ಅವ್ರಿಬ್ರಿಗೂ ಎಲ್ಲೋ ಕೆಲಸ ಸಿಕ್ಕಿತ್ತು. ನನ್ನ ಮಗಳು ಚಂದನಗೂ IAS ಮಾಡಿದ್ಲು, 2 ವರ್ಷ ಪ್ರಾಕ್ಟೀಸ್ ಮಾಡಿದ್ಲು, ಆಯ್ತಾ. ಅವಳ ಎಜುಕೇಶನ್ ಏನಿದೆ ಸಂಪೂರ್ಣವಾಗಿ ಮುಗಿಸಿದ್ಲು. 2023 ಒಳ್ಳೆ ಹುಡುಗ ಸಿಕ್ತಂತ ಮದುವೆನೂ ಮಾಡಿದ್ವಿ. ಬೇರೆ ಕಡೆಯಿಂದ ಬೇಕಷ್ಟು ಕೆಲಸದ ಆಫರ್ಸ್ ಬಂತು. ನಮ್ಮ ಪವಂದು ಎಜುಕೇಶನ್ ಮುಗೀತು, ಅವನಿಗೂ ಬೇರೆ ಕಡೆಯಿಂದೆಲ್ಲ ಆಫರ್ ಬಂತು. 49 ವರ್ಷ ಬೆಳೆಸಿರುವಂತ ಸಂಸ್ಥೆನೇ ಇರ್ಬೇಕಾದ್ರೆ ಬೇರೆ ಹೊತ್ತಕ್ಕೆ ಯಾಕೆ ಸಂಬಳಕ್ಕೆ ಹೋಗ್ಬೇಕು? ಈ ಸಂಸ್ಥೆನ ಇಲ್ಲೇ ಡೆವಲಪ್ ಮಾಡಿ. ಈಗ ನಮ್ಮ ರಾಘವೇಂದ್ರ ಚಿತ್ರವಾಣಿ ಇದ್ದೇ ಇದೆ, ನಮ್ಮ ಅಂಕಲ್ ಬಿಟ್ಟು ಹೋಗಿರೋಂಥ ಸಂಸ್ಥೆ ಇದ್ದೇ ಇದೆ, ನಾವೇ ಇದೀವಿ. ನಾನಿದ್ದೀನಿ, ಸುನಿಲ್ ಇದ್ದಾನೆ, ವಾಸು ಇದ್ದಾನೆ, ಆಯ್ತಾ. ಅವ್ರ ಗೈಡೆನ್ಸ್ ತಗೊಳ್ಳಿ, ನಮ್ ಗೈಡೆನ್ಸ್ ನಮ್ಗೇನ್ ಗೊತ್ತಿರೋದು ನಾವು ಕೊಡ್ತೀವಿ. ಆಮೇಲೆ ನಿಮ್ದು ಈಗ ಸೋಷಿಯಲ್ ಮೀಡಿಯಾ ಏನಿದೆಯೋ ಅದು ನಮ್ಮ ಕಂಪನಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಯಾವ್ದು ಕೂಡ ಬೆರಳು ತೋರಿಸ್ಬಿಟ್ಟು ಇಲ್ಲಪ್ಪ ಅವ್ರು ಸಿಕ್ಕಾಪಡೆ ದುಡ್ಡು ಇಸ್ಕೊಂಡ್ಬಿಟ್ರು ಅನ್ನೋದು ಇವತ್ತಿಗೂ ನಾವು ಮಾಡಿಲ್ಲ ಅಲ್ವಾ. ಬೇರೆಯವ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಇದೆ, ಲಕ್ಷಾಂತರ ರೂಪಾಯಿ ಇಸ್ಕೊಂಡ್ಬಿಟ್ರು, ನಮ್ಗೇನ್ ಕೆಲಸ ಆಗಿಲ್ಲ ಅಂತ ಬೇಕಾದಷ್ಟು ಇದೆ ಅಲ್ವಾ. ನಮ್ಗೆ ಆತರ ಮಾಡಿಲ್ಲ. ಕರೆಕ್ಟ್. ನಮ್ಗೇನು ಒಂದು ಇದೆಯಾ ಅಂತಂದ್ರೆ, ಈಗ ನಮ್ಮ ಹುಡುಗರು ಜೊತೆಗೆ ಬಂದ್ಮೇಲೆ ಇನ್ನೊಂದು ಅಷ್ಟು ವರ್ಷ ಸಂಸ್ಥೆ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಪಕ್ಕ ನಮಗಿದೆ. ಓಕೆ, ವೆಂಕಟೇಶ್ ಅವರ ಸ್ಟ್ರೆಂತ್ ಏನು ಹೇಳೋದಾದ್ರೆ? ಒಂದು ಸ್ನೇಹ, ಎಲ್ಲರ ಜೊತೆಗೂ ಸ್ನೇಹ, ಅದೇ ಸ್ಟ್ರೆಂತ್. ಓಕೆ ಅಲ್ವಾ. ನಾನು ಕಮರ್ಷಿಯಲ್ ಆಗಿ ಹೋಗಲ್ಲ, ಆಯ್ತಾ. ದುಡ್ಡು ನಾನು ಹೇಳದ್ನಲ್ಲ, ದುಡ್ಡಿಂದೇ ಹೋಗಿಲ್ಲ, ಹೆಸರಿಂದೇ ಹೋಗಿದ್ದೀನಿ. ಹೆಸರು ದುಡ್ಡು ಮಾಡ್ಕೊಟ್ಟಿದೆ, ದುಡ್ಡು ಮಾಡ್ಕೊಡತ್ತೆ. ನನ್ನ ಮಕ್ಕಳಿಗೂ ಅದೇ ಹೇಳ್ತೀನಿ, ನನ್ನ ತಮ್ಮಂದ್ರಿಗೂ ಅದೇ ಹೇಳ್ತೀನಿ, ದುಡ್ಡಿಂದೇ ಹೋಗ್ಬೇಡಿ. ಫಸ್ಟ್ ಸುಳ್ಳು ಹೇಳ್ಬೇಡಿ. ಮೇಯ್ನು ಸುಳ್ಳಿದೆಲ್ಲ ವಿಜಯಣ್ಣ, ಸುಳ್ಳು ಸರ್ವನಾಶ ಮಾಡ್ಬಿಡುತ್ತೆ. ಕರೆಕ್ಟ್. ನಿಜ ಒಪ್ಕೊಂಡ್ಬಿಡ್ಬೇಕು. ನಿಜ ಒಪ್ಕೊಂಡಾಗ ಏನಾಗತ್ತೆ ಗೊತ್ತಾ, ಶಿಕ್ಷೆನೂ ಕಮ್ಮಿ ಆಗತ್ತೆ. ಆ ಸುಳ್ಳು ಹೇಳ್ಸ್ಕೋತಾರಲ್ಲ, ಅವ್ರಿಗೆ ಅನ್ಸುತ್ತೆ ಇಲ್ಲ ಪಾಪ ಏನೋ ಗೊತ್ತಿಲ್ಲದೆ ಮಾಡ್ಬಿಡಿ ಅಂತ ಬಿಟ್ಬಿಟ್ರೆ ಹೋಗ್ಲಿ ಬಿಡ್ರಿ.
ಹೊರಗಡೆ ಬಿಟ್ಬಿಡಿ, ಅದನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ನಾನು ಸಾಮಾನ್ಯವಾಗಿ ಸುಳ್ಳು ಹೇಳಕ್ ಹೋಗಲ್ಲ, ಸಾಮಾನ್ಯವಾಗಿ ಹೇಳಕ್ ಹೋಗಲ್ಲ. ಅನಿವಾರ್ಯ ಅಂತಂದಾಗ, ನನಗೆಲ್ಲೋ ವಿಕೋಪಕ್ಕೆ ಹೋದಾಗ ಅಂತಂದಾಗ ಮನುಷ್ಯನ ಮೇಲೆ ಎಡವತನಲ್ಲ ಹೇಳಿರ್ಬೋದು. ಅದನ್ನೇ ನಾನು ಪ್ರೊಫೆಷನ್ ಆಗಿ ಸುಳ್ಳು ಇಟ್ಕೊಂಡಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಮಾಡ್ತಿರೋಂಥ ಎಲ್ಲ ನನ್ನ ತಮ್ಮಂದ್ರಿಗಾಗ್ಬೋದು, ನನ್ನ ಮಕ್ಳಿಗಾಗಿ ನಾನು ಹೇಳ್ಕೊಟ್ಟಿಲ್ಲ. ನಿಮ್ಮ ಕೆಲಸದ ಹಿಂದಿನ ಶಕ್ತಿ ಅಂದರೆ ಒಂದು ವಾಸು, ಒಂದು ಸುನಿಲ್, ಅವ್ರ ಬಗ್ಗೆ ಏನು ಹೇಳ್ತೀನಿ? ಅದೇ ಹೇಳಿದ್ ನಾನೀಗ, ಒಂದು ಪ್ರೆಸ್ ಮೀಟ್ ಆಗತ್ತೆ ಅಂತಂದ್ರೆ ಆ ಪ್ರೆಸ್ ಮೀಟ್ ನೀಟಾಗಿ ಅಟೆಂಡ್ ಮಾಡಿ, ನ್ಯೂಸ್ ಆಗ್ಬೋದು, ಫೋಟೋಸ್ ಆಗ್ಬೋದು, ಅದ್ರ ವಿಜುವಲ್ಸ್ ಆಗ್ಬೋದು, ಪ್ರತಿಯೊಂದು ಪತ್ರಕರ್ತರು ಬಂದಿರ್ಲಿ ಬರ್ದೇ ಹೋಗ್ಲಿ ಮೀಡಿಯಾ ಅದನ್ನ ನಾವು ತಲುಪಿಸೋ ಜವಾಬ್ದಾರಿ ನಮ್ದು. ಆಗಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಈಗ ವಿಜಯ್ ಭರಮಸಾಗರ ಬಂದಿದ್ರು ಕರ್ನಾಟಕ ಟಿವಿಯಿಂದ, ನಾನು ಯಾಕೆ ಕೊಡ್ಬೇಕು ವಿಜುವಲ್ಸ್ ಅನ್ನೋ ಧೋರಣೆ ನನಗಿಲ್ಲ. ಯಾಕೆ ನನಗೆ ಎಲ್ಲಾನು ಬೇಕು ಅಲ್ವಾ. ನಾನು ನೀಟಾಗಿ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನ ಆಡ್ ಮಾಡ್ಕೊಂಡು ಅಲ್ವಾ, ಅದ್ರಿಗೆ ಪ್ರತಿಯೊಂದು ಕಳಿಸ್ತೀನಿ. ಎಲ್ಲೇ ಬಂದ್ರು ಕೂಡ ನಮ್ಮ ಪಬ್ಲಿಸಿಟಿ ಸಿಗ್ದಂಗೆ ನಾನು ಕಳಿಸೋ ನ್ಯೂಸ್, ಫೋಟೋಸು, ವಿಜುವಲ್ಸ್ ಒಂದು 120 ಕಡೆ ಹೋಗುತ್ತೆ. ಈಗ ಮಂಡ್ಯ ಪೇಪರು, ಮೈಸೂರು ಪೇಪರು, ಗುಲ್ಬರ್ಗಾ ಪೇಪರು, ದಾವಣಗೆರೆ ಪೇಪರ್ ಎಲ್ಲ ಕಡೆ ಹೆಚ್ಚಾಗತ್ತೆ. ನಮ್ಮ ಪ್ರೊಡ್ಯೂಸರ್ ಹೆಲ್ಪ್ ಆಗಿದ್ದಂಗಲ್ವಾ ಅದು. ಈಗ ನಾನು ಇಟ್ಕೊಂಡ್ಮೇಲೆ ನಾನು ನ್ಯಾಯ ಸಲ್ಲಿಸ್ಬೇಕು ಅದನ್ನ. ಅದೆಲ್ಲ ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸಿದಾಗ ಬಹಳ ಖುಷಿ ಪಡ್ತಾರೆ. ಹಾಗಾಗಿ ಒಂದ್ ಕಡೆ ವಾಸು ಕಂಪ್ಲೀಟ್ ನೋಡ್ಕೋತಾನೆ. ತುಂಬಾ ವರ್ಷ ನಮ್ಮ ಅಂಕಲ್, ನಮ್ಮ ಚಿಕ್ಕಪ್ಪ ಇದ್ದಾಗಲೇ ಅವನು ಬಂದ್ಬಿಟ್ಟು ಆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೇನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ಕೆಲಸ ಇರಲಿಲ್ಲ. ಯಾಕೆಂದ್ ಪಾಪ ಮನೇಲೆ ಕೂತಾಗ ಸೇಮ್ ವಾಪಸ್ ನನಗೆ ಹೆಂಗೆ ಕರ್ಕೊಂಡ್ರೋ ನಮ್ಮ ಚಿಕ್ಕಪ್ಪ, ಅವನು ಕರೆದು ಕೆಲಸ ಕೊಟ್ಟು ಅವನಿಗೆ ಸ್ಯಾಲ್ರಿನೂ ಕೊಟ್ಟು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಅವನು ಕಾರಣ ಇದ್ದಾನೆ. ಇನ್ನು ಸುರಿಂದ ಅವರ ಸಂಸ್ಥೆ, ಅವ್ರ ಮಗಂದು ಅವ್ರದ್ದು ಕಂಪ್ಲೀಟ್ ಅವ್ರದ್ದು ಅಧಿಕಾರ ಒಂದು, ಅವನೇನ್ ಬೇಕೋ ಅದು ಬರವಣಿಗೆದಾಗ್ಬೋದು ಅಥವಾ ಇಂಟರ್ವ್ಯೂ ತಗೊಳ್ಳೋದಾಗ್ಬೋದು, ಆ ಥರದ್ದು ಅವನು ನೋಡ್ಕೋತಾನೆ. ಈಗಿನ ಸೋಷಿಯಲ್ ಮೀಡಿಯಾಕ್ಕೆ ಮಕ್ಕಳು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಇದೆ. ತಡ ಬುಡ ಗೊತ್ತಿಲ್ಲದೆ PR ಕೆಲಸ ಮಾಡಕ್ ಬರ್ತಾರಲ್ಲ, ಅವ್ರಿಗೆ ನಿಮ್ಮ ಕಿವಿ ಮಾತೇನು? ಇಲ್ಲ, ಅದು ತುಂಬಾ ನಿಲ್ಲಕ್ ಹೋಗಲ್ಲ. ಅದು ಏನಾಗತ್ತೆ ಗೊತ್ತಾ, ತುಂಬಾ ಅಂದ್ರೆ ಕ್ಷಣಕಾಲ ತುಂಬಾ ಚೆನ್ನಾಗಿರುತ್ತೆ. ನೀವು ತಿಳ್ಕೊಂಡು ಈ ಪ್ರೊಫೆಷನ್ ಬಂದಿದ್ದೀರಾ, ಈ ಪ್ರೊಫೆಷನ್ನೇ ಮುಂದೆ ಒರೆಸ್ಬೇಕು ಅಂತ ಅಂದಾಗ ನೀವು ತಿಳ್ಕೊಳ್ಳಿ ಅದನ್ನ. ಒಬ್ಬ ವ್ಯಕ್ತಿ ಬಂದಾಗ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಆ ವ್ಯಕ್ತಿ ಬಂದಾಗ ಕೂತ್ಕೊಳ್ಳೋ ಚೇರಿಂದ ಹಿಡಿದು ಇಂಟ್ರೊಡ್ಯೂಸ್ ಮಾಡ್ಕೊಡೋದ್ರಿಂದ ಹಿಡಿದು ಆ ವ್ಯಕ್ತಿ ಹೋಗೋವರೆಗೂ, ಜರ್ನಲಿಸ್ಟ್ ಹೋಗೋವರೆಗೂ ನಾವು ವಿಧೇಯಾಗಿ ನಡ್ಕೋಬೇಕು. ಆ ನಡ್ಕೊಂಡಾಗ ಅಷ್ಟೇ ಡೆವಲಪ್ ಆಗ್ತೀವಿ. ಅದಕ್ಕೆ ಉದಾಹರಣೆ ನಾವೇನೆ, ಬೇರೆ ಯಾರು ಬೇಡ. 49 ವರ್ಷದಿಂದ ಅದೇ ಪಾಲಿಸ್ಕೊಂಡ್ ಬಂದಿದೀವಿ. ಆಯ್ತಾ, 20 ವರ್ಷ ಆಯ್ತು ನಮ್ಮ ಅಂಕಲ್ ಹೋಗಿ ನಮಗೆ ಹೇಳ್ಕೊಡಿದೆ ಅದು, ಅದನ್ನ ಪಾಲಿಸ್ಕೊಂಡ್ ಬಂದಿದ್ದೀವಿ. ನಮ್ಮ ಸಂಸ್ಥೆಗೆ 25 ವರ್ಷ ಆದಾಗ ಏನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ನಮ್ಮ ಸೂರ್ಯಂಡ್ ಅವ್ರು ಅನ್ಕೊಂಡ್ರು. ಏನ್ ಮಾಡೋದು ಅಂತಂದಾಗ 2 ಅವಾರ್ಡ್ ಶುರು ಮಾಡಿದ್ರು, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತ ಹೇಳಿ. ಪತ್ರಕರ್ತರು ಅದು 2 ಅವಾರ್ಡ್ ಏನು ಅಂತಂದ್ರೆ, ನಮ್ಮ ಕೆಲಸ ಕೊಟ್ಟಂತ ನಿರ್ಮಾಪಕರಿಗೆ, ನಾವು ಕೆಲಸ ತಗೊಂಡು ಎಲ್ಲಿ ಹೋಗ್ಬೇಕು, ಪತ್ರಕರ್ತರಿಗೆ ಹೋಗ್ಬೇಕಲ್ವಾ. ಸೊ ಅವ್ರಿಗೆ, ಸಿನಿಮಾ ಪತ್ರಕರ್ತರಿಗೆ ಅಂತ ಹೇಳಿ ರಾಘವೇಂದ್ರ ಚಿತ್ರವಾಣಿ ಅಂತ 2 ಪ್ರಶಸ್ತಿ ಶುರು ಮಾಡಿದ್ವಿ. ಅಲ್ಲಿಂದ ಆಚೆಗೆ ನಮ್ಮ ವಿಷ್ಣುವರ್ಧನ್ ಸರ್ ನಮ್ಮ ಸಂಸ್ಥೆಗೆ ಸುಮಾಶ್ರೀ ಗೆಸ್ಟಾಗಿ ಬಂದಾಗ ಭಾರತೀಯವರು ಅವರು ಶೇಷಾದ್ರಿ ಅಂತ ಹೇಳಿ, ಅವರಿಲ್ಲ ಯಜಮಾನ ಡೈರೆಕ್ಟರ್, ಅವರು ಶೇಷಾದ್ರಿ ಹೆಸರಲ್ಲಿ ಒಂದು ಡೈರೆಕ್ಟರ್ಗೆ ಶುರು ಮಾಡಿದ್ರು. ಜಯಮಾಲಾ ಅವರು ಪೋಷಕ ನಟಿಗೆ ಶುರು ಮಾಡಿದ್ರು. MS ರಾಮಯ್ಯ ಅವರು, ಪಟಾಭಿರಾಮ್ ಸಾರು ಒಬ್ಬ ಸಂಗೀತ ನಿರ್ದೇಶಕಿಗೆ ಒಂದು ಪ್ರಶಸ್ತಿ ಶುರು ಮಾಡಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮ್ಮ ಪ್ರಶಸ್ತಿ ಸ್ವೀಕರಿಸಕ್ಕೆ ಬಂದಾಗ ಒಬ್ಬ ಗಾಯಕರಿಗೆ ಶುರು ಮಾಡಿದ್ರು. B ಸುರೇಶ್ ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್, ಫಸ್ಟ್ ಡೈರೆಕ್ಷನ್ ಮಾಡಿರುವಂತ ರೀಮೇಕ್ ಅಲ್ದಿರೋ ಸಿನಿಮಾಗೆ ಒಂದು ಗುರ್ಸೋ ತರ ಪ್ರಶಸ್ತಿ ಶುರು ಮಾಡಿದ್ರು. PG ಶ್ರೀನಿವಾಸ ಮೂರ್ತಿ ಹೆಸರಲ್ಲಿ ನಮ್ಮ ಪತ್ರಕರ್ತ ವಿನಾಯಕ್ ರಾಮ್ ಅವರು ಒಬ್ಬ ಗೀತ ರಚನೆಕಾರರಿಗೆ ಶುರು ಮಾಡಿದ್ರು. ಹುಣಸೂರು ಕೃಷ್ಣಮೂರ್ತಿ ಅವ್ರ ಮಗ ನರಹರಿ ಅಂತಿದ್ದಾರೆ, ಅವರು ಒಬ್ಬ ಪೋಷಕ, ಇವ್ರಿಗೆ ಅತ್ಯುತ್ತಮ ಸಂಭಾಷಣೆಗೆ ಅವ್ರಿಗೆ ಶುರು ಮಾಡಿದ್ರು. ಸುದೀಪ್ ಅವರು, ಹೌದು. ಆಮೇಲೆ KV ಜಯರಾಮ್ ಅವ್ರ ಹೆಸರಲ್ಲಿ ಒಬ್ಬ ಅತ್ಯುತ್ತಮ ಕಥಾಲೇಖಕ, ಅಂದ್ರೆ ರೀಮೇಕ್ ಅಲ್ದಿರೋ ಒಳ್ಳೆ ಕಥೆಗೆ ಬರುವಂತ ಒಬ್ಬ ಗುರುತಿಸಿ ಕೊಡ್ತಾರೆ. ಪತ್ರಕರ್ತರೆಲ್ಲ ಸೇರಿ ನಮ್ದು ವರ್ಷಕ್ಕೊಂದ್ಸರಿ ಜನವರಿ 25ನೇ ತಾರೀಕು ಪ್ರಶಸ್ತಿ ಸಮಾರಂಭ ಮಾಡೋದು. ನಾನು ಒಂದು 2 ತಿಂಗಳ ಮುಂಚೆ ನಿಮ್ಮಂತ ಸ್ನೇಹಿತರೆಲ್ಲ ಬಂದು ಒಂದು ಸ್ನೇಹವಾಗಿ, ಅದು ಜೂರಿ ಅಂತಲ್ಲ, ಒಂದು ಸಾರ್ಟ್ ಔಟ್ ಮಾಡ್ಕೊಡ್ತಾರೆ. ಇದಕ್ಕೆ ಯಾಕೆ ಕೊಡಬೇಕು, ಇದಕ್ಕೆ ಯಾಕೆ ಕೊಡಬಾರ್ದು, ಆ ಚರ್ಚೆಗಳು ಶುರು ಆಗುತ್ತೆ. ಇದಕ್ಕೆ ಯಾತಕ್ಕೆ ಮಾನದಂಡ ಇದೆ, ಇದಕ್ಕೆ ಯಾತಕ್ಕೆ ಇಲ್ಲ. ಈ ಸಾಂಗ್ ಹಿಟ್ ಆಗಿದ್ರು ಕೂಡ ಆ ಸಾಂಗ್ ಗಿಂತ ಈ ಸಾಂಗ್ ಇದೆ, ಯಾತಕ್ಕೆ ಅಂತ ಕ್ಲಾರಿಫಿಕೇಶನ್ ತಗೊಂಡು ಒಂದೆಲ್ಲ ಚರ್ಚೆಗೆಲ್ಲ ಮಾಡ್ಕೊಂಡು ಅಷ್ಟೇ. ಆ ಚರ್ಚೆಯಲ್ಲಿ 1-2-3 ಜನ ಪತ್ರಕರ್ತರು ಇರ್ತಾರೆ. ನಮ್ಮ ಟೀಮಲ್ಲಿ ನಾನು, ಸುನಿಲ್, ವಾಸುಲ ಇರ್ತೀವಿ. ನೋಡ್ಕೊಂಡು ಅದನ್ನ ಫೈನಲ್ ಮಾಡಿ ಅಲ್ಲಿಂದ ವಾಪಸ್ ಫಂಕ್ಷನ್ ಮಾಡೋದು ವಾಡಿಕೆ. ಮುಂದಿನ ವರ್ಷಕ್ಕೆ 50 ವರ್ಷ ಸಂಸ್ಥೆಗಾಗತ್ತೆ, 25 ವರ್ಷ ಪ್ರಶಸ್ತಿಗಾಗತ್ತೆ. ಹಾಗಾಗಿ ಏನೋ ವಿಭಿನ್ನವಾಗಿ ಮಾಡ್ಬೇಕು, ನಿಮ್ದೆಲ್ಲ ಸಹಕಾರ ತಗೊಂಡು ಅಂತ ಅನ್ಕೊಂಡಿದೀವಿ. ಅದು ರಾಯರಿಗೆ ಬಿಟ್ಟಿದ್ದು. ಈಗ ರಾಘವೇಂದ್ರ ಚಿತ್ರವಾಣಿ ಅಂತ ಇಟ್ಟಿದ್ದೀವಲ್ಲ, ರಾಯರೇ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ನಂಬಿಕೆ. ಕರೆಕ್ಟ್.
ಇಷ್ಟೊತ್ತು ವೆಂಕಟೇಶ್ ಅವರು PRO ವೆಂಕಟೇಶ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಅಂದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಏರಿಳಿತಗಳಿರ್ತವೆ, ಏಳು ಬೀಳುಗಳಿರ್ತವೆ, ಸೋಲು ಗೆಲುವು ಎಲ್ಲವೂ ಇರ್ತವೆ. ಆಮೇಲೆ ಹೆಚ್ಚಾಗಿ ಪತ್ರಕರ್ತನ ತುಂಬ ಆತ್ಮೀಯವಾಗಿ ನೋಡಿಕೊಂಡು ಅವರ ನೋವು ನಲಿವುಗಳ ಜೊತೆಗೆ ಹೊಂದ್ಕೊಂಡು ಅವರ ಕಷ್ಟ ಸುಖ ಏನಂತ ತಿಳ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾದಂಥ ಕೆಲಸಗಾರಿಕೆ. ಆ ಕೆಲಸಗಾರಿಕೆಯನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ 50 ವರ್ಷಗಳ ಕಾಲ, ಹೇಳ್ತಾ ಇದ್ದೀನಿ, ಇದು ಇಂಡಿಯಾದಲ್ಲೇ ಭಾರತೀಯ ಚಿತ್ರರಂಗದಲ್ಲೇ ಯಾವ ಒಬ್ಬ PRO ಕೂಡ 50 ವರ್ಷಗಳ ಕಾಲ ನಿರಂತರವಾಗಿ ಸಿನಿಮಾ ಪ್ರಚಾರಕರ್ತರಾಗಿ ಕೆಲಸ ಮಾಡಿದ್ದು ಇಲ್ಲ. ಸೊ ಅವರ ಸಂಸ್ಥೆ ಇವತ್ತಿಗೂ 50 ವರ್ಷ ಆಗ್ತಾ ಇದೆ. ಸೊ ಈ 50 ವರ್ಷದ ಸಂದರ್ಭದಲ್ಲಿ ಇದೊಂದು ವಿಶೇಷ ಪಾಡ್ಕಾಸ್ಟ್ ಅಂತ ನಾನು ಕೂಡ ಭಾವಿಸ್ತೀನಿ. ಸುಧೀಂದ್ರ ವೆಂಕಟೇಶ್ ಅವರ ಈ ಜರ್ನಿ ಇನ್ನೂ ಒಂದಷ್ಟು ವರ್ಷಗಳ ಕಾಲ ನಿರಂತರವಾಗಿ ನಡೆಯಲಿ ಸರ್. ನಿಮ್ಮ ಸಂಸ್ಥೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಲಿ ಅಂತ ಹಾಕ್ತಾ, ಹೊಸಬ್ರಿಗೆ ಇನ್ನಷ್ಟು ಗೈಡ್ ಮಾಡಿ, ಹಳಬ್ರ ಜೊತೆಗೆ ಇನ್ನಷ್ಟು ಕೈ ಜೋಡಿಸಿ ಅಂತ ಹೇಳ್ತಾ ನಮಸ್ಕಾರ. ಖಂಡಿತ ನನ್ನನ್ನು ಅಂದರೆ ನಮ್ಮ ಸಂಸ್ಥೆನೂ ಮತ್ತು ನನ್ನ ವೈಯಕ್ತಿಕವಾಗಿ ಗುರುತಿಸಿ ನಮ್ಮ ಶಿವು ಸರ್ ಆಗ್ಬೋದು, ಕರ್ನಾಟಕ TVಯ ಒಂದು ಪ್ರಧಾನವಾಗಿರುವಂತಹ ವಿಜಯಪುರಂ ಸಾಗರ ಆಗ್ಬೋದು, ಅಥವಾ ಅಲ್ಲಿಯ ಎಲ್ಲ ಸಿಬ್ಬಂದಿ ವರ್ಗದ ಆಗ್ಬೋದು, ನನ್ನನ್ನು ಕರೆಸಿ ನಮ್ಮ PRO ಸಂಸ್ಥೆ ಒಂದಿದೆ, ಒಬ್ಬ PRO ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಹಿನ್ನೆಲೆಲ್ಲ ಏನಿದೆ ಅಂತ ಹೇಳಿ ನನ್ನ ಕರೆದು ಇವತ್ತು ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಇಡೀ ಕರ್ನಾಟಕ TVಯ ತಂಡಕ್ಕೆ ನನ್ನ ಸಂಸ್ಥೆಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೀನಿ. ಥ್ಯಾಂಕ್ ಯು.